ಸಚ್ಚಿದಾನಂದ ಕಲಾವಾಣಿ ವಂದೇ ಚಂದ್ರಕಲಾಧಾರಂ ನೈರ್ಮಲ್ಯ ತಾರತಮ್ಯೇನ ಬಿಂಬಿತಾಂ ಚಿತ್ತವೇತ್ತಿಷು. ಎಲ್ಲರಿಗೂ ನಮಸ್ಕಾರ. ಸಮಾಜ ಜೀವನವನ್ನ ಆಧ್ಯಾತ್ಮೀಕರಣಗೊಳಿಸುವಂಥದ್ದು ಅಂತ ನನಗೆ ಕೆಳಗಡೆಯಿಂದ ನೋಡಿದಾಗ, ಮೊದಲಿಗೆ ಆ ಫೋಟೋ ನೋಡಿದಾಗ ಒಂಥರ DVG ಅವರು ನಮ್ಗಳ ಅವಸ್ಥೆಯನ್ನ ನೋಡಿ ನೋಡ್ತಾ ಇರೋ ತರ ಅನ್ನಿಸ್ತಾ ಇತ್ತು. ಏನ್ರಯ್ಯ ನಿಮ್ಮ ಅವಸ್ಥೆ ಇದು? ಒಂದ್ ರೀತಿ ಅವರು ನನ್ನನ್ನು ಡಬಲ್ ಈಗ ಹತ್ತಿರದಿಂದ ನೋಡ್ತಿದ್ದಾರೆ ಅಂತ. ಊಟ ಆದ್ಮೇಲೆ ಮಧ್ಯಾಹ್ನದ ಮೊದಲನೇ ಸೆಷನ್ ಅದು ಸಮಾಜ ಜೀವನವನ್ನು ಆಧ್ಯಾತ್ಮೀಕರಣಗೊಳಿಸುವಂಥದ್ದು. ಅಧ್ಯಾತ್ಮ ಅಂತ ಹೇಳಿದ್ರೆ ನಾನು ತಮಾಷೆ ಮಾಡ್ತಿದ್ದೆ. ಅಧ್ಯಾತ್ಮ ಅಂದ್ರೆ ಏನು? ಸಮಾಧಿ ಕಳಿಸುವಂಥದ್ದು. ಒಳ್ಳೆ ಪ್ರಶಸ್ತವಾದ ಸಮಯ, ನಿದ್ದೆ ಹೋಗ್ಬೋದು. ಮತ್ತೆ ಎಲ್ಲ ಉಪನ್ಯಾಸಕಾರರಿಗೂ ನಾವು ಸಂದೀಪ್ ಅವರು ಮಾತಾಡ್ಕೊಳ್ತಿದ್ವಿ. ಒಳ್ಳೊಳ್ಳೆ ವಿಷಯಗಳು ಕೊಟ್ಟಿದ್ದಾರೆ. ನಮಗೆ ಒಂದು ಹೆಡ್ಡಿಂಗ್ ತರ, ಪತ್ರಿಕೆ ಶೀರ್ಷಿಕೆ ತರ ಕೊಟ್ಬಿಟ್ಟಿದ್ದಾರೆ ಅಂತ. ಇರ್ಲಿ. DVG ಅವರ ಎರಡು ಆಯಾಮಗಳ ಬಗ್ಗೆ ಇದು ವಿಚಾರಗೋಷ್ಠಿ. ಒಂದು ರೀತಿ ಬೆಳಿಗ್ಗೆ ಒಂದು ಆಯಾಮದ ಅನಾವರಣ ಆಗಿದೆ. ಒಂದು ರೀತಿ ನಾನು ಮಾತಾಡೋದಕ್ಕೆ ಒಂದು ಒಳ್ಳೆಯ ಪೀಠಿಕೆ ಗಣೇಶ್ ಅವರು ಮತ್ತೆ ಶಶಿಕಿರಣ್ ಅವರ ಭಾಷಣಗಳಲ್ಲಿ ನಿಮಗೆ ಸಿಕ್ಕಿದೆ ಅಂತ. ಅಂದ್ರೆ ಅವರಷ್ಟು ವಿಷಯಗಳನ್ನ ನಾನು ಹೇಳ್ತೀನಿ ಅಂತಲ್ಲ ಅರ್ಥ. ಆದ್ರೆ ಒಂದು ಫೌಂಡೇಶನ್ ಬೇಕಲ್ವಾ? DVG ಅವರ ಸಾಮಾಜಿಕ ಚಿಂತನೆ ಹೇಗಿತ್ತು ಅಂತ ತಿಳ್ಕೋಬೇಕು ಅಂತಿದ್ರೆ, ಮತ್ತೆ ಆ ಸಾಮಾಜಿಕ ಜೀವನವನ್ನ ಅವರು ಒಂದ್ ರೀತಿ ಅಧ್ಯಾತ್ಮಕ್ಕೆ ಹತ್ತಿರಗೊಳಿಸಬೇಕು ಅನ್ನುವಂತ ಒಂದು ತುಡಿತ ಇತ್ತಲ್ಲ, ಅದಕ್ಕೆ ಪೂರಕವಾಗಿ ಅವರ ವ್ಯಕ್ತಿತ್ವ ಹೇಗೆ ಸಿದ್ಧವಾಗಿತ್ತು, ಅವರು ತಮ್ಮನ್ನ ತಾವು ಹೇಗೆ ಸಿದ್ಧ ಮಾಡಿಕೊಂಡಿದ್ರು ಅನ್ನೋದನ್ನ ಗಣೇಶ್ ಅವರ ಭಾಷಣದಲ್ಲಿ ಒಂದು ಸಾಹಿತ್ಯದ ಹಿನ್ನೆಲೆಯಲ್ಲಿ ಅವರೊಬ್ಬ ಸಮಾಜ ಸೇವೆ ಮಾಡುವಂಥವನಿಗೆ ಅವಶ್ಯಕವಾದಂತ ಸಂಸ್ಕಾರ ಸಿಗುವಂಥದ್ದು ಸಾಹಿತ್ಯ ಕಲೆಗಳಿಂದ ಅಂತ ನಂಬಿದ್ದಂಥವರು DVG ಅವರು. ಅದು ಗಣೇಶ್ ಅವರ ಮಾತುಗಳಲ್ಲಿ ಬಹಳ ಚೆನ್ನಾಗಿ ಮೂಡಿಬಂತು. ಹಾಗೆ ಅವರ ಲೋಕ ಸಂಗ್ರಹ ಹೇಗಿತ್ತು ಅನ್ನೋದು ಅದನ್ನ ಶಶಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರು ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ದಿವಾನರ ತನಕ ಅವರ ಒಂದು ಸಾಮೀಪ್ಯ, ನೈಕಟ್ಯ, ಒಂದು ಸಲಿಗೆ, ಒಂದು ಗೌರವ, ಆತ್ಮೀಯತೆ ಇದೆಲ್ಲ ಹೇಗಿತ್ತು ಅಂತ. ಸಮಾಜದಲ್ಲಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ತುಡಿತ ಇರುವಂತವರಿಗೆ ತುಂಬಾ ಅಗತ್ಯವಾಗಿ ಬೇಕಾಗಿರುವಂತ ಎರಡು ಆಯಾಮಗಳು ಆ ಬೆಳಗಿನ ಗೋಷ್ಠಿಗಳಲ್ಲಿ ನಮಗೆ ಸಿದ್ಧ ಆಯಿತು. ಈಗ ನೇರವಾಗಿ ಅವರು ಸ್ವಲ್ಪ ಬೆಳಗಿನ ಗೋಷ್ಠಿ ಸ್ವಲ್ಪ ಭಾವಪ್ರಧಾನವಾದಂತ ಚಿಂತನೆ ಆದ್ರೆ ಈಗ ಸ್ವಲ್ಪ ವಿಚಾರಗಳ ಕಡೆಗೆ ಹೆಚ್ಚು ಒತ್ತಿರುತ್ತೆ ಅಂತ ಅನ್ಸುತ್ತೆ. ಆಕ್ಚುಲಿ ಬೆಳಿಗ್ಗೆ ಹೊತ್ತು ಇದನ್ನ ಇಟ್ಕೋಬೋದಾಗಿತ್ತು. ವಿಚಾರ ಯಾವಾಗ್ಲೂ ಬೆಳಿಗ್ಗೆ ಎದ್ದು ಕೂಡಲೇ ಮಾಡ್ಬೇಕು, ಮಧ್ಯಾಹ್ನ ಹೊತ್ತು ಇಟ್ಕೋಬಾರ್ದಲ್ಲ. ಸಂಗೀತ ಅದೆಲ್ಲ ಇಟ್ಕೋಬೇಕು. DVG ಅವರು ನನಗನ್ಸೋದು ಈಗ ಹೆಚ್ಚು ಪ್ರಸ್ತುತ ಅವರೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿಯೇ ನಮಗೆ ಇವಾಗ ಹೆಚ್ಚು ಪ್ರಸ್ತುತ ಆಗಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಆಶಯ. ನಾನು ಬಹಳಷ್ಟು ವೇದಿಕೆಗಳಲ್ಲಿ ಇದನ್ನ ಹೇಳ್ತಾ ಇರ್ತೀನಿ. DVG ಅವರನ್ನ ನಾವು ಮಂಕುತಿಮ್ಮನ ಕಗ್ಗಕ್ಕೆ ಅಥವಾ ಯಾವುದೋ ಕೆಲವೊಂದು ತುಂಬಾ ರಸವತ್ತಾದ ಪ್ರಸಂಗಗಳಿಗೆ ಸೀಮಿತ ಮಾಡಿ DVG ಅವರು ಈಗ ನಮಗೆ ಹೇಗೆ ಹೆಚ್ಚು ಪ್ರಸ್ತುತ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕೆ ಸರಿಸ್ಬಿಡ್ತಾ ಇದೀವನು ಅನ್ನುವಂತ ಒಂದು ಆತಂಕ ಕೂಡ ಬರುತ್ತೆ. ಯಾಕಿದು ಅಂತ ಹೇಳಿದ್ರೆ, ಈಗಿನ ಒಟ್ಟು ಸಾಮಾಜಿಕ ಒಂದು ಚಿಂತನೆ, ನಮ್ಮ ಸಮಾಜ ನಡೀತಾ ಇರುವಂತ ದಿಕ್ಕು ಇದೆಲ್ಲ ನೋಡಿದ್ರೆ DVG ಅವರಂಥ ಒಬ್ಬ ಚಿಂತಕ ಹೇಗೆ ಈ ಡೆಮಾಕ್ರಸಿ ಅನ್ನುವಂತ ಒಂದು ವ್ಯವಸ್ಥೆ ಒಳಗಡೆ ಬಹಳ ಮುಖ್ಯ ಆಗ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಪೂರಕವಾಗಿ ಒಂದು ದೊಡ್ಡ ಇತ್ತೀಚಿನ ಒಂದು DVG ಸಾಹಿತ್ಯಕ್ಕೆ ಸೇರ್ಪಡೆಯಾಗಿರುವಂತ ಅವರ ಇಂಗ್ಲಿಷ್ ಪದಗಳು, ಅದ್ರ ಬಗ್ಗೆ ಸಂದೀಪ್ ನಂತರ ಮಾತಾಡ್ತಾರೆ. ಅದನ್ನ ನಾವು ನೋಡಿದ್ರೆ DVG ಎಷ್ಟು ದೊಡ್ಡ ನಮ್ಮ ಕಾಲದ ಪಬ್ಲಿಕ್ ಇಂಟೆಲೆಕ್ಚುಯಲ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿದೆ
ಅದಕ್ಕೆ ಅವರು ಒಂದು ಆದರ್ಶವಾಗಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಈ ದೃಷ್ಟಿಯಿಂದ ನಾವು ಹೆಚ್ಚು ಡಿವಿಜಿ ಅವರ ಬಗ್ಗೆ ನಾವು ಇನ್ನೊಂದು ಬೇರೆನೇ ಒಂದು ಆಯಾಮದಿಂದ ನಾವು ಅವರನ್ನ ನೋಡ್ಬೇಕಾಗಿದೆ ಅಂತ ನನಗೆ ಅನ್ಸುತ್ತೆ. ಇನ್ನು ಸಾಮಾಜಿಕ ಜೀವನ ಅಂತ ಶೀರ್ಷಿಕೆಯಲ್ಲಿದೆ. ನಾನು ಸಮಾಜ ಅನ್ನೋದನ್ನ ಕೇವಲ ಸೊಸೈಟಿ ಅನ್ನೋ ಅರ್ಥದಲ್ಲಿ ಅಷ್ಟೇ ನಾನು ತಗೊಳ್ಳೋದಿಲ್ಲ. ಸಮಾಜ ಅಂತ ಹೇಳಿದ್ರೆ ಇದರಲ್ಲಿ ರಾಜ್ಯ, ರಾಷ್ಟ್ರ, ಮತ್ತೆ ಸಂಘ, ಸಂಸ್ಥೆ ಇತ್ಯಾದಿಗಳು ಎಲ್ಲವನ್ನೂ ಕೂಡ ನಾನು ಗಮನದಲ್ಲಿ ಇಟ್ಕೊಂಡು ಡಿವಿಜಿ ಅವರ ಚಿಂತನೆಗಳು ಅದಕ್ಕೆ ಹೇಗೆ ಪೂರಕವಾಗಿ ಈ ಸಂಸ್ಥೆಗಳನ್ನು ಉಳಿಸೋದಿಕ್ಕೆ, ಬೆಳೆಸೋದಿಕ್ಕೆ, ಮತ್ತೆ ಅದು ನಮ್ಮ ಜೀವನಕ್ಕೆ ಒಂದು ಸಮರ್ಥವಾದಂತ ರೀತಿಯಲ್ಲಿ ಒಂದು ಪೂರಕವಾಗಿ ಒದಗಬಲ್ಲದು ಅನ್ನೋದಕ್ಕೆ ಡಿವಿಜಿ ಅವರ ಚಿಂತನೆ ಹೇಗೆ ಒದಗತ್ತೆ ಅನ್ನೋದನ್ನ ಹೇಳುವಂತ ಕೆಲಸ ಮಾಡ್ತೀನಿ. ನಮಗೆ ಒಂದು ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಈ ಡೆಮಾಕ್ರಸಿಗೂ, ಈಗ ನಾವು ಡೆಮಾಕ್ರಸಿ ಪ್ರಜಾಪ್ರಭುತ್ವದಲ್ಲಿದ್ದೀವಿ. ಈ ಪ್ರಜಾಪ್ರಭುತ್ವ ಅನ್ನುವಂತ ವ್ಯವಸ್ಥೆಯಲ್ಲಿ ಈ ಅಧ್ಯಾತ್ಮಕ್ಕೆ ಏನು ನಂಟು ಅಂತ, ಇದು ಬಹಳ ಒಂದು ದೊಡ್ಡ ಪ್ರಶ್ನೆ. ಈ ಉಪನ್ಯಾಸದ ಶೀರ್ಷಿಕೆ ವಾಸ್ತವದಲ್ಲಿ ಅದು ಇಂಗ್ಲಿಷಿನ ಒಂದು ಮಾತಿನ ಅನುವಾದ. ಪಬ್ಲಿಕ್ ಲೈಫ್ ಮಸ್ಟ್ ಬಿ ಸ್ಪಿರಿಚುವಲೈಸ್ ಅನ್ನುವಂತ ಪ್ರಸಿದ್ಧವಾದಂತ ಒಂದು ಮಾತು ಡಿವಿಜಿ ಅವರು ಯಾರನ್ನ ಆದರ್ಶವಾಗಿ ತಗೊಂಡು ತಮ್ಮ ಪಬ್ಲಿಕ್ ಲೈಫ್ಗೆ ಮಾಡ್ಕೊಂಡ್ರು, ಅವ್ರು ಹೇಳಿದಂತ ಒಂದು ಮಾತಿನ ಅನುವಾದ ಅದು. ಅಂದ್ರೆ ಸಾರ್ವಜನಿಕ ಜೀವನ ಅಧ್ಯಾತ್ಮ ಸ್ಥಿತಿಗೆ ಏರಬೇಕು ಅನ್ನುವಂಥದ್ದು. ಇದು ಗೋಖಲೆ ಅವರು ಅಥವಾ ಡಿವಿಜಿ ಅವರು ಅವರಷ್ಟೇ ಪರಿಭಾವಿಸಿದಂತ ಕಲ್ಪನೆ ಏನಲ್ಲ. ಶತಶತಮಾನಗಳಿಂದ ಈ ಕಲ್ಪನೆ ಇದೆ. ಆದ್ರೆ ಡಿವಿಜಿ ಅವರು ಯಾಕೆ ಅದನ್ನ ಅಷ್ಟು ಒತ್ತು ಕೊಟ್ಟು ಹೇಳಿದ್ರು ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಒಂದು ಸಂಗತಿ. ಇದನ್ನ ಪ್ಲೇಟೋ ಕಾಲದಿಂದಲೂ ಇದೆ. ಪ್ಲೇಟೋ ತನ್ನ ರಿಪಬ್ಲಿಕ್, ಆದರ್ಶ ಗಣರಾಜ್ಯ ಹೇಗಿರಬೇಕು ಅಂತಿದ್ದಾಗ ಅವನಲ್ಲಿ ಫಿಲಾಸಫರ್ ಕಿಂಗ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತರ್ತಾನೆ. ಅಂದ್ರೆ ರಾಜ್ಯವನ್ನು ಆಳುವಂತ ರಾಜ ಯಾರಿದ್ದಾನೆ ಅವನು ಫಿಲಾಸಫರ್ ಆಗಿರಬೇಕು ಅಂತ, ಒಬ್ಬ ತತ್ವಜ್ಞ ಆಗಿರಬೇಕು ಅನ್ನುವಂಥದ್ದು ಒಂದು ನಿಲುವು. ಅದು ನಮ್ಮ ದೇಶದಲ್ಲೂ ಇದೆ. ಈಗ ನಾವು ರಾಮಾಯಣ ಮಹಾಭಾರತಗಳ ಕಲ್ಪನೆಯಲ್ಲಿ ನಾವು ರಾಮನ ವ್ಯಕ್ತಿತ್ವದಲ್ಲಿ, ಧರ್ಮರಾಯನ ವ್ಯಕ್ತಿತ್ವದಲ್ಲಿ ಒಬ್ಬ ರಾಜನಾಗಿ ನೋಡುವಂಥದ್ದು ಇದೇ ರೀತಿ. ನಮಗೆ ಮಹಾಭಾರತದಲ್ಲಂತೂ ಶಾಂತಿ ಪರ್ವ ಇತ್ಯಾದಿಗಳಲ್ಲಿ ಅದು ಸಮೃದ್ಧಿಯಾಗಿ ಸಿಗತ್ತೆ. ರಾಮಾಯಣದಲ್ಲಿ ರಾಮನ ಜೀವನವೇ ಆ ರೀತಿ ಒಂದು ಆದರ್ಶ ರಾಜ ಹೇಗಿರಬೇಕು ಅನ್ನೋದಕ್ಕೆ ಒಂದಿದೆ. ಒಬ್ಬ ಫಿಲಾಸಫರ್, ಅದ್ರಲ್ಲಿ ನಮ್ಗೆ ಗೊತ್ತಿದೆ ರಾಮನ ವ್ಯಕ್ತಿತ್ವ ಎಂಥದ್ದು ಅಂತೇಳಿ. ಇದಲ್ಲದೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂತ ವಿದ್ಯಾರಣ್ಯರು ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ. ಜ್ಞಾನಿನಾ ಚರಿತಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ. ಕೇವಲ ಜ್ಞಾನಿಗಳು ಅಂದ್ರೆ ಫಿಲಾಸಫರ್ ಮಾತ್ರ ಒಂದು ಲೌಕಿಕ ಜೀವನವನ್ನ ಮತ್ತೆ ರಾಜಕೀಯ ಜೀವನವನ್ನ ಎರಡನ್ನೂ ಕೂಡ ಚೆನ್ನಾಗಿ ನಡೆಸಬಲ್ಲಂತ ಸಾಮರ್ಥ್ಯ ಯಾರಿಗಿರತ್ತೆ ಅಂತ ಹೇಳಿದ್ರೆ ಒಬ್ಬ ಜ್ಞಾನಿಯಾದವನಿಗೆ ಇರತ್ತೆ ಅನ್ನುವಂಥ ಮಾತನ್ನ ವಿದ್ಯಾರಣ್ಯರು ಕೂಡ ಹೇಳ್ತಾರೆ. ಅದು ನಮ್ಮ ಕಾಲಕ್ಕೂ ಹರ್ಕೊಂಡು ಬಂತು. ಡಿವಿಜಿ ಅವರು ಅದನ್ನ ಹೆಚ್ಚು ಪ್ರತಿಪಾದಿಸಿದ್ರು. ಅವರ ಒಟ್ಟು ಬರಹಗಳ ಆಶಯವೇ ಅದನ್ನ ಶಶಿ ಹೇಳಿದ್ರಲ್ಲ, ಸಮಾಜವನ್ನ ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದು ತುಡಿತ. ಅವರು ಒಂದು ಭಾಷಣದಲ್ಲಿ ಹೇಳ್ಕೊಳ್ತಾರೆ. ಯಾವುದು ಸೆಂಟ್ರಲ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ, ಅದರಲ್ಲಿ ಡಿವಿಜಿ ಅವರ ಭಾಷಣ, ಅದಕ್ಕೆ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಕುವೆಂಪು ಅವರು. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಆಕಸ್ಮಿಕವಾಗಿ ಬಂದವನು ಅಂತ. ನಾನು ವಾಸ್ತವವಾಗಿ ನಾನೊಬ್ಬ ರಾಜಕೀಯ ವ್ಯಕ್ತಿ, ಅಂದ್ರೆ ಈಗಿನ ಅರ್ಥದಲ್ಲ, ಒಳ್ಳೆ ಅರ್ಥದಲ್ಲಿ ನಾನು ರಾಜಕೀಯ ವ್ಯಕ್ತಿ. ನಾನು ಒಬ್ಬ ಪತ್ರಕರ್ತ. ನನ್ನ ಉದ್ದೇಶ ಸಮಾಜದ ಕಡೆ ನನ್ನ ಮುಖ, ಅದಕ್ಕೆ ಪೂರಕವಾಗಿ ನಾನು ಸಾಹಿತ್ಯವನ್ನು ಬಳಸ್ಕೊಳ್ತಾ ಇದ್ದೀನಿ. ಸಾಹಿತ್ಯ ಅನ್ನುವಂಥದ್ದು ನನಗೆ ಆಗಂತಕ ಕ್ಷೇತ್ರ ಅಂತ ಮಾತನ್ನ ಅವ್ರು ಹೇಳ್ತಾರೆ. ಬಹಳ ಮುಖ್ಯವಾದಂತ ಮಾತಿದು ಅಂತ ಹೇಳಿ. ಅವರು ಯಾವ್ಯಾವ ಸಾಮಾಜಿಕ ಜವಾಬ್ದಾರಿಗಳ ನಿರ್ವಾಹ ಮಾಡಿದ್ರು ಅನ್ನುವಂಥದ್ದೆಲ್ಲ ನಮಗೆ ಬೆಳಿಗ್ಗೆ ಬಂದಿದೆ. ಹಾಗೆ ಡಿವಿಜಿ ಅವರ ಮೊದಲನೇ ಆದ್ಯತೆಯೇ ಒಬ್ಬ ಸಮಾಜವನ್ನ ಚೆನ್ನಾಗಿ ಮಾಡಬಲ್ಲಂತ ಒಬ್ಬ ಚಿಂತಕ, ಪಬ್ಲಿಕ್ ಇಂಟೆಲೆಕ್ಚುಯಲ್ ಅಂತ ಹೇಳ್ಬೋದು, ಅಥವಾ ಪೊಲಿಟಿಕಲ್ ಫಿಲಾಸಫರ್ ಅಂತ ಕರಿಬಹುದು, ಅಥವಾ ಒಬ್ಬ ರಾಜಕೀಯ ವ್ಯಕ್ತಿ ಅಂತ ಕರಿಬಹುದು. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದು ನಾವು ಈ ದೃಷ್ಟಿಯಿಂದ ಡಿವಿಜಿಯವರ ಚಿಂತನೆಯನ್ನ ನಾವು ಮತ್ತೆ ಒಂದು ರೀತಿ ಮರುಮೌಲ್ಯಮಾಪನ ಮಾಡೋದಕ್ಕೆ ತೊಡಗಿದ್ರೆ
ಆಗ ನಮಗೆ ಈಗಿನ ಸಮಾಜಕ್ಕೆ ಬೇಕಾದಂತ ನಿಜವಾದಂಥ ಒಂದು ಸತ್ವ ಅನ್ನುವಂಥದ್ದು ಸಿಗುತ್ತೆ ಅಂತ. ಇದು ಬಹಳ ಮುಖ್ಯವಾದಂಥದ್ದು. ಇದ್ರ ಬಗ್ಗೆ ಹೆಚ್ಚೆಚ್ಚು ಕೆಲಸ ಆಗಲಿ ಅಂತ. ಇದು ಯಾಕೆ ನಮಗೆ ಈಗ ಮುಖ್ಯವಾಗುತ್ತೆ? ಸಾಮಾಜಿಕ ಜೀವನವನ್ನು ಯಾಕೆ ಅಧ್ಯಾತ್ಮ ಸ್ಥಿತಿಗೆ ಕೊಂಡೊಯ್ಯಬೇಕು? ಯಾವುದನ್ನ ನೀವು ಆಧ್ಯಾತ್ಮಿಕ ಕೇಂದ್ರಗಳು ಅಂತ ಹೇಳ್ತಾ ಇದ್ದೀರೋ ಆ ಮಠ ಮಂದಿರಗಳೇ ಇವತ್ತು ರಾಜಕೀಯ ಕೇಂದ್ರಗಳಾಗಿವೆ. ಇಂಥ ಪರಿಸ್ಥಿತಿಯಲ್ಲಿ ರಾಜಕೀಯ ಕೇಂದ್ರವನ್ನ ನೀವು ಅಧ್ಯಾತ್ಮೀಕರಣಗೊಳಿಸಬೇಕು ಅಂತ ಹೇಳ್ತಾ ಇದೆಯಲ್ಲ ಅಂತ ನಿಮ್ಗೆ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬರುವಂತ ಸ್ಥಿತಿಗೆ ನಾವು ತಲುಪಿದ್ದೀವಲ್ವಾ, ಆ ಕಾರಣದಿಂದಲೇ ನಾವು ಸಾಮಾಜಿಕ ಜೀವನವನ್ನು ಮತ್ತೆ ಆಧ್ಯಾತ್ಮೀಕರಣಗೊಳಿಸಬೇಕಾಗಿದೆ ಅಂತ. ಈ ಪ್ರಶ್ನೆ ನಮಗೆ ಬರಬಾರ್ದಾಗಿತ್ತು. ಈ ತರ ಬರ್ತಾ ಇದೆ ಅನ್ನೋದೇ ಈ ಒಂದು ಪ್ರಶ್ನೆಯ ಅವಶ್ಯಕತೆಯನ್ನ ಅದು ಎತ್ತಿ ತೋರಿಸ್ತಾ ಇದೆ. ಈ ಚಿಂತನೆಯ ಅವಶ್ಯಕತೆಯನ್ನ ಎತ್ತಿ ತೋರಿಸ್ತಾ ಇದೆ ಅಂತ ಹೇಳಿ, ಇದಕ್ಕೆ ಒಂದು ಮಾತನ್ನ ಹೇಳಿ ನಂತರ ಮುಂದಕ್ಕೆ ಹಾಗೆ ಹೋಗ್ತೀನಿ. ನಮ್ಮ ಕಲ್ಪನೆ ಹೇಗಿತ್ತು ಅಂತ, ಸಾಮಾಜಿಕ ಜೀವನ ಮತ್ತೆ ನನ್ನ ವೈಯಕ್ತಿಕ ಜೀವನ ಮತ್ತೆ ನನ್ನ ಒಂದು ಏನು ರಾಜಕೀಯ ಶಕ್ತಿ, ಇದೆಲ್ಲ ಹೇಗೆ ನಮ್ಮ ಸಮಾಜ ಕಾಣ್ತಾ ಇತ್ತು ಅಂತ ನಾವು ಯೋಚನೆ ಮಾಡಿದ್ರೆ ಅದಕ್ಕೆ ಒಂದು ಒಳ್ಳೆ ರೂಪಕವನ್ನ ಆನಂದ್ ಕುಮಾರಸ್ವಾಮಿ ಅವರು ಒಂದು ಕಟ್ಟಿಕೊಡ್ತಾರೆ. ನನಗೆ ಬಹಳ ಇಷ್ಟವಾದಂತ ಮಾತು. ಡಿವಿಜಿ ಅವರು ಯಾವ ಒಬ್ಬ ಸಾಮಾಜಿಕನನ್ನ ಸಿಟಿಸನ್ ಅಂತನೋ ರಾಷ್ಟ್ರಕ ಅಂತನೋ ಅವ್ರೇನ್ ಹೇಳ್ತಾರೆ, ಅವನನ್ನ ತಯಾರು ಮಾಡೋದಕ್ಕೆ ಅವರು ಹೊರಟರು. ಅದರ ಒಂದು ತಾತ್ವಿಕತೆ ಕುಮಾರಸ್ವಾಮಿ ಅವರ ಈ ಮಾತಿನಲ್ಲಿ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಒಬ್ಬ ಸಾಮಾನ್ಯ ವ್ಯಕ್ತಿಯ ಶಕ್ತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಹೇಗಿರಬೇಕು, ಹೇಗಿತ್ತು ಅಂತ ಹೇಳಿದ್ರೆ, ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನಲ್ಲ ಒಬ್ಬ ರೈತ. ಆ ರೈತ ಗದ್ದೆಯಲ್ಲಿ ಕೆಲಸ ಮಾಡಿ ಮೇಲಕ್ಕೆ ಬಂದು ಕೈಕಾಲು ತೊಳ್ಕೊಂಡ ಅಂತ ಹೇಳಿದ್ರೆ ಅವನು ಇಡೀ ರಾಜ್ಯವನ್ನು ನಡೆಸಬಲ್ಲವಂತ ಸಾಮರ್ಥ್ಯ ಇರುವಂತವನಾಗಿರ್ತಾನೆ ಅಂತ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಅವನಿಗೆ ಸಮಾಜವನ್ನು ಮುನ್ನಡೆಸುವಂತ ಶಕ್ತಿ ಸಹಜವಾಗಿದೆ. ಆದ್ರೆ ಅವನು ತನ್ನ ಕರ್ತವ್ಯವನ್ನು ಮರೆತಿಲ್ಲ ಅಂತ. ಎಲ್ಲರೂ ರಾಜನಾಗಲು ಎಲ್ಲರೂ ಅರ್ಹರೇ, ಆದ್ರೆ ಕೆಲವಷ್ಟೇ, ಒಬ್ಬನಷ್ಟೇ ರಾಜ ಆಗೋದಕ್ಕೆ ಸಾಧ್ಯ. ಆದ್ರೆ ಎಲ್ಲರೂ ಕೂಡ ರಾಜನಾಗುವಂತ ಅರ್ಹತೆಯನ್ನ ಸಂಪಾದಿಸಿಕೊಂಡಿರ್ಬೇಕು ಅಂತ. ಇದು ನಮ್ಮ ಆದರ್ಶ ಸಮಾಜದ, ಆದರ್ಶ ಪ್ರಭುತ್ವದ ಕಲ್ಪನೆ ಅಂತ. ವಾಸ್ತವದಲ್ಲಿ ಡೆಮಾಕ್ರಸಿ ಸಕ್ಸಸ್ ಆಗುವಂತದ್ದೇ ಈ ದೃಷ್ಟಿಯಿಂದ. ಆದ್ರೆ ದುರಂತ ಅಂತ ಹೇಳಿದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ನಡೀತಾ ಇದೆ ಅಂತ. ಡಿವಿಜಿ ಅವರು ಬರಹಗಳು ನಾನು ಒಂದೆರಡು ದಿನದಿಂದ ಮತ್ತೆ ಎಲ್ಲ ನೋಡ್ತಾ ಇದ್ದೆ ಈ ಉಪನ್ಯಾಸಕ್ಕೋಸ್ಕರನೇ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಈ ಡೆಮಾಕ್ರಸಿ ಯಾಕೆ ಸೋಲ್ತಾ ಇದೆ, ಇದನ್ನೆಲ್ಲ ಅವರು ಎಷ್ಟು ವಿವರವಾಗಿ ಬರೀತಾರೆ ಅಂತ ಹೇಳಿ. ಹಾಗಾಗಿ ದಯವಿಟ್ಟು ನಾನು ನಿಮ್ಮನ್ನ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಅವರ ರಾಜ್ಯಶಾಸ್ತ್ರ ಸಂಪುಟಗಳಿದೆಯಲ್ಲ, ರಾಜ್ಯಶಾಸ್ತ್ರದ ಬಗ್ಗೆ ಬರೆದಂತದ್ದು, ಅದನ್ನ ದಯವಿಟ್ಟು ನೀವು ಓದಬೇಕು ಅಂತ. ಮತ್ತೆ ಅವ್ರ ಇಂಗ್ಲಿಷ್ ಬರಹಗಳು, ಅದನ್ನ ನೋಡಿದ್ರೆ ನಮ್ಮ ಸಮಾಜವನ್ನ ನಾವು ಹೇಗೆ ಕಟ್ಕೋಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಒಂದು ನಮಗೆ ಮಾದರಿಯಲ್ಲಿ ಸಿಗತ್ತೆ. ನಮ್ಮ ಸೋಲು ಗೆಲುವು ಎಲ್ಲವೂ ಕೂಡ ಅಲ್ಲಿ ಇದೆ ಅಂತ ಹೇಳಿ. ಡಿವಿಜಿ ಅವರು ಯಾವ ಮಟ್ಟದಲ್ಲಿ ಆ ಒಂದು ಪ್ರಭುತ್ವದ ಬಗ್ಗೆ, ಡೆಮಾಕ್ರಸಿಯ ಬಗ್ಗೆ, ಸಮಾಜದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರು ಅನ್ನೋದಕ್ಕೆ ಒಂದೇ ಒಂದು ಅವರ ಏನು ಪ್ರತಿ ಕ್ಷಣವೂ ಅದ್ರ ಜೊತೆ ಸಂವಾದ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಘಟನೆಯನ್ನು ಹೇಳ್ಬೋದು. ನಮಗೆ 1950 ಜನವರಿ 26 ಭಾರತ ಗಣರಾಜ್ಯ ಅಂತ ಆಯ್ತು. ಅದೇ ದಿನ ಡಿವಿಜಿ ಅವರು ಒಂದು ಲೇಖನವನ್ನು ಪ್ರಕಟ ಮಾಡ್ತಾರೆ ಇಂಗ್ಲಿಷ್ ಅಲ್ಲಿ. ಅದ್ರ ಶೀರ್ಷಿಕೆನೆ ಬಹಳ ಅದ್ಭುತವಾಗಿದೆ. 1850, 1950, 2000 ಇದು ಲೇಖನದ ಶೀರ್ಷಿಕೆ. 1950 ಜನವರಿ 26 ಅದನ್ನು ಪಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಅವರು ಅವತ್ತಿನ ಸಂವಿಧಾನವನ್ನು ನಾವು ಅಫಿಷಿಯಲ್ ಆಗಿ ಒಪ್ಪಿಕೊಂಡ ದಿನ, ಅದೇ ದಿನ ಅವರು ಸಂವಿಧಾನದಲ್ಲಿ ಇರುವಂತ ಲೋಪದೋಷಗಳ ಬಗ್ಗೆ ಅದ್ಭುತವಾಗಿ ಬರೀತಾರೆ. ಇದು ಡಿವಿಜಿ ಅವರ ಒಂದು ಅಲರ್ಟ್ನೆಸ್. ಒಬ್ಬ ರಾಷ್ಟ್ರಕ ಹೇಗಿರಬೇಕು, ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಒಬ್ಬ ಪ್ರಜೆ ಇರಬೇಕು ಅನ್ನೋದಕ್ಕೆ ಒಂದು ಆದರ್ಶವಾಗಿ ತಾವೇ ಇದ್ದಂಥವ್ರು ಅಂತ. ಅದಕ್ಕೆ ಅವರು ಏನೆಲ್ಲ ಸಂಸ್ಕಾರಗಳನ್ನು ಬೇಕು ಅದು ಸಾಹಿತ್ಯ, ಕಲೆ, ಲೋಕ ಸಂಗ್ರಹದಲ್ಲಿ ಸಂಪಾದನೆ ಮಾಡ್ಕೊಳ್ತಿದ್ರು. ಹಾಗಾಗಿ ಅವರು ಸಾಹಿತ್ಯವನ್ನ ಇದನ್ನೆಲ್ಲ ಎಲ್ಲರಿಗೂ ತಲುಪಿಸಬೇಕು ಅನ್ನುವಂತ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಿದ್ದು ಅಂತ. ಈ ದೃಷ್ಟಿಯಿಂದ ಈ ಡೆಮಾಕ್ರಸಿಯಲ್ಲಿ ಪಬ್ಲಿಕ್ ಇಂಟೆಲೆಕ್ಚುಯಲ್ ಅಂತ ಏನ್ ಇವಾಗ ಕಾನ್ಸೆಪ್ಟ್ ಹೊಸದಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಕೆಲಸವನ್ನ ಡಿವಿಜಿ ಮಾಡ್ತಿದ್ರು ಅಂತ ನಾನು ಆ ಸಂದರ್ಭದಲ್ಲಿ ನೋಡ್ತಾ ಇದ್ದೆ. ಈ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಇನ್ ಇಂಡಿಯಾ ಅಂತ ಹೇಳಿ ರೋಮಿಲಾ ಥಾಪರ್ ಎಡಿಟ್ ಮಾಡಿರುವಂತ ಒಂದು ಪುಸ್ತಕ ಇದೆ. ಅದನ್ನ ನೀವು ನೋಡಬೇಕು.
ಅದ್ರಲ್ಲಿ ಯಾರು ಈ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಅವರು ಸ್ವಭಾವಗಳು ಯಾರ್ಯಾರು ಅಂತೆಲ್ಲ ಪಟ್ಟಿ ಮಾಡ್ತಾರೆ. ಆದ್ರೆ ಡಿ.ವಿ.ಜಿ ಅವರ ಹೆಸರೇ ಇಲ್ಲ. ಬಹಳ ಆಶ್ಚರ್ಯ ಆಯ್ತು. ಅವರು ನಮ್ಮ ದೇಶದಲ್ಲಿ ಆ ಮಟ್ಟದಲ್ಲಿ ಕೆಲಸ ಮಾಡಿದಂತವ್ರು ಡಿ.ವಿ.ಜಿ ಅವರು ಅಂತವ್ರ ಹೆಸರನ್ನೇ ಉಲ್ಲೇಖ ಮಾಡೋದಿಲ್ಲ ಅಂತ. ಅವರಿಗೆ ಪಬ್ಲಿಕ್ ಇಂಟೆಲೆಕ್ಚುಯಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಲೆಫ್ಟಿಸ್ಟ್ ವಾದಗಳನ್ನ ಯಾರು ಹೇಳ್ತಾರೆ, ನಮ್ಮ ಪರಂಪರೆಯನ್ನ ಯಾರು ಹೀಗಳಿತಾರೆ ಅವರಷ್ಟೇ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಅಂತ. ಅದು ಒಂದು ವಾದ, ನಾವು ಅದು ಇರ್ಲಿ. ಆದ್ರೆ ಡಿ.ವಿ.ಜಿ ಅಂತ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅದ್ರಲ್ಲಿ ಅವರು ತಗೊಳ್ಳೋದೇ ಇಲ್ಲ ಅಂತ. ನಾನು ಅದನ್ನೆಲ್ಲ ಕೆಲವೊಂದು ಪಾಯಿಂಟ್ಸ್ ಎಲ್ಲ ಹೇಳೋಣ ಅಂತ ನೋಟ್ ಮಾಡ್ಕೊಂಡು ಬಂದಿದ್ದೆ, ಬಟ್ ಅಷ್ಟು ಸಮಯ ಇರೋದಿಲ್ಲ. ಆಸಕ್ತರು ಅದನ್ನ ನೋಡಬಹುದು ಅಂತ. ಅಂದ್ರೆ ಈಗ ಏನು ಆಧುನಿಕ ಜಗತ್ತು ಚಿಂತನೆ ಮಾಡ್ತಾ ಇದೆ, ಪಬ್ಲಿಕ್ ಇಂಟೆಲೆಕ್ಚುಯಲ್ಗಳು ಬರಬೇಕು ಅನ್ನುವಂಥದ್ದು, ಅದನ್ನ ಡಿ.ವಿ.ಜಿ ಅವರು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ರು ಅಂತ. ಇದು ಯಾಕೆ ಬೇಕು ಅಂತ ಹೇಳಿದ್ರೆ ಇದು ಎರಡು ಕಾರಣಗಳನ್ನ ಇಲ್ಲಿ ಹೇಳ್ಬೋದು ಅಂತ. ಈ ಡೆಮಾಕ್ರಸಿಯಲ್ಲಿ ಏನಾಗತ್ತೆ, ಯಾಕೆ ಚಿಂತನೆ ಅನ್ನುವಂಥದ್ದು ಬಹಳ ಮುಖ್ಯವಾಗತ್ತೆ, ಡಿ.ವಿ.ಜಿ ಅಂತವ್ರು ಯಾಕೆ ಅದರ ಬಗ್ಗೆ ಅಷ್ಟು ಒತ್ತನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈ ಡೆಮಾಕ್ರಸಿಯಲ್ಲಿ ಬಹಳ ಮುಖ್ಯವಾದಂತ ಒಂದು ಶಕ್ತಿ ಯಾವುದು ಅಂತ ಹೇಳಿದ್ರೆ ನಮ್ಮಗಳ ಮತ, ವೋಟ್. ಆ ಮತದಾನ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ನೀವು ಈ ಮತದಾನದ ಸಂದರ್ಭದಲ್ಲಿ ನಾವೆಲ್ಲರೂ ಗೊಣಕೊಳ್ಳೋದುಂಟು. ಟಿವಿ ನೋಡ್ತಾ ಇರ್ತೀವಿ, ಮತದಾನ ನಡೀತಾ ಇರುತ್ತೆ, ಮಧ್ಯಾಹ್ನ ಆಗತ್ತೆ, 40%, 41%, 5 ಗಂಟೆ ಆಯಿತು, ಏನಪ್ಪ ಕಡಿಮೆ ವೋಟಿಂಗು ಅಂತ ನಾವು ಟಿವಿ ನೋಡ್ಕೊಂಡು ಗೊಣಗ್ತಾ ಇರ್ತೀವಿ. ಆದ್ರೆ ನಾವೇ ವೋಟ್ ಮಾಡಕ್ ಹೋಗಿರೋದಿಲ್ಲ ಅಲ್ವಾ? ಅಂದ್ರೆ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಶಕ್ತಿ ಅನ್ನುವಂಥದ್ದು ಒಂದು ಮತದಾನ. ಆ ಮತದಾನದ ಬಗ್ಗೆ ಪ್ರಜೆಗಳಿಗೆ ಒಂದು ನಿರಾಸಕ್ತಿ ಅನ್ನುವಂಥದ್ದು ಬರ್ತಾ ಇದೆ. ಇದು ಡೆಮಾಕ್ರಸಿಯ ಒಂದು ಪತನಕ್ಕೆ, ಡೆಮಾಕ್ರಸಿಯ ಸೋಲಿಗೆ ಒಂದು ಕಾರಣ ಕೂಡ ಹೌದು. ಅದ್ರ ಬಗ್ಗೆ ಬೇರೆ ರೀತಿ ಚಿಂತನೆ ಇದೆ. ಅದೆಲ್ಲ ವೋಟ್ ಮಾಡದೇ ಇರೋದು ಕೂಡ ಒಂದು ರೀತಿ ವೋಟ್ ಮಾಡೋ ತರ, ಈ ತರದ್ದೆಲ್ಲ ಚಿಂತನೆಗಳೆಲ್ಲ ಇದೆ. ಅದೆಲ್ಲ ಬಹಳ ಬೇರೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾಕೆ ಇದು ಈ ರೀತಿ ಒಂದು ಚಿಂತನೆ ಬರುತ್ತೆ ಅಂತ ಹೇಳಿದ್ರೆ, ಆ ಡೆಮಾಕ್ರಸಿಯಲ್ಲಿ ಭಾಗವಹಿಸ್ತಾ ಇರುವಂತ ಪ್ರಜೆಗೆ ತನ್ನ ಶಕ್ತಿಯ ಅರಿವು ಇಲ್ಲದೆ ಇದ್ದಾಗ ಈ ರೀತಿ ಬರುತ್ತೆ ಅಂತ ಹೇಳಿ. ಅವನಿಗೆ ಯಾವಾಗ ತನ್ನ ಶಕ್ತಿಯ ಅರಿವು ಹೊರಟೋಗುತ್ತೆ ಅಂತ ಹೇಳಿದ್ರೆ ತನ್ನ ಕರ್ತವ್ಯ ಏನು ಅನ್ನುವಂಥದ್ದು ಮರೆತು ಹೋದಾಗ ಅಂತ. ಈ ರೀತಿ ಕರ್ತವ್ಯ ಮತ್ತೆ ಹುಟ್ಟಬೇಕು ಅಂತ ಹೇಳಿದ್ರೆ ಡಿ.ವಿ.ಜಿ ಅಂತವರೇ ಅದಕ್ಕೆ ನೆರವಾಗುವಂಥದ್ದು. ನಾವು ಯೋಚನೆ ಮಾಡ್ತೇವೆ, ಯಾವ ಬೇಡ ನನ್ ಒಂದು ವೋಟ್ ಆಗೋದ್ರಿಂದ ಏನ್ ನಮ್ಮ ಸೋದರ ಬಿಡ್ತಾರೋ ಅನ್ನೋ ರೀತಿ ನಾವು ಮಾತಾಡ್ತಿರ್ತೀವಿ. ಆದ್ರೆ ಒಂದೊಂದು ಓಟು ಹೇಗೆ ಮುಖ್ಯ, ಈ ರೀತಿ ಚಿಂತನೆ ಎಲ್ಲ ನಮಗೆ ಬರಬೇಕು ಅಂತ ಹೇಳಿದ್ರೆ ಒಟ್ಟು ಆ ಸಮಾಜದ ಪರಿಕಲ್ಪನೆ ಇರಬೇಕು. ಈ ಡೆಮಾಕ್ರಸಿ ಅಂದ್ರೆ ಏನು ಅನ್ನುವಂಥದ್ದು ಇರಬೇಕು. ಇದ್ರ ಬಗ್ಗೆ ಎಲ್ಲವೂ ಕೂಡ ಅವರು ಡಿ.ವಿ.ಜಿ ಅವರು ಸ್ಪಷ್ಟವಾಗಿ ಅದನ್ನ ಬರೀತಾರೆ ಅಂತ. ಸಮಯ ಸಿಕ್ಕಾಗ ಕೆಲವೊಂದು ಘಟನೆಗಳನ್ನ ನಾನು ಉಲ್ಲೇಖ ಮಾಡಿ ಹೇಳ್ತೀನಿ, ಅದನ್ನ ಅವ್ರು ಹೇಗೆ ಅದನ್ನ ಪ್ರತಿಪಾದನೆ ಮಾಡ್ತಾರೆ ಅಂತ. ಇನ್ನೊಂದು ಡೆಮಾಕ್ರಸಿಯಲ್ಲಿ ನಾವು ಗಮನಿಸಬಹುದಾದಂತದ್ದು ಅಂತ ಹೇಳಿದ್ರೆ, ಈ ಪ್ರಜೆಗಳು ಯಾರು ಡೆಮಾಕ್ರಸಿಯ ಅಂಗಗಳಾಗಿದ್ದೀವಿ ನಾವು ಸಾಮಾನ್ಯವಾಗಿ ನಮ್ಮ ಸ್ವಾರ್ಥದಿಂದಲೇ ನಾವು ಯೋಚನೆ ಮಾಡ್ತಿರ್ತೀವಿ ಅಂತ. ಇದು ಒಂದು ಬಹಳ ದೊಡ್ಡ ಒಂದು ಡೆಮಾಕ್ರಸಿಯಲ್ಲಿ ಇರುವಂತ ಇನ್ನೊಂದು ತೊಡಕುಗಳಲ್ಲಿ ಒಂದು. ನನಗೆ ಒಳ್ಳೇದಾದ್ರೂ ಸಾಕು, ನನಗೆ ಯಾರು ಒಳ್ಳೇದು ಮಾಡ್ತಾನೋ, ಯಾವ ಪಾರ್ಟಿ ಒಳ್ಳೇದು ಮಾಡುತ್ತೋ ಅದಕ್ಕೆ ನಾನು ವೋಟ್ ಹಾಕ್ತೀನಿ ಅನ್ನುವಂತ ಒಂದು ಸ್ವಾರ್ಥದ ಕಡೆಗೆ ಇದು ಕರ್ಕೊಂಡು ಹೋಗ್ತಿರುತ್ತೆ ಅಂತ. ಈ ಸ್ವಾರ್ಥ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಈ ಸರ್ಕಾರಗಳು ಅಥವಾ ಪಾರ್ಟಿಗಳು ಹೇಗೆ ಫ್ರೀಗಳು ಇದೆಲ್ಲ ನಮ್ಗೆ ಗೊತ್ತಿದೆ. ಅದನ್ನೆಲ್ಲ ಕೊಟ್ಟು ಹೇಗೆ ಒಂದು ರೀತಿ ನಮ್ಮನ್ನ ಬುಕ್ ಮಾಡ್ಕೊಳ್ಳುತ್ತೆ ಅಂತ. ಇದರಿಂದ ನಾವು ಹೊರಗಡೆ ಬರದೆ ಹೊರತು ಡೆಮಾಕ್ರಸಿ ಅನ್ನುವಂಥದ್ದು ಗಟ್ಟಿ ಆಗೋದಿಲ್ಲ ಅಂತ. ಸರಿ, ನಾವು ವೋಟ್ ಮಾಡದೇ ಇರೋದಕ್ಕೂ ಅಥವಾ ಫ್ರೀಗಳ ಹಿಂದೆ ಹೋಗಿ ನಾನು ವೋಟ್ ಮಾಡೋದಕ್ಕೂ, ನನ್ನ ಸ್ವಾರ್ಥದಿಂದ ನಾನೊಂದು ಪಾರ್ಟಿನ ಬೆಂಬಲ ಮಾಡೋದಕ್ಕೂ ಅಧ್ಯಾತ್ಮಕ್ಕೂ ಏನ್ ಸಂಬಂಧ ಅಂತ ಹೇಳಿದ್ರೆ, ಡಿ.ವಿ.ಜಿ ಅವರು ಒಂದು ಅಂತರಗಂಗೆ ತರ ಅವರು ಪ್ರತಿಪಾದನೆ ಮಾಡ್ತಿರುವಂತದ್ದೇ ಇದು ಅಂತ. ಹೇಗೆ ಅಂತ ಹೇಳಿದ್ರೆ, ನಮಗೆ ಒಂದು ನಿರಾಸಕ್ತಿ ಅನ್ನುವಂಥದ್ದು ಹುಟ್ಟಬಾರದು ಅಂತ. ಸಮಾಜದ ಬಗ್ಗೆ, ನನ್ನ ಜೀವನದ ಬಗ್ಗೆ ಯಾರಿಗೆ ಒಂದು ಆಸಕ್ತಿ, ಒಂದು ಕುತೂಹಲ, ಒಂದು ಸಂಭ್ರಮ, ಒಂದು ಕರ್ತವ್ಯ ಪರತೆ ಹುಟ್ಟೋದಿಲ್ಲ, ಅವನು ಕ್ರಿಯಾಶೀಲ ಆಗೋದಿಲ್ಲ ಅಂತ. ಹಾಗಾಗಿ ಅವನು ಓಟು ಮಾಡೋದಿಲ್ಲ, ತನ್ನ ಜೀವನದ ಬಗ್ಗೆ ತಾನು ಯೋಚನೆ ಮಾಡೋದಿಲ್ಲ ಅಂತ. ಇದನ್ನ ಅವರು ಬಡಿದಪ್ಪಿಸುವ ಕೆಲಸವನ್ನ, ಆ ಜೀವನವನ್ನ ಒಂದು ಉತ್ಸಾಹವಾಗಿ, ಒಂದು ಉತ್ಸವವಾಗಿ, ಒಂದು ಮೆರವಣಿಗೆಯಾಗಿ, ಅದರಲ್ಲಿ ಒಂದು ಕರ್ತವ್ಯವೂ ಇದೆ, ಅದರಲ್ಲಿ ಹಕ್ಕಿನ ಕಡೆ ಕರ್ಕೊಂಡು ಹೋಗುವಂತದ್ದು ಇದೆ. ಈ ಕೆಲಸವನ್ನ ಡಿ.ವಿ.ಜಿ ಅವರು ಮಾಡ್ತಾರೆ ಅಂತ. ಆಮೇಲೆ ಇನ್ನೊಂದು, ನನ್ನ ಸ್ವಾರ್ಥ ಅಂತ ಹೇಳಿದ್ರೆ ಏನು, ಅದ್ರಲ್ಲಿ ನನ್ಗೆ ಯಾವ್ದಪ್ಪ, ನನಗೆ ಯಾರು ಅನುಕೂಲ ಮಾಡ್ತಾರೆ ಅವ್ರಿಗೆ ನಾನು ವೋಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಹಾಗಲ್ಲ. ಅದನ್ನ ಮೀರಿ ಯೋಚನೆ ಮಾಡಬೇಕು ಅಂತ ಡಿ.ವಿ.ಜಿ ಅವರ ಘಟನೆ, ಅವರ
ಬಡತನದ ಬಗ್ಗೆ ಕೂಡ ಪ್ರಸ್ತಾಪ ಬಂತು. ಕಾಫಿ ಒಂದು ಹಿಂದಿನ ದಿನ ₹1,00,000 ಅವ್ರಿಗೆ ಬಂದಿತ್ತು, ಆದ್ರೆ ಆವತ್ತು ಅವರಿಗೆ ಕಾಫಿ ಇರ್ಲಿಲ್ಲ. ಅಷ್ಟು ದೊಡ್ಡ ಪಬ್ಲಿಕ್ ಫಿಗರ್. ಯಾವುದನ್ನು ಅವರು ದುಡ್ಡಿಗೋಸ್ಕರ ಸಮಾಜ ಸೇವೆ ಅನ್ನುವಂಥದ್ದು ಮಾಡಲಿಲ್ಲ. ಇದು ಅಪರಿಗ್ರಹ ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯ ಅಂತೆ. ಇದನ್ನು ಅವರು ಪ್ರತಿಪಾದನೆ ಮಾಡಿದ್ರು. ಒಬ್ಬ ಸಾಮಾಜಿಕ ವ್ಯಕ್ತಿ ಹೇಗಿರಬೇಕು ಅಂತ ಹೇಳಿದ್ರೆ ಸ್ವಾರ್ಥಪರತೆ ಅನ್ನುವಂಥದ್ದು ಇರಬಾರದು. ಇದು ಇವಾಗ ಬಹಳ ಭಾಷಣ ಚೆನ್ನಾಗಿರುವಂತದ್ದು ಆಗ್ಬಿಟ್ಟಿದೆ. ನಮ್ಮ ರಾಜಕೀಯ ವ್ಯಕ್ತಿಗಳನ್ನ, ನಮ್ಮ ಪಬ್ಲಿಕ್ ಲೈಫ್ಗಳನ್ನ ಇದೆಲ್ಲ ನೋಡಿದ್ರೆ ಇದಕ್ಕೆಲ್ಲ ಏನ್ ಅರ್ಥ ಇದೆ ಅಂತ ಅನ್ಸೋದಿಲ್ಲ ನಮಗೆ. ನಾವು ಸುಮ್ಮನೆ ಏನೋ ಭಾಷಣ ಯಾರೋ ಏರ್ಪಾಟ್ ಮಾಡ್ತಾರೆ, ನಾವು ಭಾಷಣ ಮಾಡ್ತೀವಿ, ನೀವು ಕೇಳ್ತೀರಿ, ಹೋಗ್ತೀರಿ ಅನ್ನೋ ತರ ಆಗ್ತಿದೆ. ಆದ್ರೆ ಎಲ್ಲೋ ಒಂದ್ ಜಾಗದಲ್ಲಿ ಆ ಬೀಜವನ್ನು ಉಳಿಸ್ಕೋಬೇಕಲ್ವಾ? ಆ ಬೀಜವನ್ನು ಉಳಿಸ್ಕೊಳ್ಳದೆ ಇದ್ರೆ ಈ ರೀತಿಯ ಒಂದು ಚಿಂತನೆ ಅನ್ನುವಂಥದ್ದು ಸಮಾಜದಿಂದ ಹೊರಟೆ ಹೋಗ್ಬಿಡತ್ತೆ ಅಂತ. ಅದನ್ನ ಅಟ್ಲೀಸ್ಟ್ ನಾವು ಮಾಡೋಣ ಅಂತ ಈ ರೀತಿಯ ಒಂದು ಚಿಂತನೆಗೆ ಒಂದು ಅವಕಾಶವನ್ನ ಮೊದಲಿಗೆ ನಮ್ಮ ಮನಸ್ಸಿನಲ್ಲಿ ಕೊಡೋಣ, ಆಮೇಲೆ ನಮ್ಮ ಮನೆಯಲ್ಲಿ ತಂದು ಕೊಡೋಣ, ಆಮೇಲೆ ಅದನ್ನ ನಮ್ಮ ರಸ್ತೆ ತರೋಣ, ಆಮೇಲೆ ಅದನ್ನ ನಮ್ಮ ನಾಡಿಗೂ ಹರಿಸೋಣ ಅಂತ ಹೇಳಿ ಈ ದೃಷ್ಟಿಯಿಂದ ಡಿ.ವಿ.ಜಿ ಅವರು ಕೆಲಸವನ್ನ ಮಾಡಿದ್ರು ಅನ್ನೋದು ಬಹಳ ಮುಖ್ಯವಾದಂತ ಒಂದು ಸಂಗತಿ. ಕೆನೆತ್ ಮಿನೋಗ್ ಅಂತ ಹೇಳಿ ಒಬ್ಬ ದೊಡ್ಡ ಪೊಲಿಟಿಕಲ್ ಚಿಂತಕ ಬಹಳ ಅದ್ಭುತವಾಗಿ ಬರೀತಾರೆ. ಈ ಡೆಮಾಕ್ರಸಿಯಲ್ಲಿರುವಂತ ಪ್ರಾಬ್ಲಮ್ಗಳೇನು ಬಹಳ ಅದ್ಭುತವಾದ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ. ನೀವು ಆ ಚಿಂತನೆಯನ್ನ ಓದ್ಬಿಟ್ಟು ಡಿ.ವಿ.ಜಿ ಅವರನ್ನ ನೋಡ್ತಾ ಇದ್ರೆ ನಮಗೆ ಬಹಳ ಇವರು ಎಷ್ಟು ದೊಡ್ಡ ದಾರ್ಶನಿಕರು ಅನ್ನುವಂಥದ್ದು ನಮಗೆ ಗೊತ್ತಾಗ್ಬಿಡತ್ತೆ ಅಂತ. ಅವರು ಒಂದು ಜಾಗದಲ್ಲಿ ಹೇಳ್ತಾರೆ, ಏನಾಗಿದೆ ಅಂತ ಹೇಳಿದ್ರೆ ಈ ಡೆಮಾಕ್ರಸಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಚಿಂತನೆಯನ್ನ, ನಮ್ಮ ಜೀವನ ಶೈಲಿಗಳನ್ನ ಹಲವಾರು ರೀತಿಯಲ್ಲಿ ಅದು ಬದಲಾವಣೆ ಮಾಡಿದೆ ನಿಜ. ಈ ಮಾಡಿ ಏನಾಗಿದೆ ಅಂತ ಹೇಳಿದ್ರೆ ಇದು ಹಿಂದಿನ ಕಾಲದ ಎಷ್ಟೋ ಕಟ್ಟುಪಾಡುಗಳನ್ನ, ಎಷ್ಟೋ ಒಂದು ರೀತಿಯ ಕಾಠಿಣ್ಯ ಸಮಾಜದಲ್ಲಿ ಇತ್ತಲ್ವಾ, ಅದನ್ನೆಲ್ಲ ದೂರ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ. ಆದ್ರೆ ಆ ಸ್ವಾತಂತ್ರ್ಯದ ಅತಿರೇಕಗಳು ಏನ ಮಾಡಿದೆ ಅಂತ ಹೇಳಿದ್ರೆ ಅವನು ಮಾತುಗಳೇ ತುಂಬಾ ಚೆನ್ನಾಗಿದೆ. ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಡ್ರಗ್ ಯೂಸ್ ಜಾಸ್ತಿ ಆಗ್ತಾ ಇದೆ, ಆಂಟಿ ಸೋಷಿಯಲ್ ಬಿಹೇವಿಯರ್ ಜಾಸ್ತಿ ಆಗ್ತಿದೆ, ಮತ್ತೆ ಬ್ರೇಕ್ ಡೌನ್ ಆಫ್ ಫ್ಯಾಮಿಲಿ ಲೈಫ್. ಇದೆಲ್ಲವೂ ಕೂಡ ಡೆಮಾಕ್ರಸಿಯ ಹೆಸರಿನಲ್ಲಿ ನಮಗೆ ಸಿಕ್ಕಂತ ಅವನು ಇನ್ನೊಂದನ್ನ ಅದ್ಭುತವಾದ ಶಬ್ದ ಹೇಳ್ತಾನೆ, ನೆಗೆಟಿವ್ ಫ್ರೀಡಮ್. ನಮಗೆ ಡೆಮಾಕ್ರಸಿ ಕೊಡ್ತಾ ಇರುವಂತದ್ದು ಫ್ರೀಡಮ್ ಇದೆಯಲ್ಲ, ವಾಸ್ತವದಲ್ಲಿ ಅದು ನೆಗೆಟಿವ್ ಫ್ರೀಡಮ್ ಆಗಿದೆ. ಆ ನೆಗೆಟಿವ್ ಫ್ರೀಡಮ್ ಕಾರಣದಿಂದಾಗಿ ನಮಗೆ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ. ಇದರಿಂದ ನಮಗೆ ಮುಕ್ತಿಯಾಗಬೇಕು ಅಂತಿದ್ರೆ ಈ ಡೆಮಾಕ್ರಸಿ ಅಂದ್ರೆ ಏನು, ಇದರ ಸಾಧಕ ಬಾಧಕಗಳನ್ನ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾನೆ. ಇದಕ್ಕೆ ಈ ಡೆಮಾಕ್ರಸಿಗೆ ಗೊತ್ತು, ಈ ಡೆಮಾಕ್ರಸಿ ಅನ್ನುವಂತ ಒಂದು ವ್ಯವಸ್ಥೆ ಇದೆಯಲ್ಲ, ಪ್ರಭುತ್ವದ ಒಂದು ವ್ಯವಸ್ಥೆ, ನಮಗೆ ವಾಟ್ ವಿ ವಾಂಟ್ ಅದು ಚೆನ್ನಾಗಿ ಗೊತ್ತಿದೆ. ಆದ್ರೆ ವಾಟ್ ವಿ ವಾಂಟ್ ಈಸ್ ನಾಟ್ ಆಲ್ವೇಸ್ ಗುಡ್ ಫಾರ್ ಅಸ್. ನಮ್ಗೆ ಏನ್ ಬೇಕು ಅನ್ನುವಂಥದ್ದು ಡೆಮಾಕ್ರಸಿ ಗೊತ್ತಿದೆ. ಹಾಗಾಗಿ ಇವ್ರಿಗೆ ಯಾವುದನ್ನು ಕೊಟ್ರೆ ನಾನು ವೋಟ್ ಮಾಡ್ತಾನೆ ಅನ್ನುವಂಥದ್ದು ಅವನಿಗೆ ಗೊತ್ತಿದೆ, ಆ ಪಾರ್ಟಿ ಅವನಿಗೆ ಗೊತ್ತಿದೆ, ಪಾರ್ಟಿಗಳಿಗೆ ಗೊತ್ತಿದೆ. ಆದ್ರೆ ನಾವು ಅನ್ಕೊಂಡಿದ್ದೀವಿ, ಹೌದು ಟಿವಿ ಕೊಟ್ರೆ ಅವ್ರು ವೋಟ್ ಹಾಕ್ಬಿಡೋಣ ಅಂತ ನಮಗೂ ಮನಸ್ಥಿತಿ ಇದೆ. ಆದ್ರೆ ನಮ್ಗೆ ಟಿವಿ ನಿಜವಾಗ್ಲೂ ಬೇಕಾ ಬೇಡವಾ, ಅವ್ರು ಕೊಡ್ತಾ ಇರೋದೆಲ್ಲ ನನಗೆ ಒಳ್ಳೇದು ಆಗಿದೆಯಾ ಅಂತ ನನಗೆ ಬೇಕು ಅಂತ ಅನ್ಸುವಂತದ್ದೆಲ್ಲವೂ ಕೂಡ ನನಗೆ ಒಳ್ಳೇದೇ ಆಗಿರುತ್ತೆ ಅಂತ ಏನಿರೋದಿಲ್ಲ ಅಲ್ವಾ. ಒಳ್ಳೇದು ಬೇರೆ, ಬೇಕು ಅನ್ನುವಂತ ಕಾಮ ಬೇರೆ, ಡಿಸೈರ್ ಬೇರೆ. ಇದಕ್ಕೆ ಎರಡಕ್ಕೂ ವ್ಯತ್ಯಾಸ ಇದೆ ಅಂತ. ಹಾಗಾಗಿ ಡೆಮಾಕ್ರಸಿಯ ಒಂದು ರೀತಿಯ ಒಂದು ಆವೇಶ ಇದೆಯಲ್ಲ, ಇದೆಲ್ಲ ಮರೆಸ್ತಾ ಇದೆ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಡಿ.ವಿ.ಜಿ ಅವರು ಇಡೀ ಪುರುಷಾರ್ಥದ ಕಲ್ಪನೆಯಲ್ಲಿ ಅವರು ಸಮಾಜವನ್ನ ರಚನೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅವರು ವಾಚ್ಯವಾಗೂ ಹೇಳ್ತಾರೆ, ಅದನ್ನ ತುಂಬಾ ಧ್ವನಿಪೂರ್ಣವಾಗೂ ಹೇಳ್ತಾರೆ ಅಂತ. ಹೇಗೆ ವೇದಾಂತಕ್ಕೆ ಸಾಧನ ಚತುಷ್ಟಯ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೋ, ವೇದಾಂತದ ಅನುಷ್ಠಾನಕ್ಕೆ, ಅಧ್ಯಾತ್ಮಕ್ಕೆ ಮುಖ್ಯವಾದಂತ ಸಾಧನೆ ಏನು ಅಂತ ಹೇಳಿದ್ರೆ ಸಾಧನ ಚತುಷ್ಟಯ. ಅದೆಲ್ಲ ನಮಗೆ ಗೊತ್ತಿದೆ. ನಮಗೆ ಮುಮುಕ್ಷತ್ವ ಇರಬೇಕು, ಮತ್ತೆ ನಿಜವಾದ ಚಿಂತನೆ ಬರಬೇಕು, ಶ್ರಮ ಇತ್ಯಾದಿಗಳೆಲ್ಲ ಇರಬೇಕು. ಈ 4 ಏನು ನಮಗೆ ಗೊತ್ತಿದೆ. ಹಾಗೆ ಈ ಸಾಮಾಜಿಕ ವ್ಯಕ್ತಿ ಈ ರೀತಿ ಒಬ್ಬ ಆದರ್ಶ ಪ್ರಜೆ ಆಗಬೇಕು ಅಂತಿದ್ರೆ, ಆದರ್ಶ ರಾಜ ಆಗಬೇಕು ಅಂತಿದ್ರೆ ಅವರಿಗೂ ಕೂಡ ಈ ರೀತಿ ಸಾಧನೆಗಳು ಇದೆ ಅನ್ನೋದನ್ನ ಅವರು ತೋರಿಸ್ಕೊಡ್ತಾರೆ ಅಂತ. ಅದಕ್ಕೆ ಅವರು ಸಾರ್ವಜನಿಕ ಜೀವನದಲ್ಲಿ ಸಾತ್ವಿಕತೆ ಅನ್ನುವಂಥದ್ದೇ ಒಂದು ಪುಸ್ತಕ ಬರೆದು ಬಹಳ ಅದ್ಭುತವಾಗಿದೆ. ಅದ್ರ ಭಾಗಗಳು ಕೂಡ ಒಂದೆರಡು ಅಂಶಗಳು ನಿಮ್ಗೆ ಆಮೇಲೆ ಹೇಳ್ತೀನಿ. ಹೀಗೆ ಈ ಒಂದು ನಾನು ನನ್ನ ಜೀವನವನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತಿದ್ರೆ ನಾನೇ ಅದಕ್ಕೆ ಸಿದ್ಧ ಆಗಬೇಕು. ಇದು ಅಧ್ಯಾತ್ಮದಲ್ಲೂ ಸಮಾನವಾಗಿರುವಂತ ಅಂಶ.
ಡೆಮಾಕ್ರಸಿಗೂ ಅನಿವಾರ್ಯವಾಗಿರುವಂತ ಅಂಶ ಅಂತ ಹೇಳಿ. ನೀವು ಒಂದನ್ನು ಯೋಚನೆ ಮಾಡಿ, ಕುಂಭಮೇಳ ಕಲ್ಪನೆ, ಕುಂಭಮೇಳ ನೀವು ನಿಮ್ಮ ಮುಂದೆ ಊಹೆ ಮಾಡಿಕೊಳ್ಳಿ. ಕೋಟಿ ಕೋಟಿ ಜನ ಸೇರಿದ್ರು. ಕೋಟಿ ಕೋಟಿ ಜನ ಸೇರಿರುವಂತ ಕುಂಭಮೇಳದಲ್ಲಿ ಏನೋ ಅನಾಹುತಗಳಾಯ್ತು ಅನ್ನುವಂತ ಪ್ರಮಾಣ ಇದೆಯಲ್ಲ, ಆ ಜನಕ್ಕೆ ಹೋಲಿಸಿದ್ರೆ ಬಹಳ 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 ಕಡಿಮೆ ಅದು. ಕುಂಭಮೇಳಕ್ಕೆ ಇಲ್ಲಿಂದ ನೀವು ಹೋಗ್ಬೇಕಾದ್ರೆ ನಿಮ್ಗೆ ಯಾರು ಕೂಡ ಡೈರೆಕ್ಷನ್ ಕೊಟ್ಟಿಲ್ಲ ಅಲ್ವಾ? ನೀವು ಅಲ್ಲಿ ಹೋದ್ಮೇಲೆ ಹಾಗೆ ಹೀಗೆ ಹಾಲಿರ್ಬೇಕು, ಅದೇನು ಇಲ್ಲ. ಎಲ್ಲ ಸಾಮಾನ್ಯ ಜನರು ಅವ್ರ ಊರುಗಳಿಂದ ಎಲ್ಲ ಹೋದ್ರು, ಆರಾಮಾಗಿ ಅಲ್ಲೇನೋ ಮಾಡ್ಕೊಂಡ್ರು, ಬಂದ್ರು ಆರಾಮಾಗಿ ಅಂತ. ಅದೇ ಯಾವುದೋ ಒಂದು ಇನ್ನೊಂದು ದೇವಸ್ಥಾನದ ಒಂದು ಆಡಳಿತವನ್ನೇ ತಗೊಳ್ಳೋಣ. ಯಾವುದೇ ಒಂದು ದೇವಸ್ಥಾನದ ಆಡಳಿತ, ಈಗ ಶಬರಿಮಲೆದು ತುಂಬಾ ಚರ್ಚೆ ಆಗಿದೆ. ಅಲ್ಲಿ ಬಂಗಾರವನ್ನ ಕಳ್ತನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಲ್ವಾ? ಇತ್ತೀಚೆಗೆ ತಿರುಪತಿಯಲ್ಲಿ ಲಾಡು, ಆ ಲಾಡುಗೆ ಕಳಪೆ ತುಪ್ಪವನ್ನ ಬಳಸಿದ್ದಾರೆ ಅನ್ನುವಂಥದ್ದು. ಕುಂಭಮೇಳವನ್ನ ಸಕ್ಸೆಸ್ ಮಾಡುವಂತ ಸಾಮಾನ್ಯ ಜನ, ಕೋಟಿಗಟ್ಟಲೆ ಸಾಮಾನ್ಯ ಜನ ಸಕ್ಸೆಸ್ ಮಾಡ್ತಾರೆ. ಆದ್ರೆ 4 ಜನ ಆಡಳಿತ ಮಾಡುವಂತ ಅದೇ ಒಂದು ಧಾರ್ಮಿಕ ಸಂಸ್ಥೆಯ ಒಂದು ವ್ಯವಸ್ಥೆ ಕುಸಿದೋಗತ್ತೆ ಅಂತ. ಎರಡು ಕಾಂಟ್ರಡಿಕ್ಷನ್ ಅಲ್ವಾ? ಕೋಟಿ ಕೋಟಿ ಜನ ನಾವೇನ್ ಗೈಡ್ಲೈನ್ಸ್ ಕುಂಭಮೇಳಕ್ಕೆ ಏನ್ ಓದ್ಕೊಂಡೇನ್ ಹೋಗಲ್ಲ. ಟಿಕೆಟ್ ರಿಸರ್ವೇಶನ್ ಇರ್ಬೋದು, ಅಲ್ಲಿ ಯಾವ ರಸ್ತೆಯಲ್ಲಿ ಹೋಗ್ಬೋದು ಅನ್ನೋದು ಯಾರು ಹೇಳ್ಬೋದು. ಬಿಟ್ರೆ ನಮ್ಗೆ ಒಂದು ಅಂತರಂಗದಲ್ಲೇ ಒಂದು ಮ್ಯಾಪ್ ಇದೆ. ನಾವು GPS ಏನ್ ಆನ್ ಮಾಡ್ಕೊಂಡು ಹೋಗಲ್ಲ. ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆ ಒಂದು GPS ಇದೆ. ಅಲ್ಲಿ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ. ಆದ್ರೆ ಅದೇ ಒಂದು ದೇವಸ್ಥಾನದ ವ್ಯವಸ್ಥೆಯಲ್ಲಿ ಈ ಮಟ್ಟದ ಒಂದು ಭ್ರಷ್ಟಾಚಾರ ನಮ್ಗೆ ಕಾಣಿಸ್ಕೊಳ್ಳುತ್ತೆ ಅಂತ. ಅದೇ ಒಂದು ಇನ್ನೊಂದು ಧಾರ್ಮಿಕ ಸಂಸ್ಥೆ, ಅದರದೇ ಒಂದು ಸಂಸ್ಥೆ ಭಾಗ ಆಗಿರ್ಬೋದು. ಅದು ಯಾಕಿದು ಈ ಕಾಂಟ್ರಡಿಕ್ಷನ್ ಅಂತ ಹೇಳಿದ್ರೆ ಇದೇ ಇರುವಂತದ್ದು. ಈ ಸಮಾಜ ಮತ್ತೆ ಅಧ್ಯಾತ್ಮ ಈ ಎರಡಕ್ಕೂ ಕೂಡ ನನ್ನನ್ನ ನಾನು ತೆರ್ಕೊಳ್ಬೇಕಾದಂತ ರೀತಿಯಲ್ಲಿ ತೆರ್ಕೊಳ್ತಾ ಇಲ್ಲ ಅಂತ. ನನಗೆ ಇಲ್ಲಿ ನೆನಪಾಗುವಂತದ್ದು ಇದೇ ಸಂಸ್ಥೆಯ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಡಾಕ್ಟರ್ ಬಾಲು ಅವರು ಇದೇ ಗೋಖಲೆ ಇನ್ಸ್ಟಿಟ್ಯೂಟ್ ನಲ್ಲಿ ಮಾತಾಡೋರು 1-2 ತಿಂಗಳ ಹಿಂದೆ. ಅವರು ಅವಾಗ ಪ್ರತಿಪಾದನೆ ಮಾಡಿದಂಥದ್ದು ಒಂದು ಅಂಶ. ನಾವು ಈ ಸಾಮಾಜಿಕ ಸಂಸ್ಥೆಗಳು ಅಥವಾ ಸಮಾಜದ ಜೊತೆ ನಮ್ಗೆ ಅದಿನ್ನು ಓನರ್ಶಿಪ್ ಬಂದಿಲ್ಲ ಅಂತ. ನಾವು ಅದನ್ನ ಓನ್ ಮಾಡ್ಕೋಬೇಕಲ್ವಾ? ಈಗ ಈ ಆಡಿಟೋರಿಯಂ ನಂದು ಅಂತ ಒಂದು ಭಾವನೆಗೆ ಬಂದಾಗ, ನೀವು ಟಾಯ್ಲೆಟ್ಗೆ ಹೋದಾಗ ಅಲ್ಲಿ ನೀರು ಹೋಗ್ತಿದ್ರೆ ನೀವು ನಿಲ್ಲಿಸಿ ಬರ್ತೀರಿ. ನಿಮ್ಮನೇಲೆ ಬಿಟ್ಟು ಬರೋದಿಲ್ವಲ್ಲ. ಫ್ಯಾನ್ ಸುತ್ತಾ ಇದ್ರೆ ಅದನ್ನ ಆರಿಸಿ ಹೋಗ್ತೀರಿ. ನಿಮ್ಮ ಮನೇಲಿ ಹಂಗೆ ಮಾಡ್ತೀರಿ ಅಂತ. ಈಗ ಆಡಿಟೋರಿಯಂ ನಿಮ್ ಮನೆ ತರನೇ ಇದು ನಂದು ಅಂತ ಇದ್ದಾಗ, ಓನರ್ಶಿಪ್ ಇದ್ದಾಗ ಬರುತ್ತೆ ಅಂತ. ಆದ್ರೆ ಈ ಡೆಮಾಕ್ರಸಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಮಗೆ ಈ ಧಾರ್ಮಿಕತೆ ಅನ್ನುವಂಥದ್ದು ಸಹಜವಾಗಿ ಸಾವಿರಾರು ವರ್ಷಗಳಿಂದ ನಮಗೆ ರಕ್ತಗತವಾಗಿ ಬಂದಿರೋದ್ರಿಂದ ಇದು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ, ನಮ್ಮ ರಕ್ತದಲ್ಲಿ ಕೂತಿದೆ ಅದು. ಆದ್ರೆ ಈ ಡೆಮಾಕ್ರಸಿ ಅನ್ನುವಂಥ ವ್ಯವಸ್ಥೆನೇ ಒಂದು ಹೊಸದಾಗಿರೋದ್ರಿಂದ, ನೋಡಪ್ಪ ಇದ್ರಲ್ಲಿ ನೀನು ಒಂದು ವೋಟ್ ಮಾಡದೇ ಇದ್ರೆ ಈ ರೀತಿ ತೊಂದರೆ ಆಗತ್ತೆ ಸಮಾಜಕ್ಕೆ, ನೀನು ₹1 ಇವತ್ತು ಲಂಚ ತಗೊಳ್ಳೋದ್ರಿಂದ ಈ ರೀತಿ ಸಮಾಜದಲ್ಲಿ ತೊಂದರೆ ಆಗುತ್ತೆ ಅನ್ನುವಂತಹ ಅರಿವು ಅವನಿಗೆ ಇನ್ನೂ ಬಂದಿಲ್ಲ ಅಂತ. ನಾನು ಅರ್ಥ ಆಗ್ತಿರೋದು ಭ್ರಷ್ಟಾಚಾರಿಗಳಿಗೆಲ್ಲ ಅರಿವಿಲ್ಲ ಅಂತೆಲ್ಲ ಹೇಳ್ತಿರುವಂತದ್ದು. ಆದ್ರೆ ಈ ಹೇಗೆ ಪ್ರಜೆಗಳು ಸಿದ್ಧವಾಗಬೇಕು ಅಂತ, ಈ ಡೆಮಾಕ್ರಸಿಯಲ್ಲಿ ಈ ರೀತಿ ತನ್ನನ್ನು ತಾನು ಆತ್ಮಾವಲೋಕನ ಮಾಡಿಕೊಳ್ಳುವಂತ ಸಾಧ್ಯತೆಗಳೇ ಬಹಳ ಕಡಿಮೆ ಅಂತ ಆಗಿರೋದ್ರಿಂದ ಈ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಅನ್ನುವಂತವರ ಸ್ಥಾನ ಅನಿವಾರ್ಯತೆ ಹೆಚ್ಚುತ್ತೆ ಅಂತ. ಆ ಕೆಲಸವನ್ನ DVG ಅಂತವ್ರು ಮಾಡಿದ್ರು ಅಂತ, ಅದು ಅವರ ಹೆಚ್ಚುಗಾರಿಕೆ ಅಂತ. ಹಾಗಾಗಿ ನಮಗೆ ಡೆಮಾಕ್ರಸಿ ಇನ್ನೂ ಅರ್ಥವಾಗದೇ ಇರೋದ್ರಿಂದ DVG ಅವರು ಈ ಬರಗಳು ಇನ್ನೂ ನಮ್ಗೆ ಅರ್ಥವಾಗ್ತಿಲ್ಲ ಅಂತ ಈ ಪರಿಸ್ಥಿತಿ ನಾವಿದ್ದೀವಿ. ಹಾಗಾಗಿ ಅದು ರೊಮಿಲಾ ಥಾಪರ್ಗೆ ಅವರು ಅಂತ ಒಬ್ಬ ಏನು ಚಿಂತಕರು ಅನ್ನುವಂಥವ್ರಿಗೆ DVG ಅವರು ಮಾಡಿದಂತ ಸಾಧನೆಗಳ ಬಗ್ಗೆ ಅವ್ರಿಗೆ ಅರಿವೇ ಇರೋದಿಲ್ಲ. ಅಂತವ್ರಿಗೆ ಅರಿವಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಜನರಾದ ನಮ್ಮಗಳಿಗೆ ಹೆಂಗಿರತ್ತೆ? ಅದಕ್ಕೆ DVG ಅವರು ನಮ್ಮ ನೋಡಿ ಹೋಗ್ತಿರೋದು ಅಂತ. ಹಾಗಾಗಿ ಈ ಮನುಷ್ಯ ಅನ್ನುವಂತ ಏನೊಬ್ಬ ಈ ಪ್ರಪಂಚದಲ್ಲಿ ಒಂದು ಒಂದು ಒಗಟಾಗಿ ಏನೇನೋ ರೀತಿಯಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನ ಬಗ್ಗೆ ಅರಿಸ್ಟಾಟಲ್ ಒಂದು ಒಳ್ಳೆ ಮಾತನ್ನ ಹೇಳ್ತಾನೆ. ಅವನು ಒಂದು ಸೋಷಿಯಲ್ ಅನಿಮಲ್ ಅಂತ. ಅವನು ಪ್ರಾಣಿನೇ, ಆದ್ರೆ ಅವನು ಸೋಷಿಯಲ್ ಅನಿಮಲ್ ಅಂತ. ಅಂದ್ರೆ ಅವನು ಸೊಸೈಟಿಯಲ್ಲಿ ಇರುವಂತ ಒಬ್ಬ ಸಮಾಜದಲ್ಲಿ ಇರುವಂತ ಪ್ರಾಣಿ ಅದು ಅಂತ. ಹಾಗಾಗಿ ಅವನಿಗೆ ತನ್ನ ಸಮಾಜವನ್ನ ಚೆನ್ನಾಗಿ ಇಟ್ಕೋಬೇಕು, ಅಲ್ಲಿ ಅವನ ಮನುಷ್ಯನಾಗಿ ಬದುಕಬೇಕು ಅಂತ ಹೇಳಿದ್ರೆ ಅಂತ. ಈ ದೃಷ್ಟಿಯಿಂದ DVG ಅವರು ಬಹಳ ಅದ್ಭುತವಾದಂತ ಒಂದು ಕೊಡುಗೆಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪರಂಪರೆಯಲ್ಲಿ ಅದಕ್ಕೆ ಹೇಳುವಂತದ್ದು, ಅದು DVG ಅವರು ಅಲ್ಲಲ್ಲಿ ಉಲ್ಲೇಖ ಮಾಡ್ತಾರೆ. ಮಾನವ ಜನ್ಮ ದೊಡ್ಡದು, ಆಮೇಲೆ ವಿವೇಕ ಚೂಡಾಮಣಿಯಲ್ಲಿ ಬರುವಂತ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ದೊಡ್ಡದು, ಈ ತರದ್ದೆಲ್ಲ ಬೇರೆ ಬೇರೆ ಗ್ರಂಥಗಳು, ದಾಸರು ಇದೆಲ್ಲ ಹೇಳುವಂತದ್ದು ಅಂತ ಹೇಳಿದ್ರೆ,
ಮನುಷ್ಯನಿಗೆ ಯೋಚನೆ ಮಾಡುವಂತ ಶಕ್ತಿ ಇದೆ. ಅದಕ್ಕೆ ಒಬ್ಬ ಸೈಂಟಿಸ್ಟ್ ಒಳ್ಳೆ ಅದ್ಭುತವಾದ ಮಾತನ್ನು ಹೇಳ್ತಾನೆ. ಬೇರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಬೇರೆ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಪರಿಸರದ ಜೊತೆ, ಪರಿಸರ ಹೇಗಿದೆಯೋ ಅದ್ರ ಜೊತೆ ಹಾಗೆ ಬದುಕತ್ತೆ. ಆದ್ರೆ ಮನುಷ್ಯ ಮಾತ್ರ ತನಗೆ ಬೇಕಾದಂತ ಪರಿಸರವನ್ನ ನಿರ್ಮಾಣ ಮಾಡ್ಕೊಳ್ತಾನೆ, ಅವನೇ ಸೃಷ್ಟಿ ಮಾಡ್ಕೊಳ್ತಾನೆ ಅಂತ. ಹಾಗಾಗಿ ಈ ಒಳ್ಳೆ ಪರಿಸರ ನಿರ್ಮಾಣ ಆಗ್ಬೇಕು ಅಂತಿದ್ರೆ ಮೊದಲು ಅವನು ಒಳ್ಳೆಯವನಾಗ್ಬೇಕು ಅಂತ. ಈ ಒಳ್ಳೆ ಆಗುವಂತ ಕೆಲಸವನ್ನ ಡಿ.ವಿ.ಜಿ. ಅವರು ಮಾಡ್ತಾರೆ. ಅದಕ್ಕೆ ಅವರೊಂದು ಜಾಗದಲ್ಲಿ ಹೇಳ್ತಾರೆ, ಸಮಾಜನ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಅದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಅಂತ. ಅದನ್ನೇ ಉಪನಿಷತ್ತು ಕೂಡ ಅದನ್ನೇ ಹೇಳುವಂಥದ್ದು. ಪರೀಕ್ಷೆ ಲೋಕ ಅಂತ ಹೇಳಿದ್ರೆ ಅಧ್ಯಾತ್ಮಕ್ಕೆ ಬೇಕಾಗಿರುವಂತದ್ದು ಹಾಗೆ. ಯಾರಾದ್ರೂ 8 ವರ್ಷದ ಒಬ್ಬ ಹುಡುಗ ನನಗೆ ಜೀವನದ ಬಗ್ಗೆ ವೈರಾಗ್ಯ ಬಂದಿದೆ, ನಾನು ಎಲ್ಲ ಬಿಟ್ಟು ಹೋಗ್ಬಿಡ್ತೀನಿ, ಜೀವನ ಅನ್ನುವಂಥದ್ದು ನಶ್ವರ, ಜೀವನಕ್ಕೆ ಏನೂ ಅರ್ಥ ಇಲ್ಲ ಅಂತ ಯಾರಾದ್ರೂ ಒಂದು 7-8 ವರ್ಷದ ಮಗು ನಿಮ್ಮ ಹತ್ರ ಬಂದು ಹೇಳಿದ್ರೆ ನೀವ್ ಹೇಗ್ ತಗೊಳ್ತಿರೋ ಗೊತ್ತಿಲ್ಲ, ನಾನಂತೂ ಕೆನ್ನೆ ಬಾರಿಸ್ತೀನಿ ಅವನಿಗೆ ಅಂತ. ಯಾಕೆ ಅಂತ ಹೇಳಿದ್ರೆ 8 ವರ್ಷದ ಹುಡುಗ ನಮ್ಗೇನು ಅಂತಾನೆ ಗೊತ್ತಿಲ್ಲ, ಮನೆ ಹೊಸಲು ದಾಟಿಲ್ಲ, ಅಂತವನಿಗೆ ಜೀವನದಲ್ಲಿ ವಿರಕ್ತಿ ಬರೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಉಪನಿಷತ್ತುಗಳು ಹೇಳುತ್ತೆ, ಲೋಕವನ್ನ ಚೆನ್ನಾಗಿ ಪರೀಕ್ಷೆ ಮಾಡಬೇಕು ಅಂತ. ಆಗ ನೀನ್ ಲೋಕ ಜೊತೆ ಇದ್ರೆ ನಿಜವಾಗ್ಲೂ ನಿನ್ನ ವೈರಾಗ್ಯ ಅನ್ನುವಂಥದ್ದು ಇದ್ರೆ ಬರುತ್ತೆ ಅಂತ. ಹಾಗೆ ಈ ಸಾಮಾಜಿಕ ವ್ಯಕ್ತಿ ಕೂಡ ಜಟಕ ಹೊರಸೋನಿಂದ ಮೊದಲುಗೊಂಡು ದಿವಾನಿನವರೆಗೆ ಏನಾಗ್ತಿದೆ ಅಂತ ಗೊತ್ತಾದ್ರೆ ಆಗ ಅವನು ಈ ಡೆಮಾಕ್ರಸಿಯಲ್ಲಿ ಒಬ್ಬ ಆದರ್ಶ ಪ್ರಜೆನೂ ಆಗ್ತಾನೆ, ಆದರ್ಶ ರಾಜವೂ ಆಗ್ತಾನೆ ಅಂತ. ಇದನ್ನೇ ಡಿ.ವಿ.ಜಿ. ಅವರು ತಮ್ಮ ಗ್ರಂಥಗಳ ಉದ್ದಕ್ಕೂ ಕೂಡ ಅವರು ಪ್ರತಿಪಾದನೆಯನ್ನ ಮಾಡುವಂಥದ್ದು ಅಂತ. ಇದಕ್ಕೆ ಡಿ.ವಿ.ಜಿ. ಅವರು ಗ್ರಂಥಗಳನ್ನ ಬರೆದ್ರು, ಸಂಸ್ಥೆಯನ್ನೇ ಸ್ಥಾಪನೆ ಮಾಡಿದ್ರು. ಇದೆಲ್ಲ ನಮಗೆ ಗೊತ್ತಿದೆ. ಗೋಖಲೆ ಸಂಸ್ಥೆಯನ್ನ ಅವರು ಸ್ಥಾಪನೆ ಮಾಡಿದ ಉದ್ದೇಶವೇ ಹಾಗೆ. ಅದು ಪಬ್ಲಿಕ್ ಅಫೇರ್ಸ್, ಸಾರ್ವಜನಿಕ ವಿಚಾರ ಸಂಸ್ಥೆ ಅದು. ಅಂದ್ರೆ ಸಾರ್ವಜನಿಕರು ಎಲ್ಲರೂ ಬಂದು ಅಲ್ಲಿ ಮಂಥನವನ್ನು ಮಾಡಬೇಕು, ವಿಚಾರ ಮಂಥನವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಅವರು ಸಂಸ್ಥೆಯನ್ನ ಕಟ್ಟಿದ್ದು ಅಂತ. ಒಂದು ನಿರಂತರವಾಗಿ ಒಂದು ವಿಚಾರ ಮಂಥನ ಅನ್ನುವಂಥದ್ದು ನಡಿಬೇಕು ಅಂತ. ನಂದೇ ಸರಿ ಅನ್ನುವಂಥ ಧೋರಣೆ ಯಾವತ್ತೂ ಡೆಮಾಕ್ರಸಿಯಲ್ಲಿ ಸರಿ ಇಲ್ಲ ಅನ್ನೋದನ್ನ ಅವರು ಬಹಳ ಅದ್ಭುತವಾಗಿ ಪ್ರತಿಪಾದನೆ ಮಾಡ್ತಾರೆ. ಹೇಳ್ತಾರೆ ಅವರು, ಈ ದೇಶದ ಡೆಮಾಕ್ರಸಿ ಎಷ್ಟು ಗಟ್ಟಿ ಇದೆ ಅನ್ನೋದಕ್ಕೆ ಸಾಕ್ಷಿ ಆಡಳಿತ ಪಕ್ಷ ಅಲ್ಲ, ವಿರೋಧ ಪಕ್ಷ ಅಂತ ಹೇಳ್ತಾರೆ. ಅದು ಡಿ.ವಿ.ಜಿ. ಅವರು ಇವತ್ತೆಲ್ಲ ಬರೀತಾ ಇರೋದು. ಅವರು ಯಾವಾಗ ಬರೆದಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡಬೇಕು ಅಂತ. ಈಗಿನ ವಿರೋಧ ಪಕ್ಷಗಳು ನೋಡಿ ಅವ್ರು ಬರೆದಿದ್ದಲ್ಲ. ಅಂದ್ರೆ ಅದು ಚಿಂತನೆ ಎಷ್ಟು ಅದ್ಭುತವಾಗಿದೆ ಅಂತ ಈಗಲೂ ಕೂಡ ನಮ್ಗೆ ಗೊತ್ತಿದೆ. ವಿರೋಧ ಪಕ್ಷಗಳು ವೀಕಾರ ಹತ್ತಿದ್ದಾಗೆ ಸರ್ಕಾರಗಳ ಒಂದು ಅಟ್ಟಹಾಸ ಹೇಗೆ ಆಗತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಅಂತ. ಹಾಗೆ ಡಿ.ವಿ.ಜಿ. ಅವರು ಆ ನೆಲೆಯಿಂದ ಅವರು ಸಂಸ್ಥೆಯನ್ನ, ಆ ಸಂಸ್ಥೆಯಲ್ಲಿ ಇದ್ರ ಬಗ್ಗೆ ವಿಚಾರಗಳು ಪರ ವಿರೋಧ ಎರಡು ಚರ್ಚೆ ನಡಿಬೇಕು, ಮಂಥನ ನಡಿಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಸ್ಥಾಪನೆ ಮಾಡಿದ್ರು. ಅದಕ್ಕೆ ಬೇಕಾದಂತ ಕಾರ್ಯಕರ್ತರನ್ನ ಸಿದ್ಧ ಮಾಡುವ ರೀತಿಯಲ್ಲಿ ಅವರು ಅಧ್ಯಯನ ಗೋಷ್ಠಿಗಳನ್ನ ನಡೆಸಿದ್ರು. ಆಮೇಲೆ ಪುಸ್ತಕಗಳಂತೂ ಗೊತ್ತೇ ಗೊತ್ತು ಬರೀತಾ ಇದ್ರು. ಆದ್ರೆ ಆ ಪುಸ್ತಕಗಳನ್ನೆಲ್ಲ ಅವ್ರು ಕರೀತಾ ಇದ್ದಿದ್ದು ನಾನೊಬ್ಬ ಪತ್ರಕರ್ತ ಅಂತಾನೆ ಬರೀತಾ ಇದ್ರು ಅಂತ. ನಾನು ವಿದ್ವಾಂಸ ಅಲ್ಲ, ನಾನೊಬ್ಬ ಪತ್ರಕರ್ತ ಅಂತ. ಯಾಕೆ ಅಂತ ಹೇಳಿದ್ರೆ ಪತ್ರಕರ್ತ ಸಮಾಜಕ್ಕೂ ಮತ್ತೆ ಪ್ರಭುತ್ವಕ್ಕೂ ಒಂದು ಸೇತುವೆ ಆಗಿರ್ತಾನೆ ಅಂತ. ಈ ದೃಷ್ಟಿ ಡಿ.ವಿ.ಜಿ. ಅವರಿಗೆ ಚೆನ್ನಾಗಿತ್ತು. ಈಗಿನ ಜರ್ನಲಿಸಂ ಬಗ್ಗೆ ಎಲ್ಲ ಅವ್ರು ಹೇಳ್ತಿರುವಂತದ್ದು, ನಾನು ಒಬ್ಬ ಪತ್ರಕರ್ತ, ಆ ದೃಷ್ಟಿಯಿಂದ ಡಿ.ವಿ.ಜಿ. ಪರಂಪರೆಗೆ ಸೇರಿದ್ದೀನಿ ಅಂತ. ಆದ್ರೆ ಈಗಿನ ಜರ್ನಲಿಸಂನ ಸ್ವರೂಪವೇ ಬೇರೆ ಆಗ್ಬಿಟ್ಟಿದೆ. ಅದೇನು ಗುಟ್ಟಾಗೇನಿಲ್ಲ, ನಮ್ಗೆಲ್ಲ ಗೊತ್ತಾಗ್ತಾ ಇದೆ. ಈ ದೃಷ್ಟಿಯಿಂದ ಡಿ.ವಿ.ಜಿ. ಅವರು ಎಷ್ಟೆಲ್ಲ ಆಯಾಮಗಳಿಂದ ಕೆಲಸ ಮಾಡಿದ್ರು ಅಂತ. ನಮಗೆ ಸ್ವಾತಂತ್ರ್ಯ ಯಾಕೆ ಬೇಕು, ರಾಜ್ಯ ಅಂದ್ರೆ ಏನು, ದೇಶ ಅಂದ್ರೆ ಏನು, ಸರ್ಕಾರ ಅಂದ್ರೆ ಏನು, ಸ್ವರಾಜ್ಯ ಅಂದ್ರೆ ಏನು, ವೋಟ್ ಅಂದ್ರೆ ಏನು, ವೋಟ್ ಯಾಕೆ ಮಾಡಬೇಕು, ಈ ತರದ್ರ ಬಗ್ಗೆ ಎಲ್ಲವೂ ಕೂಡ ಅವರು ಹೇಳ್ತಾ, ಇದ್ರ ಮಧ್ಯೆಯೇ ನಮ್ಮ ಸಮಾಜದಲ್ಲೇ, ಈ ಸಮಾಜದಲ್ಲೇ ನಮ್ಮ ಜೀವನ ಅರಳೋದ್ರಿಂದ ನಾವು ಅದನ್ನ ಹೆಚ್ಚು ಜತನದಿಂದ ಈ ತತ್ವಗಳ ಕಡೆಗೆ ನಮ್ಮ ಮನಸ್ಸನ್ನ ಕೊಡಬೇಕು ಅಂತ ಹೇಳ್ತಾ ಅವರು ಒಂದೊಳ್ಳೆ ಮಾತನ್ನು ಹೇಳ್ತಾರೆ, ಬಹಳ ಪೊಯಿಟಿಕ್ ಆಗಿ. ಅವರು ಪೊಲಿಟಿಕಲ್ ರೈಟಿಂಗ್ ಮಾಡ್ಬೇಕಾದ್ರೆ ಬಹಳ ಪೊಯಿಟಿಕ್ ಆಗಿ ಮಾತಾಡ್ತಾರೆ. ಅದಿನ್ನೊಂದು ವಿಶೇಷ ಅಂತೇಳಿ, ನಮ್ಮ ಬಾಳಿನ ಮೊಗ್ಗು ಅರಳುವುದು ಇತರರ ಬಾಳಿನ ನೆರೆಯಲ್ಲಿ ಅಂತ ಒಂದು ಮಾತನ್ನು ಬರೀತಾರೆ. ಹಾಗಾಗಿ ನಾನು ಒಂದು ವೋಟ್ ಮಾಡೋದ್ರಿಂದ ನನ್ನ ಪಕ್ಕದ ಮೇಲೆ ಒಂದು ಸಮಸ್ಯೆ ಪರಿಹಾರ ಆಗತ್ತೆ. ಈ ದೃಷ್ಟಿ ನಮಗೆ ಬರಬೇಕು. ಅವ್ರು ಒಳ್ಳೆ ಒಂದು ವೋಟ್ ಮಾಡೋದ್ರಿಂದ ನನ್ನ ಜೀವನ ಸರಿ ಹೋಗತ್ತೆ ಅಂತ. ಇದು ಬೇಕಾಗಿರುವಂತ ಒಂದು ಮನೋಧರ್ಮ ಅಂತ ಹೇಳ್ತಾ ಅವರು ಅದನ್ನ ಕಗ್ಗದಲ್ಲಿ ಇದಕ್ಕೆ ಪೂರಕವಾಗಿ ಎಷ್ಟೋ ಮಾತುಗಳನ್ನ ಹೇಳ್ತಾರೆ. ಇನ್ನೊಂದು ನನಗೆ ಬಹಳ ಮುಖ್ಯವಾದಂತ ಸಂಗತಿ, ನಾನು ತುಣುಕು ಮಾಡಿ ಹೋಗ್ತಾ ಇದ್ದೀನಿ, ಸಮಯ ಹೆಚ್ಚು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಎಲ್ಲೆಲ್ಲಿ ನೀವು ನೋಡಬಹುದು ಅಂತ ಅಷ್ಟೇ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ.
ಅವರು ಇದ್ರ ಮಧ್ಯೆ ಹೇಳುವಂತ ಇನ್ನೊಂದು ಮಾತು ಬಹಳ ಇದೆ. ನಮ್ಗೆ ಈ ಡೆಮಾಕ್ರಸಿ ಅಥವಾ ಸಮಾಜದಲ್ಲಿ ಈ ರೀತಿ ಭ್ರಷ್ಟಾಚಾರವೋ ಅಥವಾ ಯಾವ್ದೋ ಕೆಲಸಗಳಲ್ಲಿ ಈ ತರ ಆಗ್ತಿರುವಂತ ಸಮಸ್ಯೆಗಳು ಏನೋ 108 ತಾಪತ್ರಯಗಳಂತೂ ಡೆಮಾಕ್ರಸಿ ಇದ್ದೇ ಇರುತ್ತೆ ಅಲ್ವಾ. ಈ ಸಂದರ್ಭದಲ್ಲೆಲ್ಲ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅದು ರಾಮಾಯಣವನ್ನ, ಕೌಟಿಲ್ಯನ ಅರ್ಥಶಾಸ್ತ್ರವನ್ನ, ಕಾಮಂದಿಕೀಯ ನೀತಿ ಸಾರ ಇದನ್ನೆಲ್ಲ ಉಲ್ಲೇಖ ಮಾಡಿಬಿಟ್ಟು ಒಂದು ಆದರ್ಶವಾದಂತ ಒಂದು ಸಮಾಜ ಎಲ್ಲಾ ಕಾಲಕ್ಕೂ ಇತ್ತು ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತಿರ್ತೀವಿ. ಡಿ ವಿ ಜಿ ಅವರು ಅದನ್ನ ಒಪ್ಪೋಲ್ಲ. ಅದು ಬಹಳ ಮುಖ್ಯವಾಗಿರುವಂತದ್ದು. ಅವರು ಬರೀತಾರೆ, ನಮ್ಮ ರಾಮಾಯಣದಲ್ಲಿ ಇರ್ಬೋದು, ರಾಮಾಯಣದಲ್ಲಿ ಕಚ್ಚಿತ್ ಸರ್ಗ ಅಂತ ಹೇಳಿ ಅದಕ್ಕೆ ಪ್ರಖ್ಯಾತಿ. ರಾಮ ಭರತನಿಗೆ ಅಲ್ಲಿ ರಾಜನ ಕರ್ತವ್ಯಗಳ ಬಗ್ಗೆ ಹೇಳುವಂತದ್ದೆಲ್ಲ ಬರುತ್ತೆ. ಮಹಾಭಾರತದ ಶಾಂತಿ ಪರ್ವ ಇದೆ, ಮನುಸ್ಮೃತಿಯಲ್ಲೂ ಸಾಕಷ್ಟು ಬರುತ್ತೆ. ಕಾಮಂದಿಕೀಯ ನೀತಿ ಸಾರ ಇರುವಂತದ್ದು ಅದಕ್ಕೆ, ಕೌಟಿಲ್ಯನ ಅರ್ಥಶಾಸ್ತ್ರವೂ ಅದೇ. ಡಿ ವಿ ಜಿ ಅವರು ಇಲ್ಲಿಂದ ಎಲ್ಲ ಕೋಟ್ ಮಾಡ್ತಾರೆ. ಆದ್ರೆ ಅವ್ರು ಹೇಳ್ತಾರೆ, ಈಗಿನ ಡೆಮಾಕ್ರಸಿಗೆ ಇದಿಷ್ಟೇ ಸಾಕಾಗೋದಿಲ್ಲ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಥವಾ ಇಲ್ಲಿನ ವ್ಯವಸ್ಥೆ ಒಳಗಡೆ ನಾವು ಹೋಗೋದಿಕ್ಕೆ, ವ್ಯವಸ್ಥೆಯನ್ನ ಸರಿ ಮಾಡೋದಿಕ್ಕೆ, ವ್ಯವಸ್ಥೆಯಲ್ಲಿ ಒಂದಾಗೋದಿಕ್ಕೆ ಇದಿಷ್ಟೇ ಸಾಕಾಗೋದಿಲ್ಲ ಅಂತ. ಯಾಕೆಂದ್ರೆ ಆಗಿನ ಕಲ್ಪನೆಗಳು, ಈಗ ಸಮಾಜ ಅನ್ನುವಂಥದ್ದು, ಒಂದು ದೇಶ ಅನ್ನುವಂಥದ್ದು, ರಾಜ್ಯ ಅನ್ನುವಂಥದ್ದು ಬೇರೆ ರೀತಿಯಲ್ಲಿ ಬೆಳೆದಿದೆ, ಬೇರೆ ರೀತಿಯಲ್ಲಿ ಬೆಳೀತಾ ಇದೆ. ಎಷ್ಟು ಸಂಕೀರ್ಣವಾಗಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ಗ್ರಂಥದಿಂದ ಇದಕ್ಕೆ ಉತ್ತರ ಅನ್ನೋ ತರದ್ದು ಇಲ್ಲ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದಂತ ಒಂದು ಸಂಗತಿ. ನಮ್ಗಿವಾಗ ಒಂದಿದೆ, ಎಲ್ಲದಕ್ಕೂ ಅಲ್ಲಿ ಇದೆ ಉತ್ತರ, ಅಲ್ಲಿ ವೇದದಲ್ಲಿದೆ, ಇಲ್ಲಿ ರಾಮಾಯಣದಲ್ಲಿದೆ, ಇಲ್ಲಿ ಮಹಾಭಾರತದಲ್ಲಿದೆ ಅಂತ ಹೇಳಿ ನಾವು ಭಾವುಕವಾಗಿ ಮಾತಾಡ್ತೀವಿ. ನಾನು ಮಾತಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ವಾಸ್ತುದಿಂದಲೂ ಮಾತಾಡಬೇಕು ಅಂತ. ನಮ್ಗಿಂತ ಚೆನ್ನಾಗಿ ಡಿ ವಿ ಜಿ ಅವರು ವೇದಗಳನ್ನ, ರಾಮಾಯಣ ಮಹಾಭಾರತಗಳನ್ನ ಚೆನ್ನಾಗೇ ಓದಂತವ್ರು. ಆದ್ರೆ ಅವರು ರಾಜ್ಯಶಾಸ್ತ್ರವನ್ನು ಚೆನ್ನಾಗಿ ಓದಿದ್ದಾರೆ. ಅವರು ಎಂತೆಂತವ್ರು ಉಲ್ಲೇಖ ಮಾಡ್ತಾರೆ. ಇದ್ರ ಮಧ್ಯೆ ಅವರು ಹೇಳುವಂತದ್ದು, ನಮ್ಮಲ್ಲಿ ಒಂದು ಆದರ್ಶ ಇತ್ತು, ನಮ್ಮಲ್ಲಿ ಒಂದು ಕಾಣಿಕೆ ಇದೆ ರಾಜ್ಯ ಅಂದ್ರೆ ಏನು ಅಂತ ಹೇಳಿ. ಆದ್ರೆ ಈಗಿನ ರಾಜಕೀಯಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇದಿಷ್ಟೇ ಸಾಕಾಗೋದಿಲ್ಲ ಅನ್ನುವಂತ ಒಂದು ಪ್ರಬುದ್ಧತೆ ಕೂಡ ನಮಗೆ ಬೇಕು ಅಂತ ಅವರು ಹೇಳ್ತಾರೆ ಅಂತ. ಅದಕ್ಕೆ ಒಂದು ರೀತಿ ಅವ್ರ ಈ ಕನ್ನಡದ ಬರಹಗಳಿದೆಯಲ್ವಾ, ಇದೆಲ್ಲವೂ ಕೂಡ ನಮ್ಮನ್ನ ಒಬ್ಬ ರಾಷ್ಟ್ರಕ, ಸಿಟಿಸನ್ಗೆ ಅವರೇ ಕಾಯಿನ್ ಮಾಡಿರುವಂತ ಶಬ್ದ. ಆ ರಾಷ್ಟ್ರಕನಿಗೆ ಬೇಕಾದಂತ ಒಂದು ಹೃದಯವನ್ನ ಈ ಕನ್ನಡ ರೈಟಿಂಗ್ಸ್ ಸಿದ್ಧ ಮಾಡುತ್ತೆ ಡಿ ವಿ ಜಿ ಅವರು. ಅವರ ಇಂಗ್ಲಿಷ್ ಬರಹಗಳಿದೆಯಲ್ಲ, ಅದಕ್ಕೆ ಬೇಕಾದಂತ ಒಂದು ಬುದ್ಧಿಯ ಕಡೆಗೆ ನಮ್ಮನ್ನ ತಗೊಂಡು ಹೋಗುತ್ತೆ ಅಂತ. ನೀವು ಆ ಇಂಗ್ಲಿಷ್ ರೈಟಿಂಗ್ ನ ಲೆವೆಲ್ ಬೇರೆ, ಅದು ನೇರ ಅದು ಪೊಲಿಟಿಕಲ್ ಫಿಲಾಸಫರ್ ಆಯಾ ಕಾಲಕ್ಕೆ ರಿಯಾಕ್ಟ್ ಮಾಡಿದ್ರೆ ಹೇಗಿರುತ್ತೆ ಆ ತರದ ಬರಹಗಳು. ಈ ಎರಡನ್ನೂ ಇದ್ರೆ ಡಿ ವಿ ಜಿ ಅವರದೇ ಒಂದು ಮಾತು, ಹೃದಯ ಮತಿ ಸತಿಪತಿಗಳಂತಿರಲು ಬದುಕು ರಸದರ್ಕೈಕ್ಯ ಮಂಕುತಿಮ್ಮ ಅಂತ ಹೇಳ್ತಾರೆ. ನಮ್ಗೆ ಹೃದಯವೂ ಬೇಕು, ಆಮೇಲೆ ತಲೆನೂ ಬೇಕು ಅಂತ. ಎರಡು ಶಿವಪಾರ್ವತಿಯರು. ಅದು ಆ ರೀತಿ ಇದ್ದಾಗ ನಿಜವಾಗ್ಲೂ ಕೂಡ ನಮ್ಮ ಜೀವನ ಚೆನ್ನಾಗಾಗತ್ತೆ ಅನ್ನೋದನ್ನ ಅವರು ಬಹಳ ಅದ್ಭುತವಾಗಿ ಹೇಳ್ತಾನೆ ಅಂತ. ಇನ್ನು ಎಷ್ಟಿದೆ ಸಮಯ? ಇನ್ನ ಕೆಲವೊಂದು ಮಾತುಗಳನ್ನು ಉಲ್ಲೇಖ ಮಾಡೋಣ ಅಂತ ಅನ್ಕೊಂಡ್ವಿ. ನೋಡಿ, ಅವರೊಂದು ಕೆಲವೊಂದು ಮಾತುಗಳು ತಗೊಂಡು ಹೇಳೋಣ. ಹೇಗೆ ಅವರು ಈ ಸಮಾಜ ಮತ್ತೆ ಮನೆ ಎರಡು ಕೂಡ ವ್ಯಕ್ತಿಯ ಅಂತರಂಗ ವಿಕಾಸಕ್ಕೆ ಪೂರಕವಾಗಿ ಒದಗಬೇಕು ಅಂತ. ನೀವು ಒಬ್ಬ ವ್ಯಕ್ತಿಯಾಗಿ ಮಾಡುವಂತದ್ದು ಅಧ್ಯಾತ್ಮದ ಸಾಧನೆ ಆದರೆ, ಹೊರಗಡೆ ಸಮಾಜದಲ್ಲಿ ಮಾಡುವಂತ ಸಾಧನೆ ಇದೆಯಲ್ಲ, ಅದು ಒಬ್ಬ ಸಿಟಿಸನ್, ಒಬ್ಬ ರಾಷ್ಟ್ರಕ್ಕೆ ಮಾಡಬೇಕಾಗಿರುವಂತ ಒಂದು ಸಾಧನೆ ಆಗಿರುತ್ತೆ ಅಂತ. ಹಾಗಾಗಿ ಮನೆ ಮತ್ತೆ ರಸ್ತೆ ಇದೆರಡೂ ಕೂಡ ಅದು ಒಂದು ರೀತಿ ಒಂದೇ ಅಂತ ಅವ್ರ ಭಾವನೆ. ಅದನ್ನೇ ಅವರು ಕಗ್ಗದಲ್ಲಿ ಎರಡು ಕೋಣೆಗಳ ನೀವು ಮಾಡುವ ಈ ಕಲ್ಪನೆಗಳೆಲ್ಲ ಅವರು ಅದನ್ನೇ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಅವರು ಒಂದ್ ಜಾಗದಲ್ಲಿ ಅವ್ರು ಬರೀತಾರೆ, ಆತ್ಮ ವಿಕಾಸ ಸಾಧನ. ಅಧ್ಯಾತ್ಮಕ್ಕೆ ಬಹಳ ಮುಖ್ಯವಾಗಿರುವಂತದ್ದು ಆತ್ಮ ತಾನೆ. ಅಧ್ಯಾತ್ಮ ಅಂದ್ರೆ ಏನು? ಆತ್ಮವನ್ನ ತಿಳ್ಕೊಳ್ಳುವಂಥದ್ದು ಅಂತ ಶಶಿ ಹೇಳಿದ್ರು. ಅವ್ರ ಅಧ್ಯಾತ್ಮ ಅನ್ನುವಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಮಕ್ಕಳಿಗೋಸ್ಕರ ಒಂದು ಲೇಖನ ಬರೆಯುವಂತ ಸಂದರ್ಭ. ಕಿರಿಯರ ವಿಶ್ವಕೋಶ ಅಂತ ಹೇಳಿ ಆಗ 7 ಸಂಪುಟಗಳಲ್ಲಿ ಬಂತು, ಜ್ಞಾನ ಗಂಗೋತ್ರಿ ಅಂತ ಹೇಳಿ. ಅದರಲ್ಲಿ ಅಧ್ಯಾತ್ಮ ಅನ್ನೋದ್ರ ಬಗ್ಗೆ ಡಿ ವಿ ಜಿ ಅವರೇ ಬರೆದಿರುವಂತದ್ದು. ಅಲ್ಲಿ ಅವ್ರು ಬರೀತಾರೆ, ಅಧ್ಯಾತ್ಮ ಅಂದ್ರೆ ಏನು? ಆತ್ಮವನ್ನ ಕುರಿತುವಂಥದ್ದು. ಆತ್ಮ ಅಂದ್ರೆ ಏನು? ನನ್ನ ಒಳಿತನ್ನು ನಾನು ಕಂಡುಕೊಳ್ಳುವಂಥದ್ದು ಅಂತ. ಹೀಗೆಲ್ಲ ಬಹಳ ಸರಳವಾಗಿ ಆದ್ರೆ ಬಹಳ ಪ್ರೊಫೌಂಡ್ ಆಗಿ ಬರೀತಾರೆ. ಹಾಗೆ ಈ ಆತ್ಮವಿಕಾಸ ಸಾಧನ ಅಂದ್ರೆ ಏನು? ಅದ್ರ ಬಗ್ಗೆ ಡಿ ವಿ ಜಿ ಅವರು ಬರೀತಾರೆ ರಾಜ್ಯಶಾಸ್ತ್ರದಲ್ಲಿ. ಸಂಸಾರ ಅಥವಾ ಕುಟುಂಬ ಎಂಬ ಸಂಸ್ಥೆ ಹೇಗೆ ನಮ್ಮ ಆತ್ಮಕ್ಕೆ ಒಂದು ಶಿಕ್ಷಣ ಶಾಲೆಯೋ, ರಾಜ್ಯವೆಂಬ ಸಂಸ್ಥೆಯೂ ಹಾಗೆ ನಮಗೆ ಒಂದು ಧರ್ಮ ಶಿಕ್ಷಣ ಶಾಲೆ ಅಂತೇಳಿ. ಮಠ ಹೇಗೆ ಧಾರ್ಮಿಕತೆಯನ್ನ ನಿನಗೆ ಕಲಿಸ್ಬೇಕೋ, ಹಾಗೆ ವಿಧಾನಸಭೆಯನ್ನು ನಿನಗೆ ಕಲಿಸ್ಬೇಕು ಅಂತ. ಈಗ ನಾವು ಕಲ್ಪನೆ ಮಾಡ್ಕೊಳಕ್ ಆಗತ್ತಾ? ಎರಡರಲ್ಲೂ ಸಿಗ್ತಾ ಇಲ್ಲ ಅಂತ. ಎರಡರಲ್ಲೂ ನೀವೆಲ್ಲ ಒಂದ್ ಜಾಗದಲ್ಲಿ ಸಿಗ್ತಿಲ್ಲ ಅಂತ ಸಂಕಟ ಪಡ್ಬೇಕಾಗಿಲ್ಲ.
ನಮ್ಗೆ ಧಾರ್ಮಿಕ ಸಂಸ್ಥೆಗಳು ಹೇಗಾಗಿದೆ ಅಂತ ಗೊತ್ತು, ನಮ್ಮ ರಾಜಕೀಯ ಸಂಸ್ಥೆಗಳು ಹೇಗಾಗಿದೆ ಅಂತಾನು ಗೊತ್ತು ಅಂತ ಹೇಳಿ ಇದನ್ನ ಅವರು ಹೇಳ್ತಾರೆ. ಆಮೇಲೆ ಇನ್ನೊಂದು ಬಹಳ ಅದ್ಭುತವಾದ ಮಾತನ್ನ ಹೇಳ್ತಾರೆ. ಸಮಾಜವು ಸಮಸ್ತ ಹಿತಕ್ಕೋಸ್ಕರ ತನ್ನ ಪ್ರತಿಯೊಬ್ಬ ಮನುಷ್ಯನ ಸ್ವಾರ್ಥಕ್ಕೂ ಸ್ವಾತಂತ್ರ್ಯಕ್ಕೂ ವಿಧಾಯಕ ಮಾಡಿರುವ ವಿಧಿ ನಿಷೇಧ ರೂಪವಾದ ಪರಿಮಿತಿಗಳ ನ್ಯಾಯದ ಅಂತರ್ದ್ರವ್ಯ ಅಂತ ಒಂದು ನ್ಯಾಯವನ್ನ ಡಿಫೈನ್ ಮಾಡ್ತಾರೆ. ಅಂದ್ರೆ ನ್ಯಾಯ ಅನ್ನುವಂಥದ್ದು ಒಂದು ಅಬ್ಸಲ್ಯೂಟ್ ಆದಂತ ಒಂದು ಎಂಟಿಟಿ ಅಲ್ಲ, ಅಬ್ಸಲ್ಯೂಟ್ ಆದಂತ ಒಂದು ಸಂಗತಿ ಅಲ್ಲ, ಆಗಿರೋದಿಲ್ಲ, ಸಾಧ್ಯ ಇಲ್ಲ. ಅದನ್ನ ಫಿಲಾಸಾಫಿಕಲ್ ಆಗಿ ಕೂಡ ಬಹಳಷ್ಟು ಚರ್ಚೆ ಮಾಡಬಹುದು. ಅದು ಹೇಗೆ ಅಂತ ಹೇಳಿದ್ರೆ ನೋಡಿ, ಒಂದು ಎಷ್ಟು ತೊಡಕುಗಳು ಬರುತ್ತೆ ಅಂತ, ನೀವು ಯಾವ್ದು ನ್ಯಾಯ ಅನ್ಯಾಯ ಅಂತ ನಿರ್ಧಾರ ಮಾಡಬೇಕು ಅಂತ. ಒಂದು ಮಗು ಇದೆ, ಆ ಮಗುನ ಯಾರೋ ಒಬ್ಬ ಸರ್ವಾಧಿಕಾರಿ, ಒಬ್ಬ ಡಿಕ್ಟೇಟರ್, ಯಾರೋ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳಿ. ಈ ಮಗುನ ನಾನು ಕೊಲ್ತೀನಿ ಅಂತ ಹೇಳ್ತಾನೆ. ನೀವು ಬೇಡ ಬೇಡ ಮಗುನ ಕೊಲ್ಲಬಾರ್ದು ಅಂತ ನೀವು ಅವ್ನು ತಡೀತೀರಿ. ಅವನು ಅದಕ್ಕೆ ಹೇಳ್ತಾನೆ, ಈ ಮಗುನೇನಾದ್ರೂ ನಾನು ಬಿಡಬೇಕು ಅಂತಿದ್ರೆ ನಿಮ್ಮ ಊರಿನಲ್ಲಿರೋ 10,000 ಜನ ನಾನು ಕೊಲ್ತೀನಿ, ನಿನ್ಗೆ ಮಗು ಬೇಕೋ 10,000 ಜನ ಬೇಕೋ, ನೀನ್ ಆಯ್ಕೆ ಮಾಡ್ಕೋ ಅಂತ ಹೇಳ್ತಾನ. ನಾವೇನ್ ಆಯ್ಕೆ ಮಾಡ್ಕೊಳ್ಳೋದಾಗ, ಮಗು ಪ್ರಾಣ ಉಳಿಸೋದಕ್ಕೋಸ್ಕರ 10,000 ಜನನ್ನ ಬಲಿ ಕೊಡ್ತಿರೋ, 10,000 ಜನನ ಉಳಿಸ್ಕೊಳ್ಳೋದಕ್ಕೆ ಈ ಮಗುನ್ ಬಲಿ ಕೊಡ್ತಿರೋ? ನೀವು ಯಾವ ರೀತಿನೂ ನೀವು ವಾದ ಮಾಡ್ತಾ ಹೋಗ್ಬೋದು, ಕೊನೆ ಮೊದಲಿಲ್ಲ ಅದಕ್ಕೆ ಅಂತ. ಅದಕ್ಕೆ ನ್ಯಾಯ ಅನ್ನುವಂಥದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸ್ವಾರ್ಥದ ಆಯಾಮನೂ ಇರುತ್ತೆ, ಮತ್ತೆ ಅದರಲ್ಲಿ ಒಂದು ಸ್ವಾತಂತ್ರ್ಯದ ಮತ್ತೆ ಒಂದು ಹಿತದ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಷ್ಟೋ ಇಷ್ಟೋ ಅದರಲ್ಲಿ ರಾಜಿ ಮಾಡಿಕೊಳ್ಳದೆ ಇದ್ರೆ ನ್ಯಾಯ ಅನ್ನುವಂಥದ್ದು ಬರುವಂತದ್ದಲ್ಲ ಅಂತ. ಇದೆಲ್ಲ ನಮ್ಗೆ ಕೇಳೋದಕ್ಕೆ ಏನ್ ಡಿ ವಿ ಜಿ ಅವರು ಬಹಳ ರೂಕ್ಷವಾಗಿ ಹೇಳ್ತಿದಾರಲ್ಲ ಅಂತ ನಮ್ಗೆ ಅದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡಿದಾಗ ಇದರಲ್ಲಿರುವಂತ ಸಮಸ್ಯೆಗಳು ಏನು ಅನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ನೋಡಿ, ಒಂದು 4-5 ಸಾಲು ಸ್ವಲ್ಪ ದೀರ್ಘವಾದ್ರೂ ಓದ್ಬಿಡ್ತೀನಿ. ಇಡೀ ಡಿ ವಿ ಜಿ ಅವರ ಪ್ರಬುದ್ಧ ಚಿಂತನೆ ಎಂತದ್ದು ಅನ್ನೋದಕ್ಕೆ ಇದೊಂದು ಒಳ್ಳೆ ನಿದರ್ಶನ. ಈ ರೀತಿ ತುಂಬಾ ಜನ ಚಿಂತನೆ ಮಾಡಿಲ್ಲ. ಏನಂದ್ರೆ ಇದು ಒಂದ್ ರೀತಿ ನಮ್ಮ ಕಾಲದಲ್ಲಂತೂ ಕನ್ನಡದ ಮಟ್ಟಿಗಂತೂ ಡಿ ವಿ ಜಿ ಅವರ ರೀತಿಯಲ್ಲಿ ಯಾವೊಬ್ಬ ಸಾಹಿತಿಯೂ ಕೂಡ ಈ ರಾಜ್ಯ ವ್ಯವಸ್ಥೆ ಬಗ್ಗೆ ಒಬ್ಬ ಪೊಲಿಟಿಕಲ್ ಥಿಂಕರ್ ಆಗಿ ಯೋಚನೆ ಮಾಡಿಲ್ಲ ಅನ್ನುವಂಥದ್ದು ನಿರ್ವಿವಾದ. ಅದು ಬಹಳ ನಾವು ಅದನ್ನ ಧೈರ್ಯವಾಗಿ ಹೇಳ್ಬೋದು, ಅಷ್ಟು ಅದ್ಭುತವಾದಂತ ಚಿಂತನೆಗಳು. ಅವರು ಈ ನ್ಯಾಯದ ಬಗ್ಗೆ ಹೇಳ್ತಾ ನೋಡಿ, ಒಂದ್ 4 ಮಾತು ಓದ್ಬಿಡ್ತೀನಿ. ರಾಜ್ಯವು ವಿವಿಧ ಸ್ವಾರ್ಥ ಸಂಬಂಧದಲ್ಲಿಯ ಪರಸ್ಪರ ವಿಷಮತೆ ವಿಘಾತುಕತೆಗಳಲ್ಲಿ ಒಂದು ಅನ್ಯೋನ್ಯ ಯೋಜನಾ ಕ್ರಮವನ್ನು ಸ್ಥಾಪಿಸಲು ಯತ್ನಿಸುತ್ತದೆ. ಅದು ಪ್ರತಿಯೊಬ್ಬನ ಸ್ವಾರ್ಥವನ್ನೂ ಆಗಮಾಡಿಸುತ್ತದೆ. ಆದರೆ ಪೂರ್ತಿಯಾಗಲ್ಲ, ಅಷ್ಟಿಷ್ಟು ಸವರಿಸಿ ತಿದ್ದಿ ಆಗಮಾಡಿಸುತ್ತದೆ. ಆ ತಿದ್ದುಪಾಡಿನ ಜೋಡಣೆಯ ಕ್ರಮವೇ ನ್ಯಾಯ. ಹೀಗೆ ರಾಜ್ಯವೆಂಬುದು ಪ್ರಜೆಗೆ ಸ್ವಾರ್ಥ ಶೋಧಕ ಸಾಧಕ ಯಂತ್ರವಾಗುತ್ತದೆ. ಅದರ ಮೂಲಕ ಪ್ರತಿಯೊಬ್ಬ ಪ್ರಜೆಯ ಪಾಲಿಗೂ ದೊರೆಯುವುದು ಅಪರಿಮಿತ ಸ್ವಾರ್ಥವಲ್ಲ, ನ್ಯಾಯ ಪರಿಮಿತ ಸ್ವಾರ್ಥ. ನ್ಯಾಯವೆಂಬುದು ಅನೇಕ ಸ್ವಾರ್ಥಗಳ ಪರಸ್ಪರ ಸಮಾಧಾನ, ಪರಸ್ಪರ ಸಂಯೋಜನೆಗಳ ಮರ್ಯಾದೆ. ಈ ಮರ್ಯಾದೆಯನ್ನು ಗೊತ್ತು ಮಾಡುವುದು ರಾಜ್ಯದ ಶಾಸನ ಸಭೆ. ಈ ಸಭೆಯಲ್ಲಿ ನಡೆಯುವ ಜನಜೀವನ ವಿಷಯಕವಾದ ಪ್ರತಿಪಾದನೆ, ಚರ್ಚೆಗಳಲ್ಲಿ, ಪ್ರಶ್ನೆ ಉತ್ತರಗಳಲ್ಲಿ, ವಾದ ವಿವಾದಗಳಲ್ಲಿ ನಾನಾ ಸ್ವಾರ್ಥಗಳು ಪರೀಕ್ಷಿತವಾಗುತ್ತವೆ, ಮಥಿತವಾಗುತ್ತವೆ. ಆ ಮಥನ ವಿಧಾನದಲ್ಲಿ ಪ್ರತಿಯೊಂದು ಸ್ವಾರ್ಥವೂ ಅಷ್ಟಿಷ್ಟು ಪರಿವರ್ತನೆ, ಪರಿಷ್ಕೃತಿ ಹೊಂದುತ್ತದೆ. ಪ್ರತಿಯೊಂದು ಪಕ್ಷವೂ ಪ್ರತಿಪಕ್ಷಕ್ಕೆ ಅಷ್ಟಿಷ್ಟನ್ನು ಬಿಟ್ಟುಕೊಟ್ಟು ಅಷ್ಟಿಷ್ಟನ್ನು ಸ್ವೀಕರಿಸುತ್ತದೆ. ಹೀಗೆ ವಿನಿಮಯದಿಂದಲೂ ಇಷ್ಟ ಸಮ್ಮತಿಯಿಂದಲೂ ಆ ನಾನಾ ಸ್ವಾರ್ಥಗಳ ಕೂಟು ಒಂದು ಸಮಪಾಕಕ್ಕೆ ಬರುತ್ತದೆ. ಈ ಸರ್ವಾಂಗೀಕೃತವಾದ ವಿವಿಧ ಈ ಮಾತು ನೋಡಿ, ಈ ಸರ್ವಾಂಗೀಕೃತವಾದ ವಿವಿಧ ಸ್ವಾರ್ಥ ಸಮನ್ವಯವೇ ನ್ಯಾಯಶಾಸನ. ಇದನ್ನ ಇಟ್ಕೊಂಡೆ 2 ಗಂಟೆ ಹೊತ್ತು ಮಾತಾಡ್ಬೋದು, ಅಷ್ಟು ಪ್ರಫೌಂಡ್ ಆಗಿರುವಂತದ್ದು. ನಮ್ಗೆ ಓದಿದ್ದು ಕೇಳಿದಾಗ ಅಷ್ಟು ನಮ್ಗೆ ಅನ್ನಿಸ್ತೇ ಹೋಗ್ಬೋದು, ಯೋಚನೆ ಮಾಡ್ತಾ ಮಾಡ್ತಾ ನಮ್ಗೆ ಅದು ಎಷ್ಟು ಅದ್ಭುತವಾದಂತ ಮಾತು ಅಂತ ನೋಡಿ. ವಿವಿಧ ಸ್ವಾರ್ಥ ಸಮನ್ವಯವೇ ನ್ಯಾಯಶಾಸನ ಅಂತ ಹೇಳ್ತಾರೆ. ಅವರು ಸ್ವಾರ್ಥ ವಿರೋಧ, ಸ್ವಾರ್ಥ ನಾಶ ಅಂತ ಕರೀತಾ ಇಲ್ಲ, ಸ್ವಾರ್ಥ ಸಮನ್ವಯ ಅಂತ ಕರೀತಾರೆ. ಡಿ ವಿ ಜಿ ಅವರು ಇನ್ನೊಂದು ಜಾಗದಲ್ಲಿ ಹೇಳ್ತಾರೆ, ಸಮಾನತೆ ಅಂತ ಹೇಳಿದ್ರೆ ತಾರತಮ್ಯ ವಿನಾಶ ಅಲ್ಲ, ತಾರತಮ್ಯ ವಿವೇಕ ಅಂತ ಹೇಳ್ತಾರೆ. ಇದು ಸಮಾನತೆ ಅಂತ ಹೇಳಿ. ಅಲ್ಲಪ್ಪ, ನೀನೆಲ್ಲರಿಗೂ ಸಿಹಿ ಹಂಚಬೇಕು ಅಂತ ಹೇಳಿ ಅವನು ಆರೋಗ್ಯವಾಗಿರುವಂತವನಿಗೂ ನೀನು ಜಾಮೂನ್ ಕೊಟ್ಬಿಟ್ಟು, ಶುಗರ್ ಅಲ್ಲಿ ಅವನು ಇನ್ಸುಲಿನ್ ಆಲ್ರೆಡಿ ತಗೊಳ್ತಾ ಇದ್ದಾನೆ, ಅವನಿಗೂ ನೀನು ಜಾಮೂನ್ ಕೊಟ್ಬಿಟ್ರೆ ಅದೇ ಸಮಾನತೆ ಆಗುತ್ತೆ. ಎಲ್ರಿಗೂ ನಾವು ಇವಾಗ ಜಾಮೂನ್ ಕೊಡೋದು ಅಂತ ಹೇಳಿದ್ರೆ ಅದು ಸಮಾನತೆ ಅಲ್ಲ. ಸಮಾನತೆ ಅಂದ್ರೆ ಏನು ಅಂತ ಹೇಳಿದ್ರೆ ಅದು ಈ ತಾರತಮ್ಯ ವಿವೇಕ. ಶುಗರ್ ಇರೋರಿಗೆ ಜಾಮೂನ್ ಕೊಡಬಾರದು,
ಆ ತಾರತಮ್ಯ ವಿವೇಕ ಇದೆಯಲ್ವಾ, ಅದು ನಿಜವಾಗ್ಲೂ ಕೂಡ ಇರುವಂತದ್ದು ಅಲ್ಲಿ, ಅದು ಮುಖ್ಯ. ಅದು ಏನು ಸಮಾನತೆಗೆ ಉದ್ದೇಶ ಏನು, ಅವನ ಆರೋಗ್ಯ ಕಾಪಾಡಬೇಕು ಅನ್ನುವಂಥದ್ದು ಸಮಾನತೆ ಉದ್ದೇಶ ಆಗಬೇಕೇ ಹೊರತು ಜಾಮೂನ್ ಕೊಡೋದು ಅಂತದ್ದು ಸಮಾನತೆ ಅಲ್ಲ. ಹಾಗೆ ಇಲ್ಲಿ ಹೇಳ್ತಾ ಇರುವಂತದ್ದು ಅವರು ಸ್ವಾರ್ಥ ಸಮನ್ವಯ ಅಂತ ಹೇಳಿ, ಅದು ನ್ಯಾಯಶಾಸನ ಅಂತ. ನಮ್ಗೆ ಇವತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ. ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಎಲ್ಲ ಆಗ್ಬೇಕು, ಯಾಕೆ ಆಗ್ಬೇಕು, ಇದ್ರ ಪರ ವಿರೋಧ, ಅದು ಈ ಚರ್ಚೆಗಳೆಲ್ಲ ನೋಡಿದ್ರೆ ನಮಗೆ ಹೋಗಿ ರಾಜಕೀಯದವರಂತೂ ಅವರೇನು ಓದಿರೋದಿಲ್ಲ ಬಿಡಿ, ಅವರು ಸಂವಿಧಾನದ ಪ್ರಿಯಾಂಬಲ್ ಕೂಡ ಓದಿರೋದಿಲ್ಲ, ಬಿಟ್ಬಿಡೋಣ. ಹೋಗ್ಲಿ, ಯಾವುದು ಡಿವಿಜಿ ಅವರು ಹೇಳ್ತಿದ್ದಾರೆ, ನಮ್ಮ ಬಾಂಧವರು ನಮ್ಮ ಬಂಧುಗಳು ಅಂತ ಯಾರಿದ್ದಾರೆ ಪತ್ರಕರ್ತರು, ನಾನು ಅವ್ರಗಳ ಮಧ್ಯೆನೇ ಬದುಕ್ತಾ ಇರ್ತೀನಲ್ವಾ, ಅಂಥವ್ರು ಇರ್ಬೋದು, ಅಥವಾ ಯಾವ ಚಿಂತಕರು, ಸೋಕಾಳು ಚಿಂತಕರು, ಈ ಫೇಸ್ಬುಕ್ ಇದು ಇತ್ಯಾದಿಗಳೆಲ್ಲ ಪುಂಖಾನುಪುಂಖವಾಗಿ ಎಲ್ಲಾದ್ರ ಬಗ್ಗೆನೂ ಒಪಿನಿಯನ್ ಕೊಡ್ತಾರಲ್ವಾ, ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ವಾಕ್ ಸ್ವಾತಂತ್ರ್ಯ ಇದೆ. ಆದ್ರೆ ಒಂದು ಒಳ್ಳೆ ಸಮಾಜ ನಾವು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಲಕ್ಷ್ಯ ಆಗಿದ್ದಾಗ ಆ ಸೂಕ್ಷ್ಮಗಳನ್ನು ನಾವು ಗಮನಿಸ್ತಾ ಒಂದು ಆರೋಗ್ಯಕರವಾದಂತ ಒಂದು ಸಮಾಜವನ್ನ ನಿರ್ಮಾಣ ಮಾಡಬಹುದಲ್ವಾ ನಮ್ಮ ಚಿಂತನೆಗಳ ಮೂಲಕ ಅನ್ನುವಂತ ಒಂದು ಪ್ರಬುದ್ಧತೆ ಬರಬೇಕಲ್ವಾ. ಆ ಪ್ರಬುದ್ಧತೆ ಬರಬೇಕು ಅನ್ನುವಂಥದ್ದೇ ಡಿವಿಜಿ ಅವರ ಆಶಯ ಆಗಿತ್ತು ಅಂತ. ಹೀಗೆ ಅವರು ನೋಡಿ, ಅದು ಒಂದೊಂದು ಕಾಯಿ ಮಾಡಬೇಕು, ಈ ರೀತಿ ಬಹಳ ಸೂಕ್ಷ್ಮವಾಗಿ ಅವ್ರು ತಗೊಂಡು ಮಾಡ್ತಾರೆ ಅಂತ. ಇದು ಬಹಳ ವಿಶೇಷವಾಗಿರುವಂತ ಒಂದು ಡಿವಿಜಿ ಅವರ ಒಂದು ಕಾಣಿಕೆ ಅದು. ಆಮೇಲೆ ನಿಷ್ಕಾಮ ಕರ್ಮ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಅಂತ ಹೇಳ್ತಾರೆ. ಇದು ಅಧ್ಯಾತ್ಮಕ್ಕೆ ಎರಡೂ ಮುಖ್ಯ. ನಾನು ಯಾಕೆ ಎರಡನ್ನೂ ಜೊತೆ ಎಲ್ಲ ತರ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಅಧ್ಯಾತ್ಮಕ್ಕೆ ನಾವು ಏನೇನ್ ಬೇಕು ಅಂತ ಹೇಳ್ತಿರೋ ಅದೆಲ್ಲ ಅವ್ರು ಈ ಕಡೆ ಹೇಳ್ತಿದ್ದಾರೆ, ಅದು ಅವರು ಪಕ್ಕದಲ್ಲಿ ಹಾಗೆ ಇಟ್ಟು ಹೇಳ್ತಿದ್ದಾರೆ ಅಂತ. ಇದು ಹೇಗೆ ಅಂತ ಹೇಳಿದ್ರೆ ಇದು ಬಹಳ ಕಷ್ಟ. ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ಕರ್ಮದ ಫಲವನ್ನ ನಾನು ಪಡಿಬಾರದು ಅಂತ. ಡಿವಿಜಿ ಅವರನ್ನ ವಿಶ್ವೇಶ್ವರಯ್ಯ ಕೊಟ್ಟು ಚೆಕ್ ತಗೊಳ್ಳಿಲ್ಲ, ಇನ್ನೊಬ್ರು ಚೆಕ್ ತಗೊಳ್ಳಿಲ್ಲ. ಈಗ ನಾವು ಬರೋದೇ ನಾವಲ್ಲಿ ಟೆಂಡರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಪೊಲಿಟಿಕಲ್ ಒಂದು ರಾಜಕೀಯದ ಮೇಲೆ ನಾನು ಇನ್ವೆಸ್ಟ್ ಮಾಡ್ತಿದ್ದಾಗ ಅದನ್ನು ಬಿಟ್ಟು ನನಗೆ ಅದೊಂದು ವ್ಯಾಪಾರ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ. ಇದ್ರ ಮಧ್ಯೆ ನೀವು ಇದೆಲ್ಲ ಬಿಟ್ಟು ಬರೀ ಸಮಾಜಕ್ಕೋಸ್ಕರ ನಿನ್ನ ಜೀವನವನ್ನು ಮುಡುಪಾಗಿಡ್ಬೇಕು ಅಂತ ಹೇಗ್ ಸಾಧ್ಯ? ಒಂದು ಎಲೆಕ್ಷನ್ ಅಂತ ಹೇಳಿದ್ರೆ ನಿಮ್ಗೇನ್ರು ಗೊತ್ತು, ಎಷ್ಟು ಕೋಟಿ ಖರ್ಚು ಮಾಡ್ಬೇಕು ಗೊತ್ತಾ? ಒಬ್ಬ MLA ಒಬ್ಬ MP ಆಗೋದು ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾ? MP ಮನೆಗೆ MLA ಮನೆ ದಿನಕ್ಕೆ 1000 ಜನ ಬರ್ತಾರೆ, ಅವ್ರಿಗೆ ಕಾಫಿ ಖರ್ಚಿಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಅದೆಲ್ಲ ಎಲ್ಲಿಂದ ತರೋಣ? ಈ ರೀತಿ ವಾದಗಳೆಲ್ಲ ನಾವು ಕೇಳ್ತಾ ಇರ್ತೀವಿ. ಸಮಾಜದಲ್ಲಿ ಈಗೆಲ್ಲ ಇದು ಸಹಜ ಆಗ್ಬಿಟ್ಟಿದೆ. ಅದಕ್ಕೆ ಡಿವಿಜಿ ಅವರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ, ಯಾರು ತನ್ನ ಹೊಟ್ಟೆಯನ್ನ ತಾನು ಪೂರ್ಣವಾಗಿ ತುಂಬಿಸಿಕೊಂಡಿಲ್ವೋ, ಹೊಟ್ಟೆ ತುಂಬಿರ್ಬೇಕು, ಹಸುವಿನಲ್ಲಿರಬಾರ್ದು, ಅಂಥವ್ನು ಮಾತ್ರ ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಹಸುವಿನಲ್ಲಿರೋನು ಬಂದ್ರೆ ಸಿಕ್ಕಿದಾಗ ತಿಂತಾ ಇರ್ತಾನೆ ಅಂತ, ಅವನಿಗೆ ಮಣ್ಣು ಕಲ್ಲು ಸಿಮೆಂಟ್ ಎಲ್ಲವೂ ಬೇಕು ತಿನ್ನೋದಿಕ್ಕೆ ಅಂತ. ಅದಕ್ಕೆ ನೀನ್ ಮೊದಲು ನಿನ್ ಮನೆಯಲ್ಲಿ ಚೆನ್ನಾಗಿ ಊಟ ಮಾಡಿ ನೀನ್ ತೃಪ್ತಿ ಆದ್ಮೇಲೆ ಅಷ್ಟೇ ನೀನ್ ರಾಜಕೀಯಕ್ಕೆ ಬರಬೇಕು ಅಂತ. ಈ ಮಾತನ್ನು ಕೂಡ ಅವರು ಹೇಳ್ತಾನೆ ಅಂತ. ಅಂದ್ರೆ ಎಷ್ಟೆಲ್ಲ ಒಂದೊಂದಕ್ಕೂ ಅವರು ಸೂಕ್ಷ್ಮವಾಗಿ ಹೇಳ್ತಾರೆ, ಆ ಧರ್ಮಶ್ರದ್ಧೆ ಬಗ್ಗೆ ಹೇಳ್ತಾರೆ. ಇದೆಲ್ಲ ನಾವು ಈಗ ಭಾಷಣ ಮಾಡ್ಬೋದು, ನಾನು ಇನ್ನೂ ಚೆನ್ನಾಗಿ ಬೇಕಿದ್ರೆ ಪ್ರಿಪೇರ್ ಮಾಡಿ ಅದ್ಭುತವಾಗಿ ಘಟನೆಗಳೆಲ್ಲ ಹೇಳಿ, ಅದಕ್ಕೆ ಅಲ್ಲಿ ಒಂದು ಘಟನೆ, ಇಲ್ಲಿ ಒಂದು ಘಟನೆ ಎಲ್ಲ ಹೇಳಿ ಬಹಳ ರೋಚಕವಾಗಿ ಮಾಡ್ಬೋದು. ಆದ್ರೆ ನಾವು ಪ್ರಾಮಾಣಿಕವಾಗಿ ಯೋಚನೆ ಮಾಡೋಣ, ಇದನ್ನ ಎಷ್ಟು ಜನ ನಾವು ನಿಜವಾಗ್ಲೂ ಕೂಡ ನಾವು ಸಮಾಜದಲ್ಲಿ ಅದನ್ನ ನೆಲೆಗೊಳಿಸೋದಕ್ಕೆ ನಾವು ಪ್ರಯತ್ನಗಳು ಪಡ್ತೀವಿ. ನಾವು GST ತಪ್ಪಿಸೋದಕ್ಕೆ ಎಷ್ಟು ಸರಿ ನಾವು ರಸೀದಿ ಹಾಕಿಸ್ತೇ ನಾವು ವಸ್ತುಗಳು ತಗೊಂಡಿಲ್ಲ. ಇದೆಲ್ಲ ನಾನು ತಪ್ಪು ಸರಿ ಅಂತ ನಾನು ಆ ತರ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮಾತಾಡ್ತಿಲ್ಲ. ನಮ್ಮ ಒತ್ತುಡುಗಳೇನು, ನಮ್ಮ ಯೋಚನೆಗಳೇನು, ಇದಕ್ಕೆ ನಾನೊಬ್ಬ GST ಕೊಡದೇ ಇದ್ರೆ ಏನೋ ಬಿಡು ಏನಾಗುತ್ತೆ ಅನ್ನುವಂತ ಧೋರಣೆಗೂ, ನಾನು ಒಬ್ಬ ವೋಟ್ ಮಾಡದೇ ಇದ್ರೆ ಏನೋ ಬಿಡೋ ಪರವಾಗಿಲ್ಲ ಅಂತ ಹೇಳೋದಿಕ್ಕೂ, ನಾನು ಒಬ್ಬ ಇವತ್ತು ಲಂಚ ತಗೊಳ್ದ್ರೆ ಏನ್ ಬಿಡೋ ಅನ್ನೋದಕ್ಕೂ ಬಹಳ ಸಂಬಂಧಗಳಿದೆ. ಹಾಗಾಗಿ ಅಧ್ಯಾತ್ಮದಲ್ಲಿ ಹೇಳುವಂತದ್ದು ಅದನ್ನೇ, ಮೋಕ್ಷದ ಆಸೆ ಕೂಡ ಆಸೆನೆ ಅಂತ ಹೇಳುತ್ತೆ. ಶಾಸ್ತ್ರಗಳು ಹೇಳುವಂತದ್ದು ನನಗೆ ಮೋಕ್ಷ ಬೇಕು, ನನಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಬೇಕು ಅನ್ನುವಂತ ಕಾಮನೆಯೂ ಕೂಡ ಕಾಮವೇ ಹೌದು ಅಂತ ಹೇಳುತ್ತೆ. ಹಾಗಿದ್ದಾಗ ನಾವು ಇದನ್ನೆಲ್ಲ ಹೇಗೆ ಕಾಮ ಅಂತ ಹೇಳದೇ ಇರೋದಕ್ಕೆ ಸಾಧ್ಯ? ಈ ರೀತಿ ನಾವು ಪ್ರಾಮಾಣಿಕವಾಗಿ ನಾವು ಯೋಚನೆಗಳು ಮಾಡದೆ ಹೊರತು ಭಾಷಣಗಳು ಮಾಡ್ಬೋದು, ಅದೇನೊಬ್ಬ ವಿಶೇಷ ಅಲ್ಲ. ಆರ್ಟಿಕಲ್ಗಳು ಬರೀಬಹುದು, ಅದೆಲ್ಲ. ಆದ್ರೆ ಹೇಗೆ ಇದನ್ನ ನೆಲೆಗೊಳಿಸುವಂತದ್ದು ಅಂತ, ಅದಕ್ಕೆ ಡಿವಿಜಿ ಅವರೇ ಸಾಟಿ. ಅವ್ರು ಏನನ್ನ ಹೇಳಿದ್ರು ಹಾಗೆ ಅವರು ನಡ್ಕೊಂಡ್ರು ಅಂತ. ಎಷ್ಟು ಘಟನೆಗಳಿದೆ ನಿಮ್ಗೆ. ಆ ಚೆಕ್ಗಳು ಇಟ್ಕೊಂಡಿದ್ದು ಘಟನೆ ಗೊತ್ತು. ಇನ್ನೊಂದು ಘಟನೆ ಇದೆ. ಒಂದ್ಸಲಿ ವಿಶ್ವೇಶ್ವರಯ್ಯನವರು, ಡಿವಿಜಿ ಅವರು
ಯಾವುದೋ ಜೊತೆಲಿ ಹೋಗ್ಬೇಕಾಗುತ್ತೆ. ವಿಶ್ವೇಶ್ವರಯ್ಯನವರು ಯಾವುದೋ ಒಂದು ತಮ್ಮ ರಾಜ್ಯದ ಕೆಲಸಕ್ಕೋಸ್ಕರ ಹೋಗ್ಬೇಕಾಗುತ್ತೆ. ಡಿವಿಜಿ ಅವರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಡಿವಿಜಿ ಅವ್ರನ್ನು ಕರೀತಾರೆ. ಯಾವುದೋ ಒಂದು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಡಿವಿಜಿ ಅವರು ಹೇಳ್ತಾರೆ ವಿಶ್ವೇಶ್ವರಯ್ಯ ಅವರಿಗೆ, ನಾನ್ ನಿಮ್ ಜೊತೆ ಬರ್ತೀನಿ, ಆದ್ರೆ ನಿಮ್ದೇ ಬೋಗಿಲ್ ನಾನು ಪ್ರಯಾಣ ಮಾಡೋಲ್ಲ ಅಂತ. ಈಗ ನಾವು ಡಿಮ್ಯಾಂಡ್ ಮಾಡೋದು ಏನ್ರಿ, ನಾನ್ ಜರ್ನಲಿಸ್ಟ್, 25 ವರ್ಷದ ಜರ್ನಲಿಸ್ಟ್ ಗೊತ್ತಾ, ನಾನು ಯಾರು ಗೊತ್ತಾ, ನನ್ಗೂ ಎ ಸಿನಿಮಾ ಬುಕ್ ಮಾಡ್ಬೇಕು ಅಂತ ಹೇಳ್ತೀವಿ ನಾವು. ಅವ್ನ್ ಮಿನಿಸ್ಟ್ರಿ ಎಲ್ಲಾರು ನಿಮ್ ಕರ್ಮ ನಮ್ಗ್ ಬೇಕು ಅನ್ನೋ ರೀತಿಲಿ ಇದ್ದಾಗ ಡಿವಿಜಿ ಹೇಳ್ತಾರೆ ವಿಶ್ವೇಶ್ವರಯ್ಯ ಅವ್ರಿಗೆ, ನಾನು ನಿಮ್ ಜೊತೆ ಬೋಗಿನಲ್ಲಿ ಬರೋಲ್ಲ ಅಂತ. ಯಾಕೆಂದ್ರೆ ಸರ್ಕಾರದ ಖರ್ಚು ಅದು ದಿವಾನರಿಗಿರುವಂತದ್ದು, ನನ್ನಂತ ಸಾಮಾನ್ಯ ವ್ಯಕ್ತಿ ಖರ್ಚು ಮಾಡೋದಿಕ್ಕಲ್ಲ ಅಂತ. ಇಲ್ಲೊಬ್ಬ ನೀನ್ ಬರ್ಲೇಬೇಕು ಅಂತಿದ್ರೆ ಹಾಗಿದ್ರೆ ನಾನು ಬೇರೆ ಬೋಗಿಲ್ ಬರ್ತೀನಿ. ಹಾಗೆ ಮಾಡ್ತಾರೆ. ಆಮೇಲೆ ಎಲ್ಲಿ ಅವಾಗ ರೈಲುಗಳೆಲ್ಲ ಹೆಚ್ಚೊತ್ತು ನಿಲ್ತಾ ಇತ್ತು ಅಲ್ಲಿ ಇಲ್ಲಿ ಸ್ಟೇಷನ್ ಅಲ್ಲಿ ನಿಂತಾಗಲೆಲ್ಲ ಇವರು ಡಿಸ್ಕಷನ್ ಮಾಡೋದು, ಪ್ಲಾಟ್ಫಾರ್ಮ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತೆ ಪ್ರಯಾಣ ಮಾಡೋದು ಅಂತ. ಇದನ್ನ ದಾಖಲೆ ಆಗಿದೆ. ಈ ರೀತಿ ಯಾರಾದ್ರೂ ಈಗ ಒಬ್ಬ ಕಾರ್ಯಕರ್ತನನ್ನ, ಒಬ್ಬ ಸಾಮಾಜಿಕ ಕಾರ್ಯಕರ್ತನನ್ನೋ ಅಥವಾ ಒಬ್ಬ ರಾಜಕಾರಣಿಯನ್ನೋ ಅಥವಾ ನಮ್ಮಗಳನ್ನೇ ನಾವು ಊಹಿಸ್ಕೊಳಕ್ಕಾಗತ್ತಾ? ಈ ರೀತಿ ನಿಷ್ಕಾಮ ಕರ್ಮ, ತ್ಯಾಗ, ಇದೆಲ್ಲ ಮಾತುಗಳ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೆ ಅದಕ್ಕೆ ನಿಜವಾಗ್ಲೂ ಒಂದು ಪಾವಿತ್ರ್ಯ ಬರುತ್ತಾ ಅಂತ ನನ್ನ ಪ್ರಾಮಾಣಿಕ ಪ್ರಶ್ನೆ ಇದು. ನಾವುಗಳೆಲ್ಲ ಅದರಲ್ಲಿ ಅಷ್ಟು ಸುಲಭಕ್ಕೆ ನಾವು ಆಚರಣೆಗೆ ತರೋದಕ್ಕೆ ಆಗ್ತಾ ಇದೆಯಾ? ಆಗ್ತಾ ಇರುವಂತ ಪರಿಸ್ಥಿತಿ ಯಾಕೆ ಬಂದಿದೆ? ಇದೆಲ್ಲ ನಾವು ಬಹಳ ಆಳವಾಗಿ ನಾವು ಯೋಚನೆ ಮಾಡ್ಬೇಕು. ನನಗಂತೂ 2-3 ದಿನ ಅದನ್ನ ಓದ್ತಾ ಒಂದು ರೀತಿ ಏನು ಏನು ಕಷ್ಟ ಏನು ಅಂತ ಹೇಳುವಂತದ್ದು, ಆ ರೀತಿ ಒಂದು 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 ವಿಷಾದಿ ಹೋಗುವ ಏನೋ ಅದು ಒಂದು ಸ್ಥಿತಿಗಂತೂ ತಳ್ಳಿಬಿಡುತ್ತೆ ನಮ್ಮನ್ನ. ಎಷ್ಟು ನಮ್ಮ ಜೀವನಗಳು ಟೊಳ್ಳಾಗ್ತಾ ಹೋಗ್ತಿದೆ ಅಂತ ಹೇಳಿ. ಇದು ಅವರು ನೋಡಿ, ಇದೆಲ್ಲ ಈ ತರ ಇದೆಲ್ಲ ಹೇಳ್ಬೋದು. ಮೊದಲು ಕರ್ತವ್ಯ, ಅನಂತರ ಹಕ್ಕು ಅನ್ನೋದ್ರ ಬಗ್ಗೆ ಪುಂಖಾನುಪುಂಖವಾಗಿ ಬರೀತಾರೆ. ನಾವು ಅದನ್ನೊಂದು ಹೇಳಿ ಮಾಡಬಹುದು. ಈ ರಾಜಕೀಯಕ್ಕೂ ಮತ್ತೆ ಇದಕ್ಕೂ ಇರುವಂತ ಸಂಬಂಧದ ಬಗ್ಗೆ ಅವ್ರು ಹೇಳ್ತಾ ನೀತಿ ನಿಷ್ಠೆ ಅಂತ ಹೇಳಿ ಬರೀತಾರೆ. ಅದು ಬಹಳ ಚೆನ್ನಾಗಿರುವಂತ ಒಂದು ಕಾನ್ಸೆಪ್ಟ್. ಅದನ್ನ ಅವ್ರು ಎಲ್ಲಿಂದ ತಗೊಳ್ತಾರೆ ಅಂತ ಹೇಳಿದ್ರೆ, ಈ ಋಣಗಳ ಬಗ್ಗೆ ನಮ್ಮಲ್ಲಿ ಕಲ್ಪನೆ ಇದೆ. ನಮ್ಮಲ್ಲಿ ಋಷಿ ಋಣ, ಪಿತೃ ಋಣ, ದೇವಋಣ ಅಂತೇಳಿ. ಇದ್ರ ಜೊತೆಗೆ ಅವರು ದೇಶ ಋಣ ಅನ್ನುವಂಥದ್ದನ್ನ ಡಿವಿಜಿ ಅವರು ಸೇರಿಸಿದ್ರು. ಅಂದ್ರೆ ಅವರು ಸಮಾಜವನ್ನ ಯಾವ ಮಟ್ಟದಲ್ಲಿ ನಿಜವಾಗ್ಲೂ ಒಂದು ಅಧ್ಯಾತ್ಮದ ಸ್ವರೂಪದಲ್ಲಿ ನೋಡ್ತಿದ್ದಾರೆ ಅನ್ನೋದಕ್ಕೆ ಬಹಳ ಅದ್ಭುತವಾದಂಥದ್ದು. ನೀನು ನಿನ್ನ ಜೀವನ ಸಾರ್ಥಕ ಆಗ್ಬೇಕು ಅಂತಂದ್ರೆ ನಮ್ಮ ಪರಂಪರೆ ಹೇಳುತ್ತೆ, ನೀನು ಈ 3 ಋಣಗಳನ್ನ ತೀರಿಸ್ಕೋಬೇಕಪ್ಪ ಅಂತೇಳಿ. ಋಷಿ ಋಣ ತೀರಿಸಬೇಕು, ಪಿತೃ ಋಣ ತೀರಿಸಬೇಕು, ದೇವಋಣ ತೀರಿಸಬೇಕು ಅಂತ. ಡಿವಿಜಿ ಅವರು ಅದಕ್ಕೆ ದೇಶ ಋಣವನ್ನು ತೀರಿಸಬೇಕು ಅಂತ. ಆವಾಗ ನಿನಗೆ ನಿಜವಾಗ್ಲೂ ಕೂಡ ಮೋಕ್ಷ ಅನ್ನುವಂಥದ್ದು. ಈ ದೃಷ್ಟಿಯಿಂದ ಅವರು ಯೋಚನೆಯನ್ನ ಮಾಡಿದ್ರು. ಅವರು ಈ ನೀತಿ ನಿಷ್ಠೆ ಅಂತ ಹೇಳ್ತಾ ಇದರಲ್ಲಿ 4 ನೀತಿಗಳು ಬೇಕು ಅಂತ ಅವರು ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ, ಅವರು ಗಾಂಧಿಯವರಿಂದ ಅದನ್ನು ತಗೊಳ್ತಾರೆ. ಗಾಂಧಿಯವರನ್ನು ಅವರು ಒಪ್ಕೊಳ್ಳುವಂತ ಪ್ರಸಂಗಗಳು ಬರುತ್ತೆ. ಒಂದೊಂದು ಜಾಗದಲ್ಲಿ ಬರೀತಾರೆ, ಗಾಂಧಿ ದುಡುಕ್ ಬಿಟ್ರು ಅನ್ನುವಂಥದ್ದು ಬರೀತಾರೆ ಅಂತ. ಅಂದ್ರೆ ಅವರಿಗೆ ಬರೆಯೋದ್ರ ಬಗ್ಗೆ ಒಬ್ಬರು ಎಲ್ಲರ ಬಗ್ಗೆನೂ ಆಬ್ಜೆಕ್ಟಿವ್ ಆಗಿ ಅವ್ರು ಮಾತಾಡ್ತಿದ್ರು ಅನ್ನೋದಕ್ಕೆ. ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಬಹಳ ಹತ್ತಿರ. ಆದ್ರೆ ಇಸ್ಮಾಯಿಲ್ ಬಗ್ಗೆ ಆ ಗಣಪತಿ ವಿವಾದದಲ್ಲಿ ಅವರು ಪ್ರಬಲವಾಗಿ ವಿರೋಧ ಮಾಡ್ತಾರೆ ಅಂತ. ನಾನು ಆ ಪಾರ್ಟಿಗೆ ಸೇರಿದವನು, ನಾನು ಮುಖ್ಯಮಂತ್ರಿಗಳಿಗೆ ಹತ್ರ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿ ಮಾಡಿದ್ದೆಲ್ಲ ಸಮರ್ಥನೆ ಮಾಡ್ಕೋಬೇಕು ಅನ್ನುವಂತ ನಿಲುವಿದ್ರೆ ಆ ಡೆಮಾಕ್ರಸಿ ಹೇಗೆ ಉಳಿಯುತ್ತೆ? ಇವಾಗ ಎಲ್ಲೂ ಕೂಡ ಯಾರನ್ನ ನಾವು ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಅಂತ ಕರೀತಾ ಇದ್ದೀವಿ, ಅವರೆಲ್ಲ ಒಂದು ಅರ್ಥದಲ್ಲಿ ಪಾರ್ಟಿ ಏಜೆಂಟ್ಗಳಾಗ್ಬಿಟ್ಟಿದ್ದಾರೆ. ಆಯಾ ಪಾರ್ಟಿಗಳ ಏಜೆಂಟ್ಗಳ ತರ ಮಾತಾಡ್ತಿರ್ತಾರೆ ಅಂತ. ಇದಕ್ಕೆ ಹೊರತಾಗಿ ಡಿವಿಜಿ ಅವರ ನಿಲುವುಗಳು ಅದು ಕಾಣ್ತಾ ಹೋಗುತ್ತೆ. ಅವರು 4 ನೀತಿಗಳನ್ನ ತಗೊಳ್ತಾರೆ ಒಬ್ಬ ರಾಷ್ಟ್ರೀಕನಿಗೆ ಇರಬೇಕು ಅಂತ. ಇದು ಒಬ್ಬ ಅಧ್ಯಾತ್ಮ ಸಾಧಕನಿಗೂ ಇರಬೇಕಾದಂತ ಸಂಗತಿಗಳು. ಯಾವುದು? ಸತ್ಯ, ಸೌಜನ್ಯ, ಸ್ವತಂತ್ರ ವಿಚಾರ ಮತ್ತು ಅಪರಿಗ್ರಹ ಅಂತ ಹೇಳಿ ಈ 4 ಸಂಗತಿಗಳು ಅವರು ಗಾಂಧಿ ಪ್ರತಿಪಾದನೆ ಮಾಡ್ತಿದ್ರು. ಅಲ್ಲಿಂದ ನಾವು ಇದನ್ನ ತಗೋಬೇಕು ಅಂತ ಹೇಳಿ ನಾನು ಅದನ್ನು ಕೊಂಚ ಬದಲಾಯಿಸ್ಕೊಳ್ತೀನಿ ಅಂತ ಇನ್ ಸ್ವಲ್ಪ ಸೇರಿಸ್ಕೊಳ್ತಾರೆ ಅವರು. ಏನು ಸತ್ಯ ಅಂತ ಹೇಳಿದ್ರೆ, ಬರೀ ಸತ್ಯ ಅಂತಂದ್ರೆ ಇಲ್ಲಪ್ಪ ಪ್ರಯೋಜನ, ಅದು ನಿರ್ಭೀತ ಸತ್ಯ ಅಂತ. ಸತ್ಯ ನಿನ್ ಮನೆ ಒಳಗಡೆ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ, ನೀನ್ ಅದನ್ನ ಪಬ್ಲಿಕ್ ಆಗಿ ಹೇಳೋದಕ್ಕೂ ನಿನ್ಗೆ ಧೈರ್ಯ ಇರಬೇಕು, ಅದು ಮುಖ್ಯ ಅಂತೇಳಿ. ಮತ್ತೆ ಸೌಜನ್ಯ ಅಂತ, ಆ ಸೌಜನ್ಯಕ್ಕೂ ಹೇಳ್ತಾರೆ ನಿರ್ಭೀತ ಸೌಜನ್ಯ ಅಂತ. ಪಕ್ಕದಲ್ಲಿ ಯಾರಾದ್ರೂ ಏನಾದ್ರೂ ಮಾಡ್ತಾ ಇದ್ರೆ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳುವಂತ ಒಂದು ಸೌಜನ್ಯವೂ ನಿಮ್ಗೆ ಬರಬೇಕು. ಅದು ಸೌಜನ್ಯ ಹೇಗಾಗುತ್ತೆ ಅಂತ ಹೇಳಿದ್ರೆ, ಸೌಜನ್ಯ ಇರುವಂತದ್ದು ಹಾಗೆ ಸಜ್ಜನಿಕೆ.
ನೀನ್ ಸಜ್ಜನಿಕೆಯಿಂದ ನಡ್ಕೊಳ್ತಿಲ್ಲ ಅಂತ ಹೇಳುವಂತ ಒಂದು ಎದೆಗಾರಿಕೆ ನಿನಗೆ ಬರಬೇಕು ಅಂತ, ಅದು ಮುಖ್ಯ. ಆಮೇಲೆ ಸ್ವತಂತ್ರ ವಿಚಾರ. ಈ ಸ್ವತಂತ್ರ ವಿಚಾರ ಯಾಕೆ ಬೇಕು ಅಂತ ಹೇಳಿದ್ರೆ, ನಾನು ಬುದ್ಧಿವಂತ ಅಂತ ತೋರಿಸ್ಕೊಳ್ಳೋದಕ್ಕಲ್ಲ, ನಾನು ಅದ್ಭುತವಾಗಿ ಭಾಷಣ ಮಾಡ್ಬೇಕಂಡ್ರಿ ಅನ್ನೋದಕ್ಕೋಸ್ಕರ ಅಲ್ಲ. ಈ ಸ್ವತಂತ್ರ ವಿಚಾರ ಅನ್ನುವಂಥದ್ದು ಒಬ್ಬ ರಾಷ್ಟ್ರಕನಿಗೆ ಯಾಕೆ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ, ಶಾಂತಿ ಸಂಧಾನ ಅಂತ. ನಮ್ಮ ಜೀವನಗಳು ನೆಮ್ಮದಿ ಆಗ್ಬೇಕು. ಕೊನೆಗೆ ಆ ಜೀವನಗಳನ್ನ ಚೆನ್ನಾಗಿ ಮಾಡೋದಕ್ಕೋಸ್ಕರ ಈ ಆಲೋಚನೆ ಅನ್ನುವಂಥದ್ದು ಬೇಕೇ ಹೊರತು ನನಗೆ ಯಾವುದೋ ಒಂದು ಪ್ರಶಸ್ತಿ ಬೇಕು ಅಥವಾ ನಾನು ಬುದ್ಧಿವಂತ ಅಂತ ಹೇಳಿ ಪ್ರಕಟ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲ ಅಂತ. ಅದನ್ನ ಅವ್ರು ಹೇಳ್ತಾರೆ. ಮತ್ತೆ ಅಪರಿಗ್ರಹ ಅಂತ. ಅಪರಿಗ್ರಹ ಅಂತ ಹೇಳಿದ್ರೆ ಏನನ್ನು ನಾವು ಬಯಸದೇ ಇರುವಂತದ್ದು, ಅದನ್ನ ಅವರು ಯಾವ ಪದವಿಗೆ ಅಥವಾ ಯಾವ ಲಾಭಕ್ಕೆ ನಾವು ಅರ್ಹರಲ್ಲವೋ ಅದಕ್ಕಾಗಿ ಕೈ ಚಾಚದಿರುವುದು. ಎಂಥ ಸ್ಥಿತಿಗೆ ಬಂದಿದ್ದೀವಿ. ನನಗೆ ಪ್ರಶಸ್ತಿ ಕೊಡಿ ಅಂತ ಹೇಳಿ ನಾನೇ ಅರ್ಜಿ ಹಾಕೋಬೇಕಾಗಿದೆ ಇವಾಗ. ಇದಕ್ಕಿಂತಲೂ ಒಂದು ದೊಡ್ಡ ಇದು ಬೇಕಾ? ಅವರೇ ಬರೀತಾರೆ ಒಂದು ಸಂದರ್ಭದಲ್ಲಿ, ಆ ಪ್ರಶಸ್ತಿ ಕೊಡ್ಬೇಕಾದ್ರೆ ಇವ್ರಿಗೆ ಶಾಸ್ತ್ರಿಗಳಿಗೆ ಒಂದು ಸನ್ಮಾನ ಮಾಡ್ಬೇಕಾದ್ರೆ, ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ಅನ್ಸುತ್ತೆ, ಅವರು ವಿರೂಪಾಕ್ಷ ಶಾಸ್ತ್ರಿಗಳು ಹೇಳ್ತಾರೆ, ಅಲ್ಲ ವಿದ್ಯಾನಿಧಿ ಅಂತೇಳಿ ಅವ್ರಿಗೇನೋ ಒಂದು ಪದವಿ ಕೊಡೋ ಸಂದರ್ಭ, ಅದಕ್ಕೆ ಅವ್ರು ಒಳ್ಳೆ ಅಂತ ಹೇಳ್ತಾರೆ, ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಶಾಸ್ತ್ರಿಗಳು, ಅಲ್ಲಯ್ಯ ನಾನು ಇಲ್ಲಿ ತಗೊಂಡ್ ಹೋಗ್ಬಿಡ್ತೀನಿ. ಅಲ್ಲಿ ಹೋದಾಗ ಅವ್ನು ಕೇಳ್ತಾನೆ ಮೇಲ್ನವನು, ನೀ ಯಾವ ವಿದ್ಯಾಗೆ ನಿಧಿ ಅದೆಯೋ ನೀನ್ ಅವ್ರು ಕೊಟ್ರು ನೀನ್ ಇಸ್ಕೊಂಡ್ಬಿಟ್ಟಿಯಲ್ಲ ಅಂತ. ಅಲ್ಲಿ ಹೋದಾಗ ಕೇಳ್ತಾನೆ, ಅವನಿಗೆ ಉತ್ತರ ಕೊಡಿ ನಾನು ಅಂತ. ಇವಾಗ ನನಗೆ ಪ್ರಶಸ್ತಿ ಕೊಡಿ, ನನಗೆ ಭಾರತ ರತ್ನ 2 ಸಲ ಬರಬೇಕಿತ್ತು ಅಂತ ನಾವೇ ಅರ್ಜಿ ಹಾಕೊಳ್ತೀವಿ. ಇದನ್ನೆಲ್ಲ ಡಿ.ವಿ.ಜಿ ಅವರು ಮನಸ್ಸಲ್ಲಿ ಇಟ್ಕೊಂಡು ಬರೀತಾರೆ. ಇದ್ರ ಮಧ್ಯೆ ನೋಡಿ, ಅಪರಿಗ್ರಹ ಅನ್ನುವಂಥದ್ದು ಒಬ್ಬ ಸನ್ಯಾಸಿಗೂ ಬೇಕು. ಆದ್ರೆ ಇವತ್ತು ಸನ್ಯಾಸಿಗಳಿಗೆ ಅದಿಲ್ಲ. ನಾವು ಅಲ್ಲಿಂದ ನಾವು ನೋಡ್ಕೋಬೇಕಾಗಿದೆ. ಅಲ್ಲಿಂದ ರಾಷ್ಟ್ರಕ್ಕೂ ಬೇಕು. ಯಾರು ಆತರ ಇರಬೇಕು ಅಂತ ಸಮಾಜ ಬಯಸಿ ಅಥವಾ ನಾನು ಆತರ ಇರ್ತೀನಿ ಅಂತ ಹೇಳಿ ದೀಕ್ಷೆ ತಗೊಂಡಿದ್ದಾನೋ ಅವನಿಗೆ ಇಲ್ಲದೆ ಇದ್ದಾಗ ಪಾಪ ಈ ಬಡಪಾಯಿ ರಾಷ್ಟ್ರಕ್ಕೆ ಅವನಿಗೆ ಎಲ್ಲಿ ಬರುತ್ತೆ, ಸಾಮಾನ್ಯ ಪ್ರಜೆ ಅವನು. ಇದ್ರ ಮಧ್ಯೆ ನಾವು ಇದನ್ನೆಲ್ಲ ಹೇಗೆ ಪ್ರತಿಪಾದನೆಯನ್ನು ಮಾಡೋದು? ಅದಕ್ಕೆ ಡಿ.ವಿ.ಜಿ ಅವರು ಧರ್ಮಧ್ವಜನನ್ನೂ ಟೀಕೆ ಮಾಡ್ತಾರೆ ಅಂತ. ಧರ್ಮಧ್ವಜ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ, ಮನುಸ್ಮೃತಿಯಲ್ಲೇ ಬರುತ್ತೆ. ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಧರ್ಮ ಅನ್ನುವಂಥದ್ದು ಏನು ಇಲ್ಲದೆ ಇದ್ದಾಗ ಧರ್ಮದ ಬಗ್ಗೆ ಮಾತಾಡೋದು ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ಒಬ್ಬ ಚಿಂತಕ ಈ ಕಲ್ಚರ್ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾನೆ, ಬಹಳ ಚೆನ್ನಾಗಿದೆ. ಈ ಕಲ್ಚರ್ ಬಗ್ಗೆ ಯಾವ ಮಾತುಗಳು ಜಾಸ್ತಿ ಆಗುತ್ತೆ ಅಂತ. ಒಂದು ಬ್ರೆಡ್ ಜಾಮು ಇರುವಂತ ಒಂದು ಸಂಬಂಧ ಇದೆ ಅದರಲ್ಲಿ, ಕಲ್ಚರ್ ಬಗ್ಗೆ ಮಾತುಕತೆ. ನೀವು ಗಮನಿಸಿ, ನಾವು ಜಾಮ್ ಬ್ರೆಡ್ ಮೇಲೆ ಬ್ರೆಡ್ಡಿನ ತುಣುಕಿನ ಮೇಲೆ ಜಾಮ್ ಹಾಕ್ತಿವಲ್ವಾ, ಆ ಜಾಮ್ ಏನಾದ್ರೂ ಕಡಿಮೆ ಇದ್ರೆ ನಾವು ಹೆಚ್ಚು ತೀಡ್ತೀವಿ. ಅದು ಇಡೀ ಬ್ರೆಡ್ಗೆ ಆ ರೂಫ್ಗೆಲ್ಲ ಇದಾಗಬೇಕಲ್ವಾ, ತೀಡ್ತೀವಿ ಕಡಿಮೆ ಇದ್ರೆ. ಹಾಗೆ ಈ ಕಲ್ಚರ್ ಅನ್ನುವಂಥದ್ದು ಯಾವಾಗ ಕಡಿಮೆ ಇರುತ್ತೆ ಆವಾಗ ಅದನ್ನ ತೀಡಿ ಹೇಳ್ತಿರ್ತೀವಿ ಅಂತ. ಆ ತರ ಸ್ಥಿತಿ ಬಂದ್ಬಿಡುತ್ತೆ. ಆಗ ಧರ್ಮ ಉಳಿಬೇಕು, ಧರ್ಮಕ್ಕೋಸ್ಕರ ಹೀಗೆ ಅಂತ ನಾವು ಹೇಳ್ತಾ ಇರ್ತೀವಲ್ಲ, ಅಂಥವ್ರನ್ನ ಶಾಸ್ತ್ರಗಳು ಖಂಡನೆ ಮಾಡುತ್ತೆ. ಧರ್ಮಧ್ವಜರು ಅಂತ ಹೇಳುತ್ತಂತ ಅವ್ರನ್ನ. ಅಂದ್ರೆ ಧರ್ಮ ಅನ್ನುವಂಥದ್ದು ಒಂದು ಧ್ವಜ ಹಾಕೊಂಡು ಏನ್ ಕೆಲಸ ಬೇಕಿದ್ರು ಮಾಡುವಂಥದ್ದು ಅಂತ. ಅಂಥದ್ದು ಸಲ್ಲದು ಅಂತ ಹೇಳ್ತಾ, ಒಬ್ಬ ಧಾರ್ಮಿಕ ವ್ಯಕ್ತಿ ಹೇಗೆ ಇರಬೇಕು ಅನ್ನೋದಕ್ಕೆ, ಒಂದು ಸಂಸ್ಥೆಯಾಗಿ ಒಬ್ಬ ವ್ಯಕ್ತಿಯಾಗಿ ಇರಬೇಕು ಅನ್ನೋದಕ್ಕೆ ಅವರು ಒಂದು ಸೂತ್ರಗಳನ್ನ ಕೊಡ್ತಾರೆ ಡಿ.ವಿ.ಜಿ ಅವರು. ಬಹಳ ಅದ್ಭುತವಾಗಿರುವಂತ ಸೂತ್ರಗಳು. ಅದರಲ್ಲಿ ಅವರು 8 ಪಾಯಿಂಟ್ಗಳನ್ನು ಹೇಳ್ತಾರೆ. ಒಂದು ಪ್ರತಿಜ್ಞೆ. ಒಬ್ಬ ಸಾಮಾಜಿಕ ವ್ಯಕ್ತಿ ಸಮಾಜದಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಹೋಗುವಂತವನು, ಸಮಾಜದಲ್ಲಿ ಇರುವಂತವನು, ಅಧಿಕಾರದಲ್ಲಿ ಇರುವಂತವರು ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿರುವಂತದ್ದು ಅಂತ ಅವರು 8 ಅಂಶಗಳನ್ನ ಅಲ್ಲಿ ಅವರು ಹೇಳ್ತಾರೆ ಅಂತ. ಇದನ್ನ ಎಲ್ಲರೂ ಕೂಡ ಆಚರಣೆಗೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಆ 8 ವಿಷಯಗಳನ್ನ ನಾನು ಅಷ್ಟೇ ಹೇಳ್ತೀನಿ, ಅದ್ರ ವಿವರಗಳಿಗೆ ನಾನು ಹೋಗಲ್ಲ. ಒಂದು, ಅವರು ದೇಶ ಋಣ ಅಂತ ಹೇಳ್ತಾರೆ. ನಾನು ಪ್ರತಿಜ್ಞೆ ಮಾಡಬೇಕು, ಈ ದೇಶದ ಋಣ ನನ್ನ ಮೇಲಿದೆ ಅಂತ ಹೇಳಿ. ಎರಡನೇದು, ದೇಶದ ಐಕ್ಯಮತ್ಯ. ನಾನು ಏನ್ ಮಾಡಿದ್ರು ಕೂಡ ನಾನು ನಿಮ್ಮ ವಿಚಾರಗಳನ್ನ ನಾನು ಖಂಡನೆ ಮಾಡಬಹುದು, ನಿನ್ನ ವಿಚಾರಗಳ ಬಗ್ಗೆ ನನಗೆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳ್ಬೋದು. ಆದ್ರೆ ಆ ಭಿನ್ನಾಭಿಪ್ರಾಯಗಳು ದೇಶದ ಏಕತೆಗೆ ಭಂಗ ಬರದೇ ಇರೋ ತರ ನನ್ನ ವಿಚಾರಗಳ ಮಂಡನೆ ಆಗಬೇಕು, ನನ್ನ ನಿಲುವಿರಬೇಕೆ ಹೊರತು ದೇಶ ಹೋದ್ರೂ ಪರವಾಗಿಲ್ಲ, ನನ್ನ ವಿಚಾರವೇ ಮುಖ್ಯ ಅನ್ನುವಂತ ಸ್ಥಿತಿ ಬರಬಾರದು ಅಂತ ಇದನ್ನ ಅವರು ಹೇಳ್ತಾರೆ. ಮತ್ತೆ ಸತ್ಯದ ಬಗ್ಗೆ ಈಗಲೂ ನಾವು ನೋಡಿದ್ದೀವಿ. ಮತ್ತೆ ಸೌಜನ್ಯ ನಾವು ನೋಡಿದ್ದೀವಿ. ಸ್ವತಂತ್ರ ವಿಚಾರ, ಶಾಂತಿ ಸಂಧಾನ, ನಿರ್ಭೀತತೆ, ಸ್ವಾರ್ಥ ತ್ಯಾಗ. ಈ 8 ಅಂಶಗಳು ಒಬ್ಬ ರಾಷ್ಟ್ರಕನಿಗೆ ಇರಬೇಕು ಅಂತ. ನೋಡಿ, ಸಾರ್ವಜನಿಕ ಸ್ಥಾನಗಳನ್ನು, ಪ್ರಶಸ್ತಿಯನ್ನು ತಾನು ಸ್ವಂತ ಲಾಭಕ್ಕಾಗಿಯೂ ಸ್ವಪ್ರತಿಷ್ಠೆಗಾಗಿಯೂ ಉಪಯೋಗಿಸಿ
ಉಪಯೋಗ ಪಡಿಸಿಕೊಳ್ಳುವುದಿಲ್ಲ ಅನ್ನೋ ರೀತಿ ನಾವು ಪ್ರತಿಜ್ಞೆಯನ್ನು ಮಾಡಬೇಕು ಅಂತ. ಈ ಡಾಕ್ಟರ್ಗಳೆಲ್ಲ ಪ್ರತಿಜ್ಞೆ ಮಾಡ್ತಾರಲ್ವಾ, ಅವರು ಪ್ರೊಫೆಷನ್ ಶುರು ಮಾಡೋದಕ್ಕಿಂತ ಮೊದಲು. ಹಾಗೆ ಈಗಲೂ ನಾವು ಮಿನಿಸ್ಟರ್ಗಳು ಇವರೆಲ್ಲ ಪ್ರಮಾಣ ವಚನ ಮಾಡಬೇಕಾದ್ರೆ ಸಂವಿಧಾನವನ್ನ ಎತ್ತಿ ಹಿಡಿತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಅದು ಆದ್ರೆ ಅದೊಂದು ವಿಧಿಯಾಗಿದೆ ಹೊತ್ತು ಅದರ ಒಂದು ಪ್ರಾಮಾಣಿಕ ಅನ್ವಯ ಎಲ್ಲಿ ನಡೀತಾ ಇದೆ ಇದನ್ನ ನಾವು ನೋಡಬೇಕು ಅಂತ ಡಿ.ವಿ.ಜಿ ಅವರು ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ ಅಂತ. ಹೀಗೆ ಎಷ್ಟೋ ವಿಷಯ ಇನ್ನು ಹೇಳ್ಬೋದು, ಅದು ಹೇಳ್ತಾ ಹೋಗ್ಬೋದು. ಆದ್ರೆ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ, ಈ ಡೆಮಾಕ್ರಸಿ ಅನ್ನುವಂತ ಕಲ್ಪನೆಯೇ ನಮಗೆ ಹೊಸದು ಅಂತ. ಹಾಗಾಗಿ ಇದ್ರ ಬಗ್ಗೆ ನಾವು ಹೆಚ್ಚೆಚ್ಚು ಮನನ ಮಾಡಬೇಕು. ನಮ್ಮಲ್ಲಿ ಅಧ್ಯಾತ್ಮ ಸಾಧನೆಯಲ್ಲಿ ಕೂಡ ಹೇಳುವಂತದ್ದೇನು, ಶ್ರವಣ ಮನನ ನಿಧಿಧ್ಯಾಸನ, ಇದು ಮುಖ್ಯ ಅಂತೇಳಿ. ನಿನಗೆ ಬ್ರಹ್ಮದ ಬಗ್ಗೆ ಮೊದಲು ಶ್ರವಣ ಆಗಬೇಕು. ಅಂದ್ರೆ ನೇರ ನಿನ್ನ ಪ್ರತ್ಯಕ್ಷ ಕಣ್ಣಿಗೆ ಏನು ಕಾಣ್ತಾ ಇದೆಯೋ ಅದಕ್ಕಿಂತ ಭಿನ್ನವಾದಂತ ಒಂದು ಚೈತನ್ಯ ಸ್ವರೂಪ ಇದೆ ಅನ್ನುವಂಥದ್ದು ಬರಬೇಕು. ಇದು ಹೇಗೆ ಬರುತ್ತೆ ಅಂದ್ರೆ ಮೊದಲು ಕೇಳುವೆ ಆಗ್ಬೇಕು. ಅದು ಗುರುವಿನ ಮೂಲಕ ಇರ್ಬೋದು, ಪುಸ್ತಕಗಳ ಮೂಲಕ ಆಗಿರ್ಬೋದು, ಯಾವುದೋ ಒಂದು ರೀತಿ ನಿನ್ ಕಿವಿಗೆ ಬೀಳ್ಬೇಕು, ಮನಸ್ಸಿಗೆ ಹೋಗ್ಬೇಕು. ಅದು ಶ್ರವಣ ಅಂತೇಳಿ. ಆಮೇಲೆ ಮನನ ಮಾಡಬೇಕು ಅಂತ. ಮನನ ಅಂದ್ರೆ ಏನು, ಆ ರೀತಿ ಇದೆಯೋ ಇಲ್ಲವೋ, ಇದ್ರೆ ಹೇಗಿರುತ್ತೆ ಅನ್ನುವಂತ ಒಂದು ಆಳವಾದ ಚಿಂತನೆ, ಇದು ಮನನ ಅಂತ ಅನ್ನಿಸ್ಕೊಳುತ್ತೆ. ಆ ಅನಂತರದ್ದು ನಿಧಿಧ್ಯಾಸನ ಅಂತೇಳಿ. ಅದನ್ನ ಹೇಗೆ ಅನ್ವಯ ಮಾಡಿಕೊಳ್ಳೋದು. ಎಲ್ಲೆಲ್ಲೂ ಚೈತನ್ಯ ಇದೆ, ನನ್ನೊಳಗಡೆನೂ ಚೈತನ್ಯ ಇದೆ. ಸರಿ, ಏನೀಗ ಚೈತನ್ಯ ಎಲ್ಲ ಜಾಗದಲ್ಲಿ ಇದೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ತಗೋಬೇಕು, ಹೇಗೆ ಅದರ ಜೊತೆ ನನ್ನ ಒಡನಾಟ ಹೇಗಿರಬೇಕು, ಇದನ್ನೆಲ್ಲ ನಾನು ಅರಿತುಕೊಂಡು ಆ ರೀತಿ ನನ್ನ ಬಾಳ್ವೆಯನ್ನ ನಾನು ಸಿದ್ಧ ಮಾಡ್ಕೊಳ್ಳೋದಿದೆಯಲ್ಲ, ಅದು ನಿಧಿಧ್ಯಾಸನ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ. ಇದು ರಾಜಕೀಯ ಅಂದ್ರೆ ಡೆಮಾಕ್ರಸಿ ಅಂತ ನಾವೇನ್ ಹೇಳ್ತೀವಿ, ಪ್ರಭುತ್ವದ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಸಮಾಜದ ವ್ಯವಸ್ಥೆ, ಅಲ್ಲೂ ಕೂಡ ನಮ್ಗೆ ಇದೇ ಬೇಕಾಗಿರುವಂತದ್ದು ಅಂತ. ಮೊದಲಿಗೆ ನಮ್ಗೆ ಶ್ರವಣ ಆಗ್ಬೇಕು. ಇವಾಗ ಎಲ್ಲೆಲ್ಲೂ ಸಂವಿಧಾನ ಅಂತ ಆಗ್ತಿದೆ. ಏನು ಸಂವಿಧಾನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ನಿಜವಾಗ್ಲೂ ಒಂದು ಚಿಂತನೆಯನ್ನು ಮಾಡ್ತಾನೆ ಇಲ್ಲ. ನಾವು ಬಾಯಿ ಬಂದಿದ ರೀತಿ ಸಂವಿಧಾನದ ಪರ ವಿರೋಧ ಮಾತಾಡ್ತಾ ಇದ್ದೀವಿ ಅಂತ. ಯಾರೋ ಕೆಲವರು ಸಂವಿಧಾನ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದ್ರೆ ಜೈ ಜೈ ಅಂತ ಹೇಳ್ತಾರೆ. ಇನ್ ಕೆಲವರು ಸಂವಿಧಾನ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದ್ರೆ ಅದಕ್ಕೆ ವಿರೋಧ ಬರುತ್ತೆ ಅಂತ. ಅಂದ್ರೆ ಏನ್ ಅರ್ಥ? ನಮ್ಗೆ ಸಂವಿಧಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ತಿದ್ದುಪಡಿ ಮಾಡಬಹುದೋ ಮಾಡಬಾರ್ದೋ ನಾವು ಆಲೋಚನೆ ಮಾಡ್ತಾ ಇದ್ದೀವಾ? ನಾವು ಆ ಶ್ರವಣದ ಸ್ಥಿತಿಗೆ ಇನ್ನು ಹೋಗ್ತಿಲ್ಲ ಅಂತ. ಇನ್ನು ಮನನ ಸ್ಥಿತಿಗೆ ಯಾವಾಗ ಹೋಗ್ತೀವಿ? ಆಗ ಡೆಮಾಕ್ರಸಿಯಲ್ಲಿ ಒಬ್ಬೊಬ್ಬ ಪ್ರಜೆನೂ ಕೂಡ ಆ ಡೆಮಾಕ್ರಸಿ ಅನ್ನುವಂತ ಒಂದು ಅದ್ಭುತವಾದಂತ ಒಂದು ವ್ಯವಸ್ಥೆಯನ್ನ ಉಳಿಸೋದಕ್ಕೋಸ್ಕರ ಹೇಗೆ ಮುಖ್ಯ ಆಗ್ತಾನೆ ಅನ್ನುವಂಥದ್ದು ಮನನ ಆಗಬೇಕು. ಆಮೇಲೆ ನಾನು ನಿಜವಾದ ಒಬ್ಬ ರಾಷ್ಟ್ರಕನಾಗಿ, ಒಬ್ಬ ಸಿಟಿಸನ್ ಆಗಿ ನಾನು ಅದನ್ನ ಹೇಗೆ ನನ್ನ ಜೀವನದಲ್ಲಿ ಅದನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವಂಥದ್ದು ಬರಬೇಕು. ಅದು ನಿಧಿಧ್ಯಾಸನ ಅಂತ ಹೇಳಿ. ಹಾಗಾಗಿ ಅಧ್ಯಾತ್ಮದ ಸಾಧನೆ ಬೇರೆ ಅಲ್ಲ, ನಮಗೆ ಸಮಾಜದ ಸಾಧನೆ, ಒಬ್ಬ ಸಾಮಾಜಿಕನಿಗೆ ಇರುವಂತ ಸಾಧನೆಗೆ ಬೇಕಾದಂತ ಸಂಗತಿಗಳು ಬೇರೆ ಅಲ್ಲ ಅಂತ ಹೇಳಿ. ಇದನ್ನೆಲ್ಲವನ್ನು ಕೂಡ ಅವರು ಪಕ್ಕದಲ್ಲಿ ಇಟ್ಟು ನೋಡ್ತಾರೆ ಅಂತ. ಈಗ ಬೆಳಗ್ಗೆ ಭಾಷಣದಲ್ಲಿ ಬಂತು, ಡಿ.ವಿ.ಜಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನ ಕಟ್ಟೋದ್ರಲ್ಲಿ ಡಿ.ವಿ.ಜಿ ಅವರ ಕೊಡುಗೆ ತುಂಬಾ ಇದೆ. ಆದ್ರೆ ಈಗ ಅವ್ರು ಕಟ್ಟಿದ ಎಷ್ಟೋ ಸಂಸ್ಥೆಗಳಿದೆ, ಎಷ್ಟೋ ಚಿಂತನೆಗಳಿದೆ, ಅದೆಲ್ಲ ಇದೆ. ಇವತ್ತು ಅದಕ್ಕೆಲ್ಲ ಯಾವ ಸ್ಥಿತಿಗಳಿದೆ, ಡಿ.ವಿ.ಜಿ ಅವರು ಯಾವ ಆಶಯದಿಂದ ಡಿ.ವಿ.ಜಿ ಅವರು ಕಟ್ಟಿದ್ರು ಅದೆಲ್ಲ ಕೂಡ ತನ್ನ ಆಶಯಗಳ ಪ್ರಕಾರ ನಡೀತಾ ಇಲ್ವೋ ಇವತ್ತಿನ ಅದು ಸಾಹಿತ್ಯ ಪರಿಷತ್ತಿನ ನೋಡಿದ್ರೆ ಯಾವ ಸ್ಥಿತಿಲಿದೆ ಅಂತ ಹೇಳಿ ನಮಗ್ ಗೊತ್ತು. ನಾನು ಅಲ್ಲಿರುವಂತ ಯಾವುದೋ ಒಬ್ಬ ವ್ಯಕ್ತಿಯನ್ನ ನಾನು ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರುವಂತ ಸಂಗತಿಗಳಲ್ಲ. ವ್ಯಕ್ತಿ ಯಾರಾದ್ರೂ ಇಟ್ಕೊಳ್ಳಿ, ಆ ಸಂಸ್ಥೆನೇ ಏನಾಗಿದೆ, ಡಿ.ವಿ.ಜಿ ಅಂತವರು ಯಾವ ಉದ್ದೇಶದಿಂದ ಕನ್ನಡದ ಪರವಾದಂತ ಕೆಲಸಗಳು ನಡೀಬೇಕು ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ರು, ಇವತ್ತು ಯಾವ ದಶೆಗೆ ಬಂದಿದೆ, ಈ ತರದ್ದೆಲ್ಲ ನಾವು ಯೋಚನೆ ಮಾಡೋ ಸ್ಥಿತಿಲಿ ಇದೀವ. ಅದ್ಯಾರೋ ನಾವು ನಮ್ಮ ಪಾರ್ಟಿಯವನಾದ್ರೆ ಒಂಥರ ಯೋಚನೆ ಮಾಡ್ತೀವಿ, ನಮ್ಮ ಪಾರ್ಟಿಗೆ ಸೇರಿದವರಾದ್ರೆ ಇನ್ನೊಂದ್ ತರ ಯೋಚನೆ ಮಾಡ್ತೀವಿ ಅನ್ನೋಂತ ಒಂದು ಬಿರುಕುತನದಲ್ಲಿ ಇದ್ದೀವಿ ಹೊರತು ಒಂದು ಸಮನ್ವಯ, ಒಂದು ಸಮಗ್ರತೆ. ಡಿ.ವಿ.ಜಿ ಅವ್ರಿಗೆ ಇದ್ದಿದ್ದೇ ಆ ಸಾಮರಸ್ಯ ಅಂತ ಹೇಳಿದ್ರಲ್ಲ, ಆ ಸಾಮರಸ್ಯದಿಂದ ಇಡೀ ಸಮಾಜ ನಂದು, ಇಡೀ ದೇಶ ನನ್ನದು ಅನ್ನುವಂತ ಭಾವನೆಯಿಂದ ನಾವು ನೋಡುವಂತ ಒಂದು ಕಣ್ಣು, ಒಂದು ನೋಟ ನಮ್ಗೆ ಬರ್ತಾ ಇದೆಯೋ, ಇದು ಬಹಳ ಮುಖ್ಯ ಅಂತೇಳಿ. ಆ ರೀತಿ ನೋಟ ಬರೋದಿಕ್ಕೆ ಖಂಡಿತವಾಗ್ಲೂ ಕೂಡ ಡಿ.ವಿ.ಜಿ ಅವರ ಬರಹಗಳು ನಮಗೆ ಕೆಲಸವನ್ನು ಮಾಡುತ್ತೆ, ನಮ್ಗೆ ಆ ಸಂಸ್ಕಾರವನ್ನು ಕೊಡುತ್ತೆ. ಆ ದೃಷ್ಟಿಯಿಂದ ನಮಗೆ ಬೇಕಾಗಿದೆ ಅಂತೇಳಿ. ಅದಕ್ಕೆ ಅವರು ಕೊನೆಗೆ ಸಾರ್ವಜನಿಕ ಸಾತ್ವಿಕ, ಈ ಪುಸ್ತಕದಲ್ಲಿ ಸಾರ್ವಜನಿಕದಲ್ಲಿ ಸಾತ್ವಿಕ, ಈ ಸಾತ್ವಿಕತೆ ಬಗ್ಗೆ ಅವರು ತುಂಬಾ ಹೇಳ್ತಾರೆ. ಅವರು ಸಂಸ್ಕೃತಿ ಅನ್ನುವಂತ ಪುಸ್ತಕ ಬರೆದಿದ್ದಾರೆ, ಅದನ್ನೆಲ್ಲ ನೀವು ನೋಡಿರ್ಬೋದು. ಎಷ್ಟು ಅದ್ಭುತವಾದಂತ ಪುಸ್ತಕ. ಈ ಟೆಕ್ಸ್ಟ್ ಬುಕ್ಗಳು ಏನೋ ಪಠ್ಯ ಪುಸ್ತಕಗಳು ಪರಿಷ್ಕಾರ ಇತ್ಯಾದಿ ಏನೇನೋ ನಡೀತಾ ಇರುತ್ತಲ್ವಾ, ನಿಜವಾಗ್ಲೂ ಕೂಡ ಅದರಲ್ಲಿರುವಂತ ಕೆಲವೊಂದು ಚಾಪ್ಟರ್ಗಳು ಇಡಬೇಕು. ಎಲ್ಲಾ ಕಾಲೇಜುಗಳು ಡಿಗ್ರಿ ತನಕ ಅದನ್ನು ಬೇರೆ ಬೇರೆ ಹಂತದಲ್ಲಿ ಆ ತರದನ್ನ ಟೆಕ್ಸ್ಟ್ ಗಳಾಗಿ ಇಟ್ರೆ ಅಟ್ಲೀಸ್ಟ್ ಒಂದಷ್ಟು ಏನೋ ಒಂದು
ವಿಷಯಗಳು ನಮ್ಮ ತಲೆಯಲ್ಲಾದ್ರೂ ಹೋಗುತ್ತೆ. ಆ ಕೆಲಸ ನಾವು ಮಾಡೋದಿಲ್ಲ. ಅವ್ರು ಹೇಳ್ತಾರೆ ಆ ಸಾರ್ವಜನಿಕದಲ್ಲಿ ಸಾತ್ವಿಕ, ಅದರಲ್ಲಿ ಅವ್ರು ಹೇಳುವಂಥದ್ದು, ನಮ್ಮ ಭರತ ಭೂಮಿಯು ವಿಜಯಿಯಾಗಲಿ, ಈ ಮಹರ್ಷಿಗಳ ದೇಶದ ಆಧ್ಯಾತ್ಮಿಕ ಪ್ರಭಾವವು ಶಾಂತಿಯು ಎಲ್ಲ ದೇಶಗಳಿಗೂ ಹರಡಲಿ, ಇಂತು ಸರ್ವಂ ಶಿವಂ ಅಂತ ಮುಗಿಸ್ತಾರೆ. ಅಂದ್ರೆ ಅದು ಅಧ್ಯಾತ್ಮ ಮತ್ತೆ ಸಮಾಜ ಎರಡನ್ನೂ ಕೂಡ ಅವರು ಒಂದೇ ರೀತಿಯಲ್ಲಿ ಮಾಡ್ತಾರೆ ಅಂತ. ಅಂದ್ರೆ ಇದೊಂದು ತ್ರಿವೇಣಿ ಸಂಗಮ. DVG ಅವರ ಬದುಕು ಬರಹ ಇದೆಯಲ್ಲ, ಅದು ತ್ರಿವೇಣಿ ಸಂಗಮ. ಹೇಗೆ? ಅದರಲ್ಲಿ ಸಮಾಜ ಇದೆ, ಪ್ರಭುತ್ವ ರಾಜಕೀಯ ವ್ಯವಸ್ಥೆ ಇದೆ, ಮತ್ತೆ ವ್ಯಕ್ತಿ ಇದ್ದಾನೆ ಅಂತ. ಈ ಮೂರು ಕೂಡ ಸೇರಿರುವಂತ ಒಂದು ವ್ಯಕ್ತಿತ್ವ DVG ಅವರ ಬರಹಗಳಲ್ಲಿ ನಮಗೆ ಕಾಣುತ್ತೆ ಅಂತ. ನನ್ನ ಗುರುಗಳು SK ರಾಮಚಂದ್ರಾಯರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಿದ್ರು, ನನಗೆ ಬಹಳ ಇಷ್ಟವಾದಂತ ಮಾತದು. ಶಂಕರಾಚಾರ್ಯರ ಬಗ್ಗೆ ನಮ್ಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಏನು ಸಂಗತಿಗಳು ಗೊತ್ತಿಲ್ಲ. ಅವರ ಡೇಟ್ ಕೂಡ ನಮಗೆ ಇದಮಿತ್ತಮ್ ಅಂತ ಹೇಳುವಂತ ಸಾಕ್ಷಿಗಳು ಐತಿಹಾಸಿಕವಾಗಿ ನಮ್ಗೆ ಲಭ್ಯ ಇಲ್ಲ. ಅವ್ರು ಹೇಗಿದ್ರು ಏನು ಇದೆಲ್ಲ ನಾವು ಕೊನೆಯದಾಗಿ ಕೆಲವರು GV ಅಯ್ಯರ್ ಸಿನಿಮಾ ನೋಡಿದ್ರೆ ಯಾವ್ದೋ ಒಂದು ಚಿತ್ರ ಉಳ್ಕೊಳ್ಳುತ್ತೆ, ಇನ್ಯಾವುದೋ ಒಂದು ಸಿನಿಮಾ ನೋಡಿದ್ರೆ ಯಾವ್ದೋ ಒಂದು ಚಿತ್ರ ನೋಡಿದ್ರು, ನೀವು ಪ್ರಸಿದ್ಧವಾಗಿರುವಂತ ಒಂದು ಫೋಟೋ, ಒಂದು ಪೇಂಟಿಂಗ್ ಇದೆಯಲ್ವಾ, ಅದು ನೋಡಿ ಏನೋ ಒಂದು ತುಂಬಿಕೊಳ್ತೀವಿ ನಾವು ಅವರ ಒಂದು ಚಿತ್ರಣವನ್ನ, ಒಂದು ರೂಪವನ್ನ ಅಂತ. ಆದ್ರೆ ನನ್ನ ಗುರುಗಳು ರಾಮಚಂದ್ರಾಯರು ಹೇಳ್ತಿದ್ರು, ಶಂಕರರ ವ್ಯಕ್ತಿತ್ವ ಅನ್ನುವಂಥದ್ದು, ಅವರು ಬ್ರಹ್ಮಸೂತ್ರ ಭಾಷ್ಯ ಓದಿದಾಗ ಒಂದೊಂದು ವಾಕ್ಯದಲ್ಲೂ ಅವ್ರ ವ್ಯಕ್ತಿತ್ವ ನಮ್ಮ ಕಣ್ಣು ಮುಂದೆ ಬರುತ್ತೆ ಅಂತ. ಅವ್ರು ಒಂದೊಂದು ವಿಚಾರ ಮಂಡನೆ ಮಾಡಬೇಕಾದ್ರೆ ಶಂಕರರು ಆಹಾ ಹೀಗಿದ್ದಿರಬಹುದು ಅನ್ನುವಂತ ಒಂದು ಆಕಾರ ನಮಗೆ ಬರುತ್ತೆ. ಹಾಗೆ DVG ಅವರ ಈ ಬರಹಗಳನ್ನ ಓದ್ತಿದ್ರೆ ಆ DVG ಅನ್ನುವಂಥದ್ದು ಒಂದು ವ್ಯಕ್ತಿ ಅಲ್ಲ, ಒಂದು ತತ್ವ, ಒಂದು ರಾಷ್ಟ್ರ ಅನ್ನುವಂತ ಒಂದು ತತ್ವ, ಸಂಸ್ಕೃತಿ ಅನ್ನುವಂತ ಒಂದು ತತ್ವ, ಸಂತೋಷ ಅನ್ನುವಂಥದ್ದು ಒಂದು ತತ್ವ, ಸಂಭ್ರಮ ಅನ್ನುವಂಥದ್ದು ಒಂದು ತತ್ವ, ಜೀವನದ ಸಂತೋಷ ಅನ್ನುವಂಥದ್ದು ಒಂದು ತತ್ವ, ಸಮಾಧಾನ ಅನ್ನುವಂಥದ್ದು ತತ್ವ. ಈ ತರ ಹಲವು ತತ್ವಗಳ ಒಂದು ಮೆರವಣಿಗೆ. ಒಂದು ವ್ಯಕ್ತಿ, ನಾವು ಉತ್ಸವ ಅನ್ನುವಂಥದ್ದಕ್ಕೆ ಏನೋ ಒಂದು ಕಲ್ಪನೆ ಇರುತ್ತೆ, ಉತ್ಸಾಹ ಅನ್ನೋದಕ್ಕೆ ಏನೋ ಒಂದಿರುತ್ತೆ. ಆದ್ರೆ ಅದೆಲ್ಲಕ್ಕೂ ಕೂಡ ಒಂದು ಆಕಾರ ಬಂದ್ರೆ ಅದು ಹೇಗಿರುತ್ತೆ ಅಂದ್ರೆ, ಅದು DVG ಅವರ ಬರಹಗಳಲ್ಲಿ ಒಂದೊಂದು ವಾಕ್ಯದಲ್ಲೂ ಕೂಡ ನಮಗೆ ಅದು ಕಾಣುತ್ತೆ ಅಂತ. ಅವ್ರ ವ್ಯಕ್ತಿತ್ವವೇ ಅದ್ರಲ್ಲಿ ಒಂದು ಆದರ್ಶ, ಒಬ್ಬ ಯಾರು ರಾಷ್ಟ್ರಕ ಹೇಗಿರಬೇಕು ಅನ್ನುವಂಥದ್ದು ಕೂಡ ಅದರಲ್ಲಿ ನಮಗೆ ಗೊತ್ತಾಗ್ತಿರುತ್ತೆ. ಕೇವಲ ಅವರು ಭಾಷಣ ಮಾಡಲಿಲ್ಲ, ಬರವಣಿಗೆ ಮಾಡಲಿಲ್ಲ, ಅವರು ಅದೇ ರೀತಿ ನಡ್ಕೊಂಡ್ರು. ಅದು ಬಹಳ ಮುಖ್ಯವಾದಂತ ಸಂಗತಿ. ಇಂಥ ಋಷಿತುಲ್ಯರಾದಂಥ ವ್ಯಕ್ತಿ DVG ಅವರು. ನಾವು ಇವತ್ತು ಸಾಮಾಜಿಕ ಚಿಂತನೆಗಳು ತುಂಬಾ ಇದೆ ಪ್ರಪಂಚದಲ್ಲಿ. ಪ್ಲೇಟೋ ಇಂದ ಮೊದಲುಗೊಂಡು, ಪ್ಲೇಟೋದಿದೆ, ಅರಿಸ್ಟಾಟಲ್, ವೆಬರ್, ಮಾರ್ಕ್ಸ್, ಆಡಮ್ ಸ್ಮಿತ್, ಈ ತರ ಬೇರೆ ಬೇರೆಯವರ ನೆಲೆಯಲ್ಲಿ ರಾಷ್ಟ್ರದ ಪರಿಕಲ್ಪನೆ, ಸಮಾಜದ ಪರಿಕಲ್ಪನೆ, ಜಸ್ಟಿಸ್ ನ ಪರಿಕಲ್ಪನೆ ಇತ್ಯಾದಿ ಏನೇನೋ ಮಾಡ್ತಿದ್ವಿ. ಆದ್ರೆ ವಾಸ್ತವದಲ್ಲಿ DVG ಅವರ ಸ್ಕೂಲಿಂದೇ ಒಂದು ನಮ್ಮ ದೇಶದಲ್ಲಿ ನಡಿಬೇಕು, ನಡೀತಾ ಇಲ್ಲ. ನಮ್ ದೌರ್ಭಾಗ್ಯ, ಯಾರಿಗೂ ಅದು ಆ ರೀತಿದು ಹೊಳಗಳು ಬರ್ತಾನೆ ಇಲ್ವಲ್ಲ ಅಂತ. DVGದೇ ಆ ರೀತಿ ಒಂದು ಸ್ಕೂಲ್ ಇದೆ, ಅದು ನಮ್ಮ ದೇಶದ ಸ್ಕೂಲ್. ಅದು ಅವ್ರ ಚಿಂತನೆ, ರಾಜಕೀಯ ಚಿಂತನೆ, ಹೇಗೆ ನಾವು ಅರಿಸ್ಟಾಟಲ್, ಪ್ಲೇಟೋಗಳಿಂದ ಹೇಳಿ ಇವ್ರ ತನಕ ಹೇಳ್ತೀವಿ, ಕಾರ್ಲ್ ಮಾರ್ಕ್ಸಿನವರೆಗಿನ ಒಂದು ಅವರು ಸಮಾಜದ ಒಂದು ಚಿಂತನೆ ಇದೆಯಲ್ಲ, ಒಂದು ಸಾಮಾಜಿಕ ಒಂದು ಚಿಂತನೆಯಿಂದ ಹೊರಟಂತ ಒಂದು ದಾರ್ಶನಿಕತೆ, ಅದು DVG ಅವರು ಆ ರೀತಿ ಕೊಟ್ಟಂತ ಒಬ್ಬ ಪೊಲಿಟಿಕಲ್ ಫಿಲಾಸಫರ್. ಅದನ್ನ ನಾವು ಆ ದೃಷ್ಟಿಯಿಂದ ಪ್ರತಿಪಾದನೆ ಮಾಡುವಂತ ದಿನಗಳು ಬರಲಿ, ಅದು ನಮ್ಮ ಟೆಕ್ಸ್ಟ್ ಬುಕ್ಗಳಿಗೆ ಬರಲಿ. DVG ರಾಜಕೀಯ ಚಿಂತನೆ ಅನ್ನುವಂಥದ್ದೇ ಈ ಅರಿಸ್ಟಾಟಲ್, ಪ್ಲೇಟೋ, ಆಡಮ್ ಸ್ಮಿತ್ಗಳ ಸಾಲಿನಲ್ಲಿ ಸೇರಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.